ನಮೋ ವೆಂಕಟೇಶ ನಮೋ ತಿರುಮಲೇಶ. ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ಅಪ್ಪ ತಂದೆ ಎರಡೂ ಒಂದೇ, ಆದರೂ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ, ಎಲ್ರೂ ಕಾಪಾಡಪ್ಪ. ಯಾರಿದು ಬಾಲೆ? ಸುಂಟ್ರ ಗಾಳಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾಳೆ. ಇದೇ ಸ್ಪೀಡ್ ನ ಮೇಂಟೈನ್ ಮಾಡ್ಬಿಟ್ರೆ 24 ಗಂಟೆ ಒಳಗೆ ಇಡೀ ಭೂಮಿನೇ ರೌಂಡ್ ಹಾಕ್ಬಿಡ್ಬೋದು. ಇದು ಓಡ್ಕೊಂಡು ಹೋಗ್ತಿರೋದಲ್ಲ, ಓಡಿಸ್ಕೊಂಡು ಹೋಗ್ತಿರೋದು. ಅಪ್ಪ ಸ್ವಾಮಿ ಗೋವಿಂದ. ಟ್ಯಾಕ್ಸಿ. ಕಷ್ಟದಲ್ಲಿರೋರ್ಗೆ ಯಾವ್ಯಾವ್ದೋ ರೂಪದಲ್ಲಿ ಯಾರ್ಯಾರನೋ ಬಂದು ಕಾಪಾಡಿದ್ಯಾ. ಈಗ ಬೇರೆ ಗೆಟಪ್ ಹಾಕೊಂಡ್ಬಂದು ಆ ದಾಂಡಿಗರ ಸೊಂಟ ಮುರಿ. ಆಮೇಲೆ ಹುಡುಗಿರೇ ಮೈ ಮೇಲೆ ಬಿದ್ರು ಬ್ಯಾಟ್ರಿ ಚಾರ್ಜ್ ಆಗ್ಬಾರ್ದು. ಎಲ್ಲಿಗೆ? ಈಗಿದ್ದವನು ಈಗಿಲ್ಲ, ಎಲ್ಲೋದ?
ವಾವ್, ಸೂಪರ್. ರೋಪ್ ಹಾಕೊಂಡ್ ಫೈಟ್ ಮಾಡೋ ಸ್ಟಾರ್ಗಳನ್ನ ಸಿನಿಮಾಲ್ ನೋಡಿದ್ದೆ. ಮಲ್ಟಿ ಪವರ್ ಇರೋ ರಿಯಲ್ ಹೀರೋನ ಈಗ ನೋಡ್ತಾ ಇದ್ದೀನಿ. ನಾನೊಬ್ಳು ಪ್ರೆಸ್ ರಿಪೋರ್ಟರ್. ಸತ್ಯನ ಜಗತ್ತಿಗೆ ತೋರಿಸ್ತೀನಿ ಅನ್ನೋ ನನ್ ಪ್ರೊಫೆಷನ್ ಅಲ್ಲಿ ಬೆನ್ ಹತ್ಕೊಂಡ್ ಬರೋ ನಾಡಿನ ಮೃಗಗಳು ಕಾಮನ್. ಎನಿವೇಸ್, ಐ ಆಮ್ ಸೋನು ಅಂಡ್ ಯೋರ್ ನೇಮ್ ಪ್ಲೀಸ್? ಐ ಆಮ್ ಕರ್ಣ. ನೈಸ್ ಟು ಮೀಟ್ ಯು. ಓಹ್, ಥ್ಯಾಂಕ್ಸ್ ಅ ಲಾಟ್. ಬಾಯ್. ಆಹಾ, ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ ಮಾಯ ಆಗಿ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರೊಳಗೆ ಫೈಟೇ ಫಿನಿಶ್ ಮಾಡ್ಬಿಟ್ಟಲ್ಲ ಗುರುವೇ. ನೀವು ಸಾಮಾನ್ಯುಡು ಕಾದು ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದ್ರು ನೋಡ್ಕೊಂಡು ನಾಮರ್ದ್ರಂಗೆ ನಿಂತಿರೋ ಈ ಸಮಾಜಕ್ಕೆ ಒಬ್ಬ ಗಂಡಸು ಅಂತ ಪ್ರೂವ್ ಮಾಡಿಬಿಟ್ಟೆ. ಈ ಕಾಲದಲ್ಲೂ ನಿನ್ನಂಥ ಹೀಮ್ಯಾನ್ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಖುಷಿಲಿ ಎಲ್ಲಿಗೆ ಡ್ರಾಪ್ ಮಾಡಬೇಕು ಹೇಳಿದ್ರೆ ಫ್ರೀಯಾಗಿ ಡ್ರಾಪ್ ಮಾಡಿಬಿಡ್ತೀನಿ. ಹೊಸ ಊರು, ಹೊಸ ಜನ, ಹೊಸ. ಓ, ಗೊತ್ತಾಯ್ತು, ಅರ್ಥ ಆಯ್ತು ಬಿಡು. ನೀನು ಈ ಊರಿಗೆ ಹೊಸಬ ಅಂತ. ಯು ಡೋಂಟ್ ವೆರಿ, ಐ ಆಮ್ ದೇರ್. ನಿನ್ಗೊಂದು ರೂಮ್ ಬೇಕು, ಅದಕ್ಕೂ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ರೂಮಲ್ಲಿ ಇರಕ್ಕೆ ನಿನ್ಗೇನು ಅಭ್ಯಂತರ ಇಲ್ಲ ತಾನೆ? ಅದು ಅಯ್ಯೋ, ಸಂಕೋಚ ಪಡಬೇಡಿ. ನಮ್ಮ ವಠಾರಕ್ಕೆ ನಾನೊಬ್ಬ ಪ್ಯೂರ್ ಬ್ಯಾಚುಲರು. ಸಂಕೋಚ ಬಿಡಿ. ಹತ್ತೀಗ ಅಯ್ಯೋ ಬ್ಲಡ್ಡು, ಫಸ್ಟ್ ಏಡ್ಸ್ ಮಾಡಬೇಕು. ಅಯ್ಯೋ ಸಾರಿ, ಫಸ್ಟ್ ಏಡ್ ಮಾಡಬೇಕು. ಹತ್ತಿ ಗಾಡಿ. ಬನ್ನಿ ಬನ್ನಿ ಬನ್ನಿ. ಇದೇ ನನ್ನ ಪ್ಯಾಲೇಸ್. ಸೈನಿಕರಿಲ್ಲ, ಸೇವಕರಿಲ್ಲ, ಒನ್ ಆ್ಯಂಡ್ ಓನ್ಲಿ ಕಿಂಗ್ ನಾನೇ. ಬನ್ನಿ, ಇನ್ನೂ ಪರಿಚಯ ಮಾಡ್ಸೋದು ತುಂಬ ಇದೆ. ಇವರು ಈ ಜೀವಕ್ಕೆ ಜನ್ಮ ಕೊಟ್ಟವರು. ಜನ್ಮ ಏನೋ ಕೊಟ್ಟರು, ಆದರೆ ಜೀವನ ಮಾಡೋಕ್ಕೆ ಅದೃಷ್ಟ ಇಲ್ಲದೆ ಫೋಟೋ ಫ್ರೇಮಲ್ಲಿ ಫಿಕ್ಸ್ ಆಗಿಬಿಟ್ರು. ಕಾಜೋಲು, ರಂಭಾ, ರಾಗಿಣಿ, ವಿದ್ಯಾಬಾಲನು, ಐಶ್ವರ್ಯ ರೈ, ಬಿಪಾಶಾ ಬಸ್ಸು, ಇವರೆಲ್ಲ ನನ್ನ ಡ್ರೀಮ್ ಪಾರ್ಟ್ನರ್ಸು. ಅದು ಅಡಲ್ಟ್ ಬುಕ್ಕು. ನಾನು ಬ್ಯಾಚುಲರ್ ನೋಡಿ, ಎಂಟರ್ಟೈನ್ಮೆಂಟ್ ಅಂತ ಇಟ್ಕೊಂಡಿದ್ದೀನಿ. ನೀವು ನೋಡಕ್ಕೆ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತೀರಿ. ಕೂತ್ಕೊಂಡು ದೂರದರ್ಶನ್ ನೋಡಿ. ನಾನು ಬಂದೆ, ಸ್ವಲ್ಪ ಕೆಲಸ ಇದೆ. ಅಸಲಿಗೆ ಕೆಲವೊಂದು ಗಿಡ ಮೂಲಿಕೆಗಳ ನೆರವಿನಿಂದ ಇಂಥ ಪಾಪಿಗಳಿಗೆ ಪಬ್ಲಿಕ್ ಅಲ್ಲಿ ಕಲ್ಲು ಹೊಡೆದು ಸಾಯಿಸಿದ್ರು ಪಾಪ ಬರಲ್ಲ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಇನ್ನ ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳಾಗ್ತಿತ್ತೋ ಏನು. ಹಿ ಇಸ್ ದ ರಿಯಲ್ ಪಬ್ಲಿಕ್ ಹೀರೋ. ಹಾ ಅಕ್ಕ, ನೀನು ಹೀರೋ ಅಂದ ತಕ್ಷಣ ನೆನಪಾಯ್ತು. ಇವತ್ತು ನಾನೊಬ್ಬ ರಿಯಲ್ ಹೀರೋ ನೋಡ್ದೆ. ವಜ್ರಮುನಿ ತರ ಇರೋ 5-6 ಜನ ಕೇಡಿಗಳು ಇವತ್ ನನ್ನನ್ನು ಅಟ್ಯಾಕ್ ಮಾಡಿದ್ರು. ಆಗ ಕ್ರಿಸ್ ಸ್ಟೈಲ್ ನಲ್ಲಿ ಜಾಕಿ ಚಾನ್ ತರ ಬಂದು ಬ್ರೂಸ್ಲಿ ತರ ಫೈಟ್ ಮಾಡಿ ನನ್ನನ್ನು ಸೇವ್ ಮಾಡಿದ್ರು. ಆ ಫೈಟ್ ಎಷ್ಟು ಮಜವಾಗಿತ್ತು ಗೊತ್ತಾ? ಅವ್ರು ಕೊಟ್ಟಿದ್ ಒಂದೊಂದು ಪಂಚ್ಗೂ ಅವ್ರ ಪಾರ್ಟ್ಸ್ಗಳೆಲ್ಲ ಪಂಚರ್. ಅವ್ರು ಕೊಟ್ಟಿದ್ ಒಂದೊಂದು ಕಿಕ್ಗೂ ಆ ದಾಂಡಿಗರೆಲ್ಲ ಫುಟ್ಬಾಲ್ ತರ ಹಾರೋದ್ರು. ಆ ಸ್ಟೈಲು, ಆ ಲುಕ್ಕು. ಅಕ್ಕ, ನೀನ್ ಏನೇ ಹೇಳು, ಹೀರೋ ಅಂದ್ರೆ ಅವರು ನಿಜವಾದ ಹೀರೋ. ಏನ್ ಹೀರೋಯಿನ್? ಹೀರೋನ ಹೀರೋಯಿಸಮ್ ನೋಡಿ ಫಿದಾ ಆಗಿರೋಗಿದೆ. ಏನಾದ್ರೂ ಸಮಥಿಂಗ್ ಸಮಥಿಂಗ್? ಕ್ಯಾ ಸಮಥಿಂಗ್ ಸಮಥಿಂಗ್? ಕುಚ್ ಕುಚ್ ಹೋತಾ ಹೈ. ಏ ತರ್ಲೆ, ಸುಮ್ನೆ ರೇ. ಈ ವಯಸ್ಸಿಗೆ ವಯಸ್ಸದ್ ಮೀರ್ ಮಾತಾಡ್ತಾಳೆ. ಹೋಗೋತ್ಕೋ ಹೋಗೋ. ಓದ್ತಾನೆ ಇದ್ದೆ ಮಮ್ಮಿ. ಮ್ಯಾಥಮೆಟಿಕ್ಸ್ ನಲ್ಲಿ ಒಂದ್ ಲೆಕ್ಕ ಎಷ್ಟೇ ತಲೆ ಕೆಡ್ಸ್ಕೊಂಡ್ರು ಅರ್ಥನೇ ಆಗಿಲ್ಲ. ಅದಕ್ಕೆ ನಿನ್ನ ಹತ್ರ ಕೇಳೋಣ ಅಂತ ಬಂದೆ. ಲೆಕ್ಕನಾ? ಅಯ್ಯೋ ಮರ್ತೆ ಹೋಗಿತ್ತು. ಹಾಲ್ ಮೇಲೆ ಒಲೆ ಇಟ್ಟಿದೆ. ಅಲ್ಲ ಒಲೆ ಮೇಲೆ ಹಾಲಿಟ್ಟಿದೆ. ಉಕ್ಕೋಯ್ತಾನ, ನೋಡ್ಕೊಂಡ್ ಬರ್ತೀನಿ. ಲೆಕ್ಕ ಲೆಕ್ಕ ಅಂತ ಹೇಳ್ಕೊಡೆ. ಅಪ್ಪ ಗುರುವೆ, ಕ್ರೇಜಿ ಸ್ಟಾರ್, ನೀನೊಂಥರ ಪ್ರೇಮ ದೇವತೆ ಇದ್ದಂಗೆ. ಎಂತೆಂಥ ಟಾಪ್ ಹೀರೋಯಿನ್ಗಳೆಲ್ಲ ಬಂದು ಬೈಕ್ ಕಲ್ಸ್ಕೊಡು, ಕಾರ್ ಕಲ್ಸ್ಕೊಡು ಅಂತ ಮೇಲ್ಬಿದ್ದು ಕೇಳ್ಕೊಳ್ಳೋರು.
ಆದರೆ ನಾನು ಟ್ಯಾಕ್ಸಿ ತಗೊಂಡಾಗಿಂದ ಒಂದು ಹೀರೋಯಿನ್ ಇರಲಿ, ಒಂದೇ ಒಂದು ಹೆಣ್ಸೊಳ್ಳೆನೂ ಬರಲಿಲ್ವಲ್ಲ ಗುರುವೇ. ಯಾವುದಪ್ಪ ಇದು ಹೆಣ್ಸೊಳ್ಳೆ? ಅನಾಫಿಲಿಸ್ ಇರ್ಬೋದಾ? ಅಯ್ಯೋ, ನೀನು ಅನಾಫಿಲಿಸ್ ಆದರೂ ಸರಿಯೇ, ನಿನ್ನ ಕೈಲಿ ಕಚ್ಚಿಸ್ಕೊಂಡು ನನಗೆ ಮಲೇರಿಯಾ ಬಂದರೂ ಸರಿಯೇ, ಸೊಳ್ಳೆ ಪರದೆ ಹಾಕ್ಬಿಟ್ಟು ಎಲ್ಲೂ ಹಾರೋಗ್ಬಾರ್ದು, ಹಂಗೆ ಹಾರ್ಟಲ್ಲಿ ಬಚ್ಚಿಟ್ಕೊಂಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಬಾಯಿ ಮುಚ್ಕೊಳ್ತೀರಾ? ಬಿಲ ಅಂತ ಬಾಲ ಅಲ್ಲಾಡ್ಸ್ಕೊಂಡು ಹೆಗ್ನೆಗಳು ಬಾಯಿ ಒಳಗೋಗ್ಬಿಟ್ಟಾವು. ಅಗ್ರಹಾರಕ್ಕೆ ಬರ್ತೀರಾ? ಅಯ್ಯೋ, ನೀವು ಹೂ ಅಂದ್ರೆ ಸ್ವರ್ಗಕ್ಕೆ ಬರ್ತೀನಿ. ಯಾಕೋ? ಹೂವಿನ ಜೊತೆ ನಾರು ಸ್ವರ್ಗ ಸೇರಿದಂಗೆ ನಿಮ್ಮಂತ ಅಪ್ಸರೆ ಜೊತೆ ನಾನು ಸ್ವರ್ಗ ನೋಡೋಣ ಅಂತ ಆಸೆ. ನಾನು ಅಷ್ಟೊಂದು ಚೆನ್ನಾಗಿದ್ದೀನ? ಅಯ್ಯೋ, ಚೆನ್ನಾಗಿರೋದ? ನಿಮ್ಮನ್ ಸೃಷ್ಟಿ ಮಾಡಿದ್ದ ಬ್ರಹ್ಮ ಮತ್ತೆ ಭೂಮಿಗೆ ಬಂದು ಏನಾರು ನೋಡಿದ್ರೆ ಡೆಫಿನೆಟ್ ಆಗ ಸರಸ್ವತಿ ಡೈವರ್ಸ್. ನೀವ್ ನನ್ನನ್ನು ತುಂಬಾ ಹೊಗಳ್ತಾ ಇದ್ದೀರಾ. ಅಯ್ಯೋ, ಬರೀ ಹೊಗಳದ? ನೀವು ಹೂ ಅಂದ್ರೆ ನಿಮಗೆ ಸಹಸ್ರ ನಾಮಾರ್ಚನೆ ಮಾಡ್ಬಿಡ್ತೀನಿ. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಅಂದ್ಹಾಗೆ ನಿಮ್ ಹೆಸರು? ಮನ್ಮಥ. ಹಾಗೆ ಇದ್ದೀರಾ, ನೋಡ್ದಲ್ಲೇ ಹೂ ಬಾಣ ಬಿಡೋ ಕಾಮದೇವನ ಹಾಗೆ. ಅಯ್ಯೋ, ನೀವು ನನ್ನ ಹೊಗಳ್ತಾ ಇದ್ರೆ ಸ್ವರ್ಗದಲ್ಲಿ ಜರ್ನಿ ಮಾಡ್ದಂಗಿರುತ್ತೆ. ಜರ್ನಿ ಮಾಡೋದು ಅಂದ್ರೆ ನನಗ್ ತುಂಬಾ ಇಷ್ಟ. ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಆಸೆ, ಆದ್ರೆ ಏನ್ ಮಾಡ್ಲಿ, ಡ್ರೈವಿಂಗ್ ಬರಲ್ವೇ? ನಂಗ್ ಬರುತ್ತಲ್ಲ, ವೈಡಿಯವರಿ. ಒಂದೇ ದಿವಸದಲ್ಲಿ ನಿಂಗೆ ಡ್ರೈವಿಂಗ್ ನ ಅರ್ಧ ಕೊಡಿಸ್ಬಿಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಆಮೇಲೆ ಹೋಗ್ ಕೂತ್ಕೋ. ಅಪ್ಪ ಗುರುವೇ, ಕ್ರೇಜಿ ಸ್ಟಾರ್, ನೀನು ಆ ದೇವ್ರಿಗಿಂತ ಸೂಪರ್ ಫಾಸ್ಟ್. ಬೇಡ್ಕೊಂಡಿದ ತಕ್ಷಣ ವರ ಕೊಟ್ಬಿಟ್ಟೆ. ಅದಕ್ಕೆ ನಿನ್ನ ಪ್ರೇಮ ದೇವತೆ ಅನ್ನೋದು. ನೀನು ಕೊಟ್ಟಿರೋ ಈ ಚಾನ್ಸ್ನ ನಾನು ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ಇವತ್ತೇ ಇವಳಿಗೆ ಪ್ರೀತಿ ಪಾಠನ ಕಲಿಸ್ಬಿಡ್ತೀನಿ. ಮನ್ಮಥ. ಎಸ್ ಮಿಸಸ್ ಮನ್ಮಥ. ಇದು ಗೇರು, ಗೇರು ಕೈ ಹಾಕೋ. ಹಾಯ್. ನೀವು ಏನ್ ಮೆಮರಿ ಕಾರ್ಡ್ ವೀಕಾ? ನೆನ್ನೆ ತಾನೇ ಸೂಪರ್ ಮ್ಯಾನ್ ತರ ಫೈಟ್ ಮಾಡಿ ಈಗ ನೀವು ಅಂತ ರಾಗ ಎಳಿತಿದ್ದೀರಾ? ಯಾಕೆ ಇಷ್ಟು ಬೇಗ ಮರ್ತೋದ್ರಾ? ಬಸ್ಸಿಗೆ ವೇಟ್ ಮಾಡ್ತಿದ್ದೀರಾ? ಹೌದು. ಬನ್ನಿ, ಡ್ರಾಪ್ ಮಾಡ್ತೀನಿ. ಬಸ್ಸು ರಶ್ ಇರುತ್ತೆ, ಟ್ರಾವೆಲ್ ಮಾಡಕ್ ಕಷ್ಟ ಆಗುತ್ತೆ, ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರಾ? ಬನ್ನಿ, ನಿಮ್ಮನ್ನ ಸೇಫ್ ಆಗಿ ಡ್ರಾಪ್ ಮಾಡ್ತೀನಿ. ನೋಡಿ, ಲೈಫೇ ಒಂದು ಟ್ರಾವೆಲ್ಲು. ಆ ಟ್ರಾವೆಲಲ್ಲಿ ರಶ್ ಅನ್ನೋ ರಿಸ್ಕು ಬರುತ್ತೆ ಹೋಗುತ್ತೆ. ಅದನ್ನು ನಾವು ಫೇಸ್ ಮಾಡಿದಾಗಲೇ ಸಿಗೋದು ನಿಜವಾದ ಥ್ರಿಲ್. ಐ ವಾಂಟ್ ಥ್ರಿಲ್ಸ್ ಇನ್ ಮೈ ಲೈಫ್. ಆ ಥ್ರಿಲ್ ಇಲ್ಲದೆ ಇರೋ ಲೈಫು ನನ್ನ ಪ್ರಕಾರ ಲೈಫೇ ಅಲ್ಲ. ಯಾಕೆ ನಗ್ತಿದ್ಯಾ? ಅಲ್ಲ, ಹಲ್ವಾ ಇಡೋರ್ ಬಾಯಿಗೆ ಹಲ್ವಾ ಮಾಡಕ್ತಾನೆ ಅಂದರೆ ನಗದೆ ಇನ್ನೇನು ಮಾಡಲಿ? ಅಲ್ಲ ಸೋನು, ನಿನ್ನ ಲುಕ್ ನೋಡಿದ್ರೆ ಮೋಟ್ ಬಿಡಿಸಿದ ಪಡ್ಡೆ ಹುಡುಗರಿಂದ ಹಿಡಿದು ಬಿದ್ರು ಮೋಟ್ರ್ ಹೊತ್ತೋ ಮುದುಕರವ್ರಿಗೂ ಕಿಕ್ ಹೊಡ್ದಂಗೆ ಆಡ್ತಾರೆ. ಅಂಥದ್ರಲ್ಲಿ ನೀನೇ ಡ್ರಾಪ್ ಕೊಡ್ತೀನಿ ಅಂದರು ಕೇರೇ ಮಾಡ್ದಂಗೆ ಹೋಗ್ತಾವನೆ. ಅವನು ಖಂಡಿತ ಕಡ್ಡಿ ಕಸ ಇಲ್ದಿರೋ 24 ಕ್ಯಾರೆಟ್ ಗೋಲ್ಡೆ ಅವನು. ನೋಡ್ತಾ ಇರು, ಆ ಗೋಲ್ಡ್ ಒಂದಲ್ಲ ಒಂದಿನ ಈ ಬಾಡಿ ಪಕ್ಕ ಕೂರುತ್ತೆ. ನೀನ್ ಆವಾಗ ನೋಡ್ತೀಯಾ? ಹಗಲು ಗನಸು. ನೋಡು, ಯಮಧರ್ಮ ಸಲೀಸಾಗಿ ಎದುರಾಗೋದೇ ರಸ್ತೆಯಲ್ಲಿ. ಸೊ ರಸ್ತೆ ದಾಟುವಾಗ ಹುಷಾರಾಗಿ ದಾಟಬೇಕು, ಎಸ್ಪೆಷಲಿ ನೀನು. ಓಕೆನಾ? ಕರ್ಣ, ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಎಂತ ಅನಾಹುತ ಮಾಡ್ಕೊಂಡ್ಬಿಡ್ತಿದ್ದೆ ಪುಟ್ಟಿ. ಕರ್ಣ, ನೀನು ಉಪಕಾರ ಮಾಡಕ್ಕೆ ಅಂತಾನೆ ಹುಟ್ಟಿದ್ಯಾ ಅನ್ಸುತ್ತೆ. ಥ್ಯಾಂಕ್ ಯು ಮೈ ಫ್ರೆಂಡ್. ಬಾ ಪುಟ್ಟ, ನಿಧಾನ ಬಾ. ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆರ್ ಯು ಆಲ್ ರೈಟ್ ಸರ್?
ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಓಕೆ ಸರ್, ನಾವು ಶೂಟ್ ಮಾಡಿದ ವಿಡಿಯೋ ನೋಡಿದ್ರಾ? ಹಾಂ, ನೋಡಿದೆ. ಹೇಗಿದೆ ಸರ್? ಚೆನ್ನಾಗಿಲ್ಲ. ಯಾಕೆ ಸರ್, ಏನು ಪ್ರಾಬ್ಲಮ್? ಅದನ್ನು ನೀನು ಶೂಟ್ ಮಾಡಿಸಿರೋದೇ ಮೊದಲನೇ ಪ್ರಾಬ್ಲಮ್ಮು. ಅದನ್ನು ಏನಾದರೂ ನೀನು ಟೆಲಿಕಾಸ್ಟ್ ಮಾಡಿಸಿದೆಯೋ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಎಲ್ರಿಗೂ ತಿಥಿ ಊಟ ಮಾಡಿಸ್ಬಿಡ್ತಾರೆ ಅಷ್ಟೇ. ಅವ್ರನ್ನ ಯಾರು ಅಂದ್ಕೊಂಡಿದ್ಯಾ? ಫ್ಯೂಚರ್ CM ಅಂತ ಬಿಂಬಿಸ್ಕೊಂಡಿರೋರು. ಅವರು ಹೆಣ್ಮಕ್ಳ ಜೊತೆ ಜಲಕ್ರೀಡೆ ಆಡೋದನ್ನು ಶೂಟ್ ಮಾಡ್ಕೊಂಡ್ಬಂದು ಟೆಲಿಕಾಸ್ಟ್ ಮಾಡಿಸು ಅಂತಿದೆಯಲ್ಲ, ಏನು ಹೇಳಿ ನಿಂಗೆ? ಸರ್, ಒಬ್ಬ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋ ಪರ್ಸನ್ ಕ್ಷೇತ್ರ ಡೆವಲಪ್ಮೆಂಟ್ ಬಗ್ಗೆ, ಕ್ಷೇತ್ರ ಜನಗಳ ಬಗ್ಗೆ ಯೋಚನೆ ಮಾಡ್ದೇನೆ ಹುಡುಗಿ ನಿಟ್ಕೊಂಡು ಜಲಕ್ರೀಡೆ ಆಡ್ತಿದಾನಲ್ಲ, ಅದು ತಪ್ಪಲ್ವಾ? ಅದು ಜನಗಳಿಗೆ ತೋರಿಸೋದ್ರಲ್ಲಿ ಏನ್ ತಪ್ಪು? ತಪ್ಪು ಸರಿಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಮುಂಚೆ ಅದರಿಂದ ಆಗೋ ಅನಾಹುತಗಳ ಬಗ್ಗೆನೂ ಯೋಚನೆ ಮಾಡಬೇಕು. ಅದನ್ನು ಟೆಲಿಕಾಸ್ಟ್ ಮಾಡೋದ್ರಿಂದ ಅವ್ರಿಗಿರೋ ರೆಪ್ಯುಟೇಷನ್ ಹಾಳಾಗುತ್ತೆ, ಜನ ದಂಗೆ ಹೇಳ್ತಾರೆ, ಅವರು ಅಧಿಕಾರ ಕಳ್ಕೊತಾರೆ, ಅವ್ರ ಇಮೇಜ್ಗೆ ಧಕ್ಕೆ ತಂದರೆ ಅಷ್ಟೇ ನಮ್ಮ ಮೇಲೆ ಪೆಟ್ಟು ಬಿದ್ದ ಹಾವಿನ ಥರ ಬುಸ್ಕೊಡ್ತಾರೆ. ಅಷ್ಟೇ ಆದರೂ ಪರವಾಗಿಲ್ಲ, ನಮ್ಮ ಮೇಲೆ ವಿಷ ಕಾರ್ತಾರೆ. ಆ ವಿಷ ತಿಂದು ಸಾಯೋ ಬದಲು ಆ ವಿಷನ ಪಕ್ಕಕ್ಕೆ ಜೀವನ ಮಾಡೋದು ಬುದ್ಧಿವಂತರ ಲಕ್ಷಣ. ನಿನಗೆ ವಯಸ್ಸಿದೆ, ಉತ್ಸಾಹ ಇದೆ, ಆ ಉತ್ಸಾಹನೇ ಹೀಗೆಲ್ಲ ಆಡಿಸ್ತಾ ಇದೆ ನಿನಗೆ. ಅನ್ಕೊಂಡಿದ್ದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ, ಅದೇ ಜೀವನ. ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಭಯ ಭಯ ಅಂತ ಯಾಕೆ ಹಿಂಗ್ ಸಾಯ್ತಾರೋ? ಅವ್ನ್ ಸಾಯಿಸ್ಲಿಲ್ಲ ಅಂದ್ರೆ ನಾವೇನ್ ಸಾಯೋದೇ ಇಲ್ವಾ? ಇಲ್ಲ ಅವ್ನ್ ಸಾಯಿಸ್ತಾನೆ ಅಂತ ಊಟ ತಿಂಡಿ ಬಿಟ್ಟು ಗಡಿ ಬಿಟ್ಟು ಹೋಗ್ತೀವಾ? ಇಲ್ವಲ್ಲ. ಅಂದ್ಮೇಲೆ ಯಾಕೆ ಈ ಭಯ ಗಿಯ ಎಲ್ಲ? ಹೇಡಿಗಳಾಗಿ ಯಾವತ್ತೋ ಸಾಯೋ ಬದಲು ಸತ್ಯ ಹೇಳಿ ವೀರನಾಗಿ ಇವತ್ತೇ ಸಾಯ್ಬೇಕು, ಅದು ಧೈರ್ಯ ಅಂದ್ರೆ. ಅದೇ ಇಲ್ಲ ಅಂದ್ಮೇಲೆ ಯಾಕೆ ಬೇಕು ಇವ್ರಿಗೆ ಚಾನಲ್ ಗಿನಲ್ ಎಲ್ಲ? ಛೇ! ಡಾರ್ಲಿಂಗ್, ನನ್ನ ಡ್ರಾಯಿಂಗ್ ಹೇಗಿದೆ? ಹೇ ಚಿನ್ನು, ಇವ್ರು ನಿನಗೆ ಹೆಂಗೊತ್ತು? ಗೊತ್ತು, ಆಪತ್ ಬಾಂಧವ ಅಂಕಲ್. ಯಾರಮ್ಮ ಅದು ಆಪತ್ ಬಾಂಧವ? ಯಾರೇ ಇದು? ನಾನು ಐಸ್ ಕ್ರೀಮ್ ತಗೊಂಡು ರಸ್ತೆಯಲ್ಲಿ ಬರ್ತಾ ಬಿದ್ಬಿಟ್ಟಾಗ ನನ್ನ ಕಾಪಾಡಿ ನನಗೆ ಪುನರ್ಜನ್ಮ ಕೊಟ್ಟವರು ಇವರೇ. ಅದಕ್ಕೆ ನಾನು ಡ್ರಾಯಿಂಗ್ ಮಾಡಿಕೊಂಡಿದ್ದೀನಿ. ಅಕ್ಕ, ಅದೇ ನಾನೊಬ್ಬ ರಿಯಲ್ ಹೀರೋ ನೋಡ್ದೆ ಅಂತ ಹೇಳಿದ್ನಲ್ಲ, ಅವ್ರು ಬೇರೆ ಯಾರು ಅಲ್ಲ, ಇವರೇ ನನ್ನನ್ನು ಸೇವ್ ಮಾಡಿದ್ದು. ದೇವ್ರೆ, ಇವರಿಬ್ರು ನನ್ನ ಎರಡು ಕಣ್ಗಳಿದ್ದ ಹಾಗೆ. ಯಾವುದಕ್ಕೆ ನೋವಾದ್ರೂ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಇವ್ರನ್ನ ಕಾಪಾಡಿದ ಇವನು ಎಲ್ಲ ಇದ್ರು ಚೆನ್ನಾಗಿರ್ಲಿ, ಚೆನ್ನಾಗಿರ್ಲಿ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ನಗ್ತಾ ಇದ್ರೆ ಐಸ್ ಕ್ರೀಮ್ ಥರ ಸ್ವೀಟಾಗಿರ್ತೀಯ, ನೋಡ್ತಾ ಇದ್ರೆ ಟೇಸ್ಟ್ ಮಾಡಬೇಕು ಅನ್ಸುತ್ತೆ. ಕಳ್ಳ, ಕುಳ್ಳನ್ ಬುದ್ಧಿ ಎಲ್ಲಿ ಬಿಡ್ತೀಯ? ಅಯ್ಯೋ ಚಿನ್ನ, ನನ್ನ ಹಾರ್ಟ್ಗೆ ರೈಟ್ ಲೆಗ್ ಇಟ್ಟು ಬಂದಮೇಲೆ ಪ್ಯಾಥೋ ಮೂಡಲ್ಲಿ ವೈಲಿನ್ ಬಾರಿಸ್ತಿದ್ದು ನನ್ನ ಹಾರ್ಟು ಜಾಲಿ ಮೂಡಲ್ಲಿ ರಾಕ್ ಸಾಂಗ್ ಹಾಡಕ್ಕೆ ಶುರು ಮಾಡಿಬಿಟ್ಟಿದೆ. ನೀವ್ ನನ್ನನ್ನು ಹೀಗೆ ಹೊಗಳ್ತಾ ಇದ್ರೆ ನನ್ಗೊಂಥರ ಆಗುತ್ತೆ. ಅಯ್ಯೋ ಚಿನ್ನ, ನಿನಗೆ ಹೊಗಳಿದ್ರೆ ಒಂಥರ ಆಗುತ್ತೆ, ನೀನು ನೋಡಿದ್ರೆ ನನಗೆ 2-3 ಥರ ಆಗುತ್ತೆ. ಚಿನ್ನ, ನಾವಿಬ್ರು ಮದುವೆ ಆಗಿ ಸ್ವರ್ಗದ ಬಾಗಿಲು ತಟ್ಟಣ. ಆಹಾ, ಆಸೆ ನೋಡು ಆಸೆ. ನೀವು ಮಾತಿನ ಮಲ್ಲ, ಬರೀ ಮಾತಲ್ಲೇ ಎಲ್ಲ ಮಾಡಿ ಮುಗಿಸ್ಬಿಡ್ತೀರಾ. ಅಯ್ಯೋ ಚಿನ್ನ, ಇವನು ಬರೀ ಮಾತಿನ ಮಲ್ಲ ಅಲ್ಲ, ನಿನ್ನ ನಿನ್ನ ಕೋರಿಕೆ ಏನು ಅಂತ ಹೇಳು, ನಾನು ಅಂದ್ರೆ ಈ ಮಲ್ಲ ನೆರವೇರಿಸ್ತಾನೆ. ನೀವ್ ನನ್ನ ಪ್ರೀತಿಯಿಂದ ಚಿನ್ನ ಚಿನ್ನ ಅಂತ ಕರಿತೀರಲ್ಲ,
ಅದೇ ಚಿನ್ನದಲ್ಲಿ ಒಂದ್ ಸರ ಮಾಡಿಸ್ಕೊಡ್ತೀರಾ? ಅಲ್ಪತೃಪ್ತೆ ಅಲ್ಪತೃಪ್ತೆ. ಕೇವಲ ಒಂದೇ ಒಂದು ಚಿನ್ನದ ಚೈನು, ಒಂದೇ ಒಂದು ಚಿನ್ನದ ಚೈನು. ಈ ಮನ್ಮತ ಮನ್ಸ್ ಮಾಡಿದ್ರೆ ಚಿನ್ನದ ಹೊದ್ಕೆನೆ ಮಾಡಿಸಿ ಅದ್ರಲ್ಲೇ ನಿನ್ನ ಮುಚ್ಚಾಕ್ಬಿಡ್ತೀನಿ. ಮಾತಲ್ ಬೇಡ, ಮಾಡಿ ತೋರಿಸಿ, ಆಮೇಲೆ ಒಪ್ಕೊಳ್ತೀನಿ. ಅಂದ್ರೆ ಈ ಮನ್ಮಥನ್ ಮೇಲೆ ನಿನಗೆ ಅನುಮಾನ, ಅದು ನನಗೆ ಅವಮಾನ ಆದ ಕಡೆ ನಾನು ಒಂದು ಕ್ಷಣನೂ ಇರಲ್ಲ. ಈಗ ಹೋಗ್ತೀನಿ, ನಾಳೆ ಬರ್ತೀನಿ, ಆದ್ರೆ ಖಾಲಿ ಕೈಯಲ್ಲಿ ಬರಲ್ಲ, ಚಿನ್ನದ ಸಮೇತ ಬರ್ತೀನಿ. ಗಾಡಿ ಯಾಕೋ ಅಲ್ಲಾಡ್ಕೊಂಡು ಇಲ್ಲೇ ನಿಂತ್ಬಿಟ್ಟಿದೆ. ಆಯಿಲ್ ಜಾಮ್ ಆಗ್ಬಿಟ್ಟಿದೆ. ಗಾಡಿ ಸರ್ವಿಸಿಗೆ ಬಿಟ್ಟು ಆಯಿಲ್ ಚೇಂಜ್ ಮಾಡೋ ತನಕ ಹಿಂಗೆ ಅವಾಗ ಕೈ ಕೊಡ್ತಾ ಇರುತ್ತೆ. ಈ ಹಾಳಾದ ಸಿಗ್ನಲ್ ಈಗಲೇ ಬೀಳ್ಬೇಕಾ? ಯಾಕೆ ಕೋಪ ಮಾಡ್ಕತೀಯ ಸೋನು? ನೋಡಲ್ಲಿ 24 ಕ್ಯಾರೆಟ್ ಗೋಲ್ಡ್ ಏನ್ ಕೂಲ್ ಆಗಿದ್ದಾನೆ. ಓಹೋ, ಬೈಕ್ ಬೇರೆ ಬಂದ್ಬಿಟ್ಟಿದೆ. ಅಂದ್ಮೇಲೆ ಮುಗೀತು. ಆ ಬಾಡಿ ಈ ಗಾಡಿಲಿ ಕೂರೋ ನಿನ್ ಕನಸು ಫ್ಲಾಪ್ ಆದಂಗೆ. ಹಲೋ, ಆ ಬಾಡಿ ಈ ಗಾಡಿಲಿ ಕೂರ್ದಿದ್ರೇನು, ಈ ಬಾಡಿ ಆ ಗಾಡಿಲಿ ಕೂರೋ ಹಾಗೆ ಮಾಡ್ತೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ಮಚ್ಚ, ಭಿಕ್ಷಿಕೆ ಆದ್ರೂ ಬಾಡಿನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಳು. ಅದು ನೋಡ್ತಾ ಇದ್ರೆ ಒಳಗಡೆ ಇರೋ ಮನ್ಮತ ಉಕ್ಕಿ ಬರ್ತಾ ಇದೆ. ತಗೋ, ಈ ಅಡ್ರೆಸ್ಗೆ ಬಂದ್ಬಿಡು, 1000 ರೂಪಾಯಿ ಕೊಡ್ತೀನಿ, ಗೊತ್ತಾಯ್ತಾ? 1000 ರೂಪಾಯಿ? ಇದೇ 1000 ರೂಪಾಯಿನ ನಿಮ್ಮನೆ ಹೆಣ್ಮಕ್ಳು ಕೊಟ್ಕರಿದ್ರೆ ಹೇಗಿರುತ್ತೆ? ಚುರುಕನ್ನುತ್ತಲ್ಲ. ಯಾಕೆ? ಅವ್ರು ನಿಮ್ಮನೆ ಹೆಣ್ಮಕ್ಳು, ಇವ್ರು ಬೀದಿಲ್ ಬಿದ್ದಿರೋರು ಅಲ್ವಾ? ಆಕೆ ಬೀದಿಲ್ ಬಿದ್ದಿರಬಹುದು, ಆಕೆ ಬಡತನಕ್ಕೆ ಹೆದರಿ ಸೆರಗ್ ಹಾಸಿ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಏನಾದ್ರೂ ಇದ್ದಿದ್ರೆ ಅವಳು ಹುಟ್ಟಿದ ಕಂದನ್ನ ಕೈಲಿ ಹಿಡ್ಕೊಂಡು ಹೀಗೆ ಬಿಡಿಗಾಸ ಕೈ ಚಾಚ್ತಾ ಇರ್ಲಿಲ್ಲ. ಅಂತ ಹೇಳೋ. ಪ್ರಾಣ ಹೋಗುತ್ತೆ ಅಂದ್ರು ಪ್ರಾಣನೇ ಕೊಡ್ತಾಳೆಯ ಹೊರತು ಶೀಲ ಕಳ್ಕೊಳ್ಳಲ್ಲ ಈ ಮಣ್ಣಿನ ಹೆಣ್ಣು ಅಂತ ಪವಿತ್ರವಾದ ಹೆಣ್ಣಿನ ಮೇಲೆ ನಿಮ್ಮ ಕಾಮದ ಕಣ್ಣು ಹಾಕ್ತಿರಲ್ಲ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ನಿಮ್ಮಂತವ್ರನ್ನ. ಸಾರಿ ಸರ್, ಕ್ಷಮಿಸ್ಬಿಡಿ ಅಮ್ಮ. ವಾವ್, ಬಿಟ್ರೆ ಭಗವಾನ್ ಬುದ್ಧಾಗೆ ಬುದ್ಧಿ ಹೇಳ್ತಾನೆ. ಹೌದು. ಯಾಕೆ ಬೇಜಾರು ಮಾಡ್ಕೋತೀಯ ಸೋನು? ಭೂಮಿ ಗುಂಡಾಗಿದೆ, ಅವನಿಲ್ಲಿಂದ ಹೊರಟವನು ಎಲ್ಲೇ ಸುತ್ತಿದ್ರು ಮತ್ತೆ ಇಲ್ಲಿಗೆ ಬರಲೇಬೇಕು. ಡೋಂಟ್ ವರಿ, ಆ ಗೋಲ್ಡ್ ನಿಂಗೆ ಸಿಕ್ಕೇ ಸಿಗುತ್ತೆ. ನೀನೇನೇ ಹೇಳು ಸೋನು, ಹೆಣ್ಣಿನ ಮೇಲೆ ಅವನಿಗಿರೋ ಗೌರವ ಕಾಳಜಿ ನೋಡಿದ್ರೆ ಅವನ ಮದುವೆ ಆಗಳು ತುಂಬ ಅದೃಷ್ಟ ಮಾಡಿರ್ತಾಳೆ ಅನ್ಸತ್ತೆ. ಹಾಂ, ನನಗೆ ಅವನ್ ನೆನಪು ಮತ್ತೆ ಮತ್ತೆ ಯಾಕೆ ಕಾಡ್ತಿದೆ? ನೀನೇ ಹೇಳು. ಮಾನಸ ಸರೋವರ ಥರ ಪ್ರಶಾಂತವಾಗಿದ್ದ ನನ್ನ ಮನಸ್ಸು ಯಾಕೆ ಈ ತರ ಚಡ್ಪಡಿಸ್ತಿದೆ? ಈ ಹಾರ್ಟ್ ಒಳಗೆ ಯಾರೋ ಎಂಟರ್ ಆಗಿರೋ ತರ ಫೀಲಿಂಗ್ಸ್ ಯಾಕೆ ಈ ತರ ಆಗ್ತಿದೆ? ಒಂದ್ ವೇಳೆ ನಾನೇನಾದ್ರೂ ನಂಗೆ ಗೊತ್ತಿಲ್ದಂಗೆ ಅವನನ್ನ ಪ್ರೀತಿಸಕ್ ಶುರು ಮಾಡಿದಿನ? ಹೌದು, ಕನ್ಫರ್ಮ್. ಐ ಲವ್ ಹಿಮ್. ರಿಯಲಿ ಐ ಲವ್ ಹಿಮ್. ನೀ ನನ್ನೊಲವಿಗೆ ನಾವಿಕ, ನೀ ನನ್ನಿದೆಯ ಭಾವುಕ, ನೀ ನನ್ನಂದಕ್ಕೆ ಮೋಹಕ, ನೀ ನನ್ನಿರುಳ ರೋಚಕ. ಕಣ್ಣೆರಡು ಕ್ಷಣ ಹಾತೊರೆದು ತೊಟಿಯೆರಡು ಬಲು ಹಠವಿಡಿದು ಕಾದು ನಿಂತಿದೆ ನಿನ್ನ ದಾರಿಯ. ನೀ ನನ್ನೊಲವಿಗೆ ನಾವಿಕ, ನೀ ನನ್ನಿದೆಯ ಭಾವುಕ, ನೀ ನನ್ನಂದಕ್ಕೆ ಮೋಹಕ, ನೀ ನನ್ನ
ನನ್ನಿರುಳ ರೋಚಕ ಸೋನು, ದಿಸ್ ಇಸ್ ಟೂ ಮಚ್. ಹೇಗಿದ್ದೆ, ಹೇಗಾಗೋದೆ, ಏನೇ ಆಯ್ತು ನಿನ್ಗೆ? ರೋಡ್ ರೋಮಿಯೋ ತರ ಹಿಂದೆ ಸುತ್ತಲಿಲ್ಲ, ಸೀಟಿ ಹಾಕ್ಲಿಲ್ಲ, ಲವ್ ಲೆಟರು ಕೊಟ್ಟಿಲ್ಲ, ಸೈಲೆಂಟ್ ಆಗಿ ಇಟ್ಕೊಂಡೆ ಸಿಕ್ಸರ್ ಹೊಡೆದ್ಬಿಟ್ನಲ್ಲಿ. ಏನ್ ಮಾಡ್ತೀಯ ಈಗ? ಲವ್ ಡಿಸೀಸ್ ಬಂದಾಯ್ತು, ಈಗ ಅದನ್ನ ವಾಸಿ ಮಾಡಕ್ಕೆ ಆ ಡಾಕ್ಟ್ರೇ ಬರ್ಬೇಕಷ್ಟೇ. ಅಪ್ಪ ದೇವ್ರೇ, ಆ ಡಾಕ್ಟ್ರು ಆದಷ್ಟು ಬೇಗ ನನ್ನ ಲೈಫ್ಗೆ ಎಂಟ್ರಿ ಆಗೋ ಥರ ಮಾಡಪ್ಪ, ಪ್ಲೀಸ್ ಪ್ಲೀಸ್. ಈಗ ನಾನು ನಂಬಿರೋರ್ನ ಆದಷ್ಟು ಬೇಗ ನನ್ನ ಕೈ ಹಿಡಿಯೋಗಿ ಮಾಡಪ್ಪ, ಪ್ಲೀಸ್. ಬಲಗಡೆ ಪ್ರಸಾದ, ನಿನ್ನ ಇಷ್ಟಾರ್ಥ ನೆರವೇರ್ತು ಅಂತ ತಿಳ್ಕೊಳ್ಳಿಯಮ್ಮ. ಥ್ಯಾಂಕ್ ಯು. ಒಳ್ಳೇದಾಗುತ್ತೆ. ನನಗೆ ಗೊತ್ತಿತ್ತು ನೀನು ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ. ಚಿನ್ನು, ನೀನ್ ಇಲ್ಲೇ ಕೂತಿರು, ನಾನು ಅಶ್ವತ್ ಕಟ್ಟೆ ಪ್ರದಕ್ಷಿಣೆ ಹಾಕಿ ಬರ್ತೀನಿ. ಓಹೋ, ಇಷ್ಟ ದಿನ ಅಮ್ಮ ಪ್ರದಕ್ಷಿಣೆ ಕರೆದ್ರೆ ಕಾಲ್ ನೋವಂತಿದ್ದೆ. ಈಗ ಭಕ್ತಿ ಜಾಸ್ತಿ ಆಗಿದೆ. ಭಕ್ತಿ ಯಾರಿಗೋಸ್ಕರನೋ? ಎಲ್ಲ ನಿಮ್ಮ ಅಂಕಲ್ಗೋಸ್ಕರ. ಅಂಕಲ್ಲ,
ಯಾವ ಅಂಕಲ್? ಹಾಯ್. ಹಾಯ್. ಹೌ ಆರ್ ಯು? ಫೈನ್. ನೀವು? ಐ ಆಮ್ ಆಲ್ಸೋ ಫೈನ್. ನೀನ್ ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ನಿಮ್ಗೆ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡೆ. ಹೌದಾ? ಹೌದು. ನೀವೇ ತಾನೇ ನನ್ನ ಸೇವ್ ಮಾಡಿದ್ದು, ಅದಕ್ಕೆ ನಿಮ್ಮನ್ನ 100 years ಚೆನ್ನಾಗಿಡಪ್ಪ ಅಂತ ಕೇಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಬರ್ಲಾ? ಬಾಯ್. ಬಾಯ್. ಏನ್ ನೋಡ್ತಿದ್ಯಾ ಚಿನ್ನು? ಅಂಕಲ್ನ. ಅಂಕಲ್ಲ? ಯಾವ ಅಂಕಲ್ಲು? ಅದೇ ಆಪತ್ ಬಾಂಧವ ಅಂಕಲ್. ಏನ್ ಹೇಳ್ತಿದ್ಯಾ ಚಿನ್ನು? ನಿಜಾನೇ ಹೇಳ್ತಿದ್ದೀನಿ. ಅಂಕಲ್ ಬಂದು ನನ್ನ ಹಣೆಗ್ ಮುತ್ಕೊಟ್ಟು ಹೀಗೆ ಹೋದ್ರು. ಯಾಕಿಷ್ಟು ಲೇಟು ಮನ್ಮಥ ಡಿಯರ್? ನಾನ್ ಕಣ್ ಮುಚ್ಚಿದ ತಕ್ಷಣ ನಾನ್ ಮನ್ಮಥ ಅಂತ ಗೊತ್ತಾಗೋಯ್ತಾ? ಬ್ಯಾಡ್ ಸ್ಮೆಲ್ ಬಂದಾಗ್ಲೇ ಗೊತ್ತಾಯ್ತು. ಏನ ಬ್ಯಾಡ್ ಸ್ಮೆಲ್? ಓ, ಅದು ನಿನ್ನ ನೋಡೋ ಅರ್ಜೆಂಟಲ್ಲಿ ತೊಳ್ಕೊಳ್ಳೋದೇ ಮರ್ತೋಯ್ತು ದೇಹನ, ಅದಕ್ಕೆ ಈ ಎಫೆಕ್ಟ್. ಸರಿ, ಮುಂದಿನ ಸಲ ಬರ್ತಾ ಗೋಲ್ಡ್ ತಂದೆ ತರ್ತೀನಿ ಅಂತೇನೋ ಬಿಲ್ಡಪ್ ಕೊಟ್ಟಿದ್ರಿ, ಈಗ ನೋಡಿದ್ರೆ ಖಾಲಿ ಹ್ಯಾಂಡಲ್ ಬಂದಿದ್ದೀರಾ. ಏನ ಖಾಲಿ ಹ್ಯಾಂಡ? ಈ ಹ್ಯಾಂಡು ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ. ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ KGF ಚಿನ್ನಾನ ಮ್ಯಾಜಿಕ್ ಮಾಡಿ ಕಣ್ಮುಂದೆ ತಂದ್ಬಿಡುತ್ತೆ. ಹಾಗಾದ್ರೆ ಮಾಡಿ. ನನ್ ಕೈ ಚಳಕ ನೋಡ್ಬೇಕಾ? ಹಾಗಾದ್ರೆ ಕಣ್ಮುಚ್ಚ. ಇದೆಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಕಣ್ಬಿಡು. ಹೇ ಗುಲ್ಡು, ಅಲ್ಲಲ್ಲ ಗೋಲ್ಡ್. ಓ ಮೈ ಗಾಡ್, ಎಷ್ಟೊಂದು ಗೋಲ್ಡ್ ಇದೆ. ಯಾವ್ದಾದ್ರು ಜ್ಯುವೆಲರಿ ಶಾಪ್ ದೋಚ್ಕೊಂಡ್ ಬಂದ್ರಾ? ಕಷ್ಟಪಟ್ಟು ಹಗಲು ರಾತ್ರಿ ಟ್ಯಾಕ್ಸಿ ಓಡಿಸಿ ಬೆವ್ರು ಸುರಿಸಿ ಸಂಪಾದನೆ ಮಾಡಿ ದುಡ್ಡಲ್ಲಿ ಕೊಂಡ್ಕೊಂಡ್ ಬಂದಿದ್ದು ಕಡೆ. ಮನ್ಮಥ, ನಿಮಗ್ ನನ್ ಕಂಡ್ರೆ ಎಷ್ಟೊಂದ್ ಪ್ರೀತಿ. ಈ ಗೋಲ್ಡ್ ಎಲ್ಲ ನನ್ಗೆ ತಾನೆ. ಚಿನ್ನ, ಈ ಕಾಸಿನ ಸರ, ನೆಕ್ಲೆಸು, ಬಳೆ, ಓಲೆ, ಜುಮ್ಕಿ, ಡಾಬು ಎಲ್ಲ ನಿಂಗೆ. ಈ ತಾಳಿ ನಿನ್ ಕೊರಳಿಗೆ ಬಿದ್ಮೇಲೆ ಈ ತಾಳಿ ನನ್ ಕೊರಳಿಗೆ ಯಾವಾಗ ಬೀಳುತ್ತೆ? ನೀವು ಅಂದ್ರೆ ರೇಪೆ ಅಂದ್ರೆ ನಾಳೆನೆ ಅಂತ. ಹಾಗಾದ್ರೆ ನಾಳೆನೆ ಈ ಒಡವೆನೆಲ್ಲ ನಿನ್ ಮೈ ಮೇಲೆ ಹಾಕ್ಬಿಡ್ತೀನಿ. ಡಿಯರ್, ಹೇಗಿದ್ರು ಒಡವೆಗಳನ್ನೆಲ್ಲ ತಂದಿದ್ದೀರಲ್ಲ, ಈಗ್ಲೇ ನನ್ ಕೈ ಕೊಟ್ಬಿಡಿ. ನಾಳೆ ಮನೇಲೆ ರೆಡಿ ಆಗಿ ಈ ಒಡವೆಗಳನ್ನೆಲ್ಲ ಹಾಕೊಂಡು ಮದುಮಗಳಾಗ್ ಬರ್ತೀನಿ. ಮದ್ವೆ ಮುಗಿದ ತಕ್ಷಣ ಮಧುಚಂದ್ರಕ್ ಹೋಗಿ ಸ್ವರ್ಗದ ಬಾಗ್ಲು ತಟ್ಟೋಣ. ಸ್ವರ್ಗದ ಬಾಗಲ್ ತಟ್ಟಕ್ಕೆ ಎಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾಳಲ್ಪ. ಸರಿ ಚಿನ್ನ ತಗೋ, ಚಿನ್ನ ತಗೋ. ನಾವಿಬ್ರು ಎಲ್ ಮದ್ವೆ ಆಗೋಣ? ಅದೇ 2 ವೈಟ್ 1 ಕೆಂಪ್ ನಾಮ ಇಟ್ಕೊಂಡಿರ್ತಾರ ದೇವ್ರು. ಓ, ನಮ್ ವೆಂಕಟರಮಣ ಸ್ವಾಮಿ ವೆಂಕಿ. ಆ ವೆಂಕಟೇಶ್ವರನ್ ದೇವಸ್ಥಾನದಲ್ಲಿ ಮದ್ವೆ ಆಗೋಣ. ಓಕೆ ಸರಿ, ನಾನ್ ಬರ್ಲಾ? ಬರ್ತೀನಿ. ಬಾಯ್ 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 ಬಾಯ್. ಎಮ್ಮೆಲ್ಲೆ ಮಲಿಂಗಪ್ಪಂಗೆ, 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 ಎಮ್ಮೆಲ್ಲೆ ಮಲಿಂಗಪ್ಪಂಗೆ. ಲಿಂಗ, ಶಂಭುಲಿಂಗ. ಈ ಯಾವುದೋ ಒಂದು ನೋಡು, MLA ಇಲ್ಲೇ ಇದ್ದಾನೆ. ಇವನ್ ಯಾರೇ ಕರೆಸಿದ್ರು ಅಯೋಗ್ಯನ? ಸೋನು, ಬಾಡಿ ಯಾಕೋ ವೈಬ್ರೇಟ್ ಆಗ್ತಾ ಇದೆ, ಸ್ವಲ್ಪ ಕ್ಯಾಮ್ರಾ ಹಿಡ್ಕೋತೀಯಾ? ನಿನ್ ಫೋನ್ ವೈಬ್ರೇಟ್ ಆಗ್ತಿರ್ಬೇಕು. ನಾನು ಫೋನೇ ತಂದಿಲ್ಲ, ಹಿಡ್ಕೊಳ್ಳಿ. ಅಯ್ಯೋ, ನಾನು ಟಾಯ್ಲೆಟ್ಗೆ ಹೋಗ್ಬೇಕು. ಪ್ರೆಸ್ ರಿಪೋರ್ಟರ್ ಸೋನು ಅಂದರೆ ಇವಳೆ. ಫಂಕ್ಷನ್ ಮುಗಿತಿದ್ದಂಗೆ ನನ್ನ ಬೆಡ್ ಮೇಲೆ ಇವಳು ತಂದು ಹಾಕಬೇಕು, ಗೊತ್ತಾಯ್ತಾ? ಕರ್ಣನ
ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಏಯ್, ನೀವೇನು ದುಶ್ಯಾಸನ ವಂಶದವ್ರ? ಯಾವಾಗಲೂ ಹೆಣ್ಣಿಂದನೇ ಬಿದ್ದಿರ್ತಿರಲ್ಲ. ಹೆಣ್ಣನ್ನು ಕೆಣ್ಕೋಕ್ ಹೋದ ಎಷ್ಟೋ ಜನ ಮಣ್ಣು ಮುಕ್ಕಿದ್ದಾರೆ. ಅದು ಗೊತ್ತಿದ್ದು ಮಣ್ಣೇ ತಿನ್ಬೇಕು ಅಂತ ಬರ್ತಿರಲ್ಲ. ಯಾವುದ್ರಲ್ಲಿ ಹೊಡಿಬೇಕು ನಿಮ್ಮನ್ನ? ನೋಡ್ರಮ್ಮ, ನನಗೀಗ ಫೈಟ್ ಮಾಡೋ ಮೂಡಿಲ್ಲ. ಸೊ ನಾನು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಕಣ್ಣು ಕಾಣ್ದಂಗೆ ಕಳಿಸ್ಕೋಬೇಕು. ನಾನು ಕಣ್ಣು ಬಿಟ್ಟ ಮೇಲೆ ನನಗೇನಾದರೂ ಕಾಣಿಸಿದ್ರೆ ಶಿವ 3ನೇ ಕಣ್ ತೆಗೆದು ಭಸ್ಮ ಮಾಡ್ದಂಗೆ ನಿಂತ ಜಾಗದಲ್ಲೇ ಹೂತಾಕ್ಬಿಡ್ತೇನೆ. ನಾನು ಕಣ್ಮುಚ್ಚಿದ್ದು ನನಗೆ ಹೊಡಿಲಿ ಅಂತಲ್ಲ, ನೀವು ನಿಮ್ಮ ಜೀವ ಉಳಿಸ್ಕೊಳ್ಳಿ ಅಂತ. ನಿಮಗೆ ನಿಮ್ಮ ಜೀವದ ಮೇಲೆ ಆಸೆ ಇಲ್ಲ ಅಂದ್ರೆ ನನಗೂ ಉಳ್ಸಕ್ಕಿಷ್ಟ ಇಲ್ಲ. ಕರ್ಣ, ಅದೇನ್ ಮೋಡಿ ಮಾಡಿದ್ಯೋ? ಮಾತಾಡದೆ ಇದ್ರು ಬರೀ ಮೌನದಲ್ಲೇ ನಂಗೆ ಹುಚ್ಚಿಡ್ಸ್ಬಿಟ್ಟಿದ್ಯಾ. ಈಗ ನೀನಿಲ್ದೆ ಈ ಜೀವನ ಪರಿಪೂರ್ಣ ಆಗಲ್ಲ ಅನ್ನತ್ತೆ ಈ ಮನಸ್ಸು. ಅದಕ್ಕೆ ನಾಳೆ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತಿದ್ದೀನಿ. ನಾನ್ ನಿರಾಸೆ ಮಾಡಲ್ಲ ತಾನೇ? ಬಾರೆ ಬೇಗ, ಬಾರೆ ಬಾರೆ ಬಾರೆ. ಮನ್ಮತ, ಮನ್ಮತ, ಏ ಮನ್ಮತ. ಹಾಗಾದ್ರೆ ನಾನು ಇಷ್ಟೊತ್ತರೆಗೂ ಕಾಣ್ತಾ ಇದ್ದಿದ್ದು ಕನ್ಸ? ಏನು ಕನ್ಸ್ ಕಾಣ್ತಿದ್ಯಾ? ಎಂಥ ಕನ್ಸು ಅಂತ್ಯ? ಫಸ್ಟ್ ನೈಟಲ್ಲಿ ನಾನು ಕೋಕಿಲ ಇಬ್ರು ಮಧು ಮಂಚದ ಮೇಲೆ ಕಾಮದ ಉತ್ತುಂಗದಲ್ಲಿ ಇನ್ನೇನು ಸ್ವರ್ಗದ ಬಾಗಿಲು ತಟ್ಟಬೇಕು ಅನ್ನೋಷ್ಟ್ರೊಳಗೆ ಶಿವಪೂಜೆಯಲ್ಲಿ ಕರಡಿ ಬಂದಂಗೆ ಬಂದು ನನ್ನ ಕನ್ಸನ್ನೆಲ್ಲ ಹಾಳು ಮಾಡ್ಬಿಟ್ರಲ್ಲೋ ಪಾಪಿ ನನ್ನ ಮಕ್ಕಳ. ಮುಹೂರ್ತ ಮೀರೋಗ್ತಿದೆ ಹುಡುಗಿಯಲ್ಲಿ ಅಂತ ಅಲ್ಲಿ ಪುರೋಹಿತರು ಬಾಯಿ ಬಡ್ಕೋತಿದ್ರೆ ನೀವು ಇಲ್ಲಿ ಕೂತ್ ಕನ್ಸು ಕಾಣ್ತಿದ್ದೀರಾ? ಅಂದ್ರೆ ಕೋಕಿಲ ಇನ್ನೂ ಬಂದಿಲ್ವಾ? ಸರಿಯಾಗಿ ಅಡ್ರೆಸ್ ಹೇಳಿದ್ದೀರಾ? ಅವಳೆ 2 ವೈಟು 1 ರೆಡ್ ನಾಮ ಇರೋ ನಮ್ ವೆಂಕಿ ಟೆಂಪಲ್ ಅಲ್ಲಿ ಮದುವೆ ಆಗೋಣ ಅಂತ ಹೇಳಿದ್ದು. ಗೊತ್ತಾಯ್ತು ಬಿಡಿ.
ಸರಿಯಾಗಿ ಹಾಕಿದಾಳೆ ನಿಮ್ಮ ಹಣೆಗೆ 2 ವೈಟು 1 ರೆಡ್ನ. ಅಂದ್ರೆ ನೀವ್ ಹೇಳ್ತಾ ಇರೋದೇನು ನಮ್ ಹುಡುಗಿ ನನ್ಗೆ ಮೋಸ ಮಾಡಿದಾಳೆ ಅಂತನಾ? ಲೇ 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 ನಮ್ ಚಿನ್ನು ಅಪ್ಪಟ ಚಿನ್ನ ಕಂಡ್ರು, ಚಿನ್ನ. ನಮ್ ಹುಡುಗಿ ಮೇಲೆ ಅನುಮಾನ ಪಡ್ತೀರಾ? ಬೇಕಾದ್ರೆ ನಿಮ್ಮೆಲ್ಲರ ಮುಂದೆ ಫೋನ್ ಮಾಡಿ ಕೇಳಿಸ್ತೀನಿ ಕಂಡ್ರು, ಕೇಳ್ರ. ನೋಡ್ರು 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 ನಮ್ ಹುಡುಗಿ ಫೋನ್ ರಿಂಗ್ ಆಗ್ತಾ ಇದೆ. ನೀವ್ ಹೇಳ್ದಂಗ ಅವಳು ಏನಾರು ನನಗೆ ಮೋಸ ಮಾಡಂಗ್ ಇದ್ದಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೋಬೇಕಾಗಿತ್ತು. ಇದ್ರಲ್ಲೇ ಗೊತ್ತಾಗುತ್ತೆ ನಮ್ ಹುಡುಗಿ ಎಂತವಳು ಅಂತ. ಕಟ್ ಆಗೋಯ್ತು. ಇನ್ನೊಂದ್ಸಲ ಮಾಡ್ತೀನಿ, ಮೋಸ್ಟ್ಲಿ ಡ್ರೈವ್ ಮಾಡ್ತಿರ್ಬೇಕು. ಹಲೋ, ಈಗಲಾದ್ರೂ ಗೊತ್ತಾಯ್ತಾ ನಿಮ್ಮ ಹುಡುಗಿ ಚಿನ್ನನ ಚಮ್ಮಕ್ ಚೆಲ್ಲುನ ಅಂತ? ನಿಮ್ಮ ಪುಣ್ಯ ಇವತ್ತೇ ಓಡೋಗೋಳೆ. ಮದುವೆ ಆಗಿ ಫಸ್ಟ್ ನೈಟಲ್ಲಿ ಏನಾದರೂ ಎಸ್ಕೇಪ್ ಆಗಿದ್ರೆ ಏನ್ರಿ ಗತಿ? ಅವಳು ನನ್ನ ಬಿಟ್ಟೋದ್ಲು ಅಂತ ಬೇಜಾರಾಗ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, 10,000 ಒಡವೆ ಚಿನ್ನನ ಕಿತ್ಕೊಂಡು ನಮ್ಮ ವೆಂಕಿ ಎದುರುಗಡೆನೆ ಅವನ್ನ ನನಗೆ ಶಿಫ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಲಲ್ಲ, ಅದು ಅವಳ ಅಜ್ಜಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಗೋವಿನಲ್ಲಿ ಕರೆದ್ಬಿಟ್ಟು ನಾಯಿ ಬಾಯಿಗೂ ಇದ್ಬಿಟ್ನಲ್ಲ. ಡೋಂಟ್ ವರಿ, ನಿನ್ ದುಃಖಕ್ಕೆ ನನ್ನ ಹತ್ರ ಔಷಧಿ ಇದೆ. ಆ ಔಷಧಿನ ನೀ ಕುಡಿ, ನಿನ್ ದುಃಖ ಎಲ್ಲ ಕಿಕ್ಕಿಂದ ಕಿತ್ಕೊಂಡು ಹೊಂಟಾಯ್ತಾ ಇರ್ತದೆ. ಜೀವನಾನೇ ಶಾನೆ ಬೇಜಾರು, ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು. ಜೀವನಾನೇ ಶಾನೆ ಬೇಜಾರು, ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು. ಕುಡಿಯೋದು ನಾನ್ ಕಲ್ತೆ ಅವಳಿಂದ ಬಿಯರು, ಟೈಟಾಗಿ ನಾನು ಬಿದ್ರೆ ಕೇಳೋರು ಯಾರು? ಯಾವ್ದಕ್ಕೂ ಲವ್ ಮಾಡೋರು ತುಂಬಾ ಹುಷಾರು. ಜೀವನಾನೇ ಶಾನೆ ಬೇಜಾರು, ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು. ಮೆತ್ತಗಿರೋ ಹಾರ್ಟಿನ ಮೇಲೆ ಮುತ್ತ ಕೊಟ್ಲು 300. 24 ಕ್ಯಾರೆಟಿನ ಗೋಲ್ಡ್ ಕೂಡ ಡಮ್ಮಾರು. ಬ್ಯಾಡ ಅಂದ್ರು ಬೇಕು ಅಂದ್ಲು ಸುತ್ತೋಕೆ ಸ್ಕೂಟರ್. ಟೈರು ಟ್ಯೂಬ್ ವೀಕ್ ಆದ್ಮೇಲೆ ಕೇಳ್ತಾಳೆ ನೀ ಯಾರು? ಟೆನ್ಷನ್ ಆಗಿ ಎಣ್ಣೆ ಹೊಡೆದ್ರು ಕಿಕ್ಕ ಇಲ್ಲ ಒಂಚೂರು. ಸಿಕ್ಕಾಪಟ್ಟೆ ವೀಕ್ ಆಗೋಯ್ತು ಪಾಕೆಟ್ ಮನಿ ಪವರು. ಬ್ಯಾಡಕ್ಕಲ್ಲ ಶಿಷ್ಯ ಬ್ಯಾಡಕ್ಕಲ್ಲ ಶಿಷ್ಯ ಬ್ಯಾಡಕ್ಕಲ್ಲ, ಮಾಡೋಕ್ಕಿಲ್ಲ ಪ್ರೀತಿ ಮಾಡೋಕ್ಕಿಲ್ಲ ಪ್ರೀತಿ ಮಾಡೋಕ್ಕಿಲ್ಲ. ಬ್ಯಾಡಕ್ಕಲ್ಲ ಶಿಷ್ಯ ಬ್ಯಾಡಕ್ಕಲ್ಲ ಶಿಷ್ಯ ಬ್ಯಾಡಕ್ಕಲ್ಲ, ಮಾಡೋಕ್ಕಿಲ್ಲ ಪ್ರೀತಿ ಮಾಡೋಕ್ಕಿಲ್ಲ ಪ್ರೀತಿ ಮಾಡೋಕ್ಕಿಲ್ಲ. ಜೀವನಾನೇ ಶಾನೆ ಬೇಜಾರು, ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು. ತಂದೆ ತಾಯಿ ಬಂಧು ಬಳಗ ಎಲ್ಲಾರ್ನು ನಾನು ಬಿಟ್ಟೆ, ನೀನೆ ನನ್ನ ಜೀವ ಅಂತ ನಿನ್ ಹಿಂದೆ ಬಿದ್ದುಬಿಟ್ಟೆ. ಎಂಗೇಜ್ಮೆಂಟ್ ಆಗಿದ್ರೂನು ವಿಷಯನ ಮುಚ್ಚಿಟ್ಟೆ, ತಾಳಿ ಕಟ್ಟ ಸಮಯಕ್ಕೆ ನನ್ನ ದೂರಾನೆ ತಳ್ಬಿಟ್ಟೆ. ಸಿಕ್ಕವ್ನಲ್ಲಿ ಸೇಫ್ ಆಗ್ಬಿಟ್ಟೆ, ನೀನು ತುಂಬಾ ಹುಷಾರು. ಬಾರಿನಲ್ಲಿ ಟೈಟ್ ಆಗ್ಬಿದ್ರೆ ಎಲ್ಲಾರ್ಗೂ ನಾ ಲೋಫರು. ಬ್ಯಾಡಕ್ಕಲ್ಲ ಶಿಷ್ಯ ಬ್ಯಾಡಕ್ಕಲ್ಲ ಶಿಷ್ಯ ಬ್ಯಾಡಕ್ಕಲ್ಲ, ಮಾಡಕ್ಕಿಲ್ಲ ಪ್ರೀತಿ ಮಾಡಕ್ಕಿಲ್ಲ ಪ್ರೀತಿ ಮಾಡಕ್ಕಿಲ್ಲ. ಬ್ಯಾಡಕ್ಕಲ್ಲ ಶಿಷ್ಯ ಬ್ಯಾಡಕ್ಕಲ್ಲ ಶಿಷ್ಯ ಬ್ಯಾಡಕ್ಕಲ್ಲ, ಮಾಡೋಕ್ಕಿಲ್ಲ ಪ್ರೀತಿ ಮಾಡೋಕ್ಕಿಲ್ಲ ಪ್ರೀತಿ ಮಾಡೋಕ್ಕಿಲ್ಲ. ಜೀವನಾನೇ ಶಾನೆ ಬೇಜಾರು,
ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು ಜೀವನಾನೇ ಶಾನೆ ಬೇಜಾರು ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು ಕುಡಿಯೋದು ನಾನು ಕಲ್ತೆ ಅವಳಿಂದ ಬಿಯರು ಟೈಟ್ ಆಗಿ ನಾನು ಬಿದ್ರೆ ಕೇಳೋರು ಯಾರು ಯಾವ್ದಕ್ಕೂ ಲವ್ ಮಾಡೋರು ತುಂಬಾ ಹುಷಾರು ಜೀವನಾನೇ ಶಾನೆ ಬೇಜಾರು ಅಣ್ಣ ಕೈ ಕೊಟ್ಲ ನಿನ್ನ ಲವ್ವರು ಏನೇ ಇವತ್ತು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಅವ್ರೇನ್ ಅಷ್ಟೊಂದು ಇಂಪಾರ್ಟೆಂಟಾ? ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಹೋಗ್ತಿದ್ದೀನಿ. ಬಾಯ್ ಬಾಯ್. ಏಯ್ ಹುಷಾರು ಕಣೆ. ಸ್ಕೂಲ್ ವ್ಯಾನ್ ಬಂತು. ಬಾಯ್ ಮಮ್ಮಿ. ಬಾಯ್. ಹುಷಾರು. ಅಂಕಲ್ ನೀವು? ನಾನೇ ಪುಟ್ಟ. ನಿಮ್ದೇನ ಮನೆ ಇದು? ಹೌದು, ಮನೆಗೆ ಬನ್ನಿ ಅಂಕಲ್. ನಮ್ಮ ಮಮ್ಮಿನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಪುಟ್ಟ ಸ್ಕೂಲ್ಗೆ ಈಗಾಗಲೇ ಟೈಮ್ ಆಗಿದೆ. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ಮಿಸ್ ಮಾಡಲ್ಲ ತಾನೇ? ಮಿಸ್ ಮಾಡಲ್ಲ, ಖಂಡಿತ ಬರ್ತೀನಿ. ಬಾ ಹೋಗೋಣ. ನೋಡು ಹುಷಾರಾಗತ್ತು. ಬಾಪ. ಅಂಕಲ್ ಆ ಅಂಕಲ್ ಯಾಕೆ ಬರಲಿಲ್ಲ? ಅವರು ಪರಮಾತ್ಮನ ಪಾದ ಬಿಟ್ಟು ಇನ್ನೂ ಎದ್ದಿಲ್ಲ, ಅದಕ್ಕೆ ಬಂದಿಲ್ಲ. ಅವ್ರಿಗೆ ದೇವ್ರ ಮೇಲೆ ಅಷ್ಟೊಂದು ಭಕ್ತಿನಾ? ಹಾ, ಆ ತಲಕಾವೇರಿಲಿ ಕಾವೇರಿ ಉಕ್ಕಿ ಹರಿಯೋ ಹಾಗೆ ಸಂಜೆ ಆದ್ರೆ ಸಾಕು, ಭಕ್ತಿ ಹಂಗೆ ಉಕ್ಕಿ ಹರಿಯುತ್ತೆ. ಓ, ಬೆಳಿಗ್ಗೆ ಕ್ರೌಡ್ ಜಾಸ್ತಿ ಅಲ್ವಾ? ನಮ್ ಪ್ರಾರ್ಥನೆ ದೇವ್ರಿಗೆ ಕೇಳ್ಸಲ್ಲ ಅಂತ ರಾತ್ರಿ ಹೊತ್ತು ಪೂಜೆ ಮಾಡ್ತಾರೇನೋ. ಹಿಸ್ ಗ್ರೇಟ್ ಅಂಕಲ್. ಅಂದಾಗೆ ನಿಮ್ಗೆ ದೇವ್ರ ಮೇಲೆ ಭಕ್ತಿ ಇಲ್ವಾ ಅಂಕಲ್? ಭಕ್ತಿನಾ ನನಗ? ಇಲ್ಲ. ಬ್ಯಾಡ್ ಅಂಕಲ್. ದೇವ್ರು ಇಲ್ದೆ ಈ ಜಗತ್ತೇ ಇಲ್ಲ ಅಂತ ಮಮ್ಮಿ ಹೇಳ್ತಿರ್ತಾರೆ. ದೇವ್ರ ಮೇಲೆ ಭಕ್ತಿ ಇಲ್ಲ ಅಂದ್ರೆ ಆ ಅಂಕಲ್ ನೋಡಿ ಕಲ್ತ್ಕೊಳ್ಳಿ. ಆಗ ನಾನೇ ಒಂದು ಬಾರ್ ಓಪನ್ ಮಾಡ್ಬೇಕಷ್ಟೇ. ಏನಂದ್ರಿ? ಸ್ಕೂಲ್ ಬಂತು ಅಂದೆ. ಶುಭ ಕಾರ್ಯಕ್ಕೆ 108 ವಿಘ್ನಗಳು. ಇದು ಬೇರೆ. ಇದೇ ಟೈಮಲ್ಲಿ ಕೈ ಕೊಡ್ಬೇಕಾ? ಏನಪ್ಪ ಮಾಡ್ಲಿ ಈಗ? ಕರ್ಣನ್ ಹೆಂಗ್ ಮೀಟ್ ಮಾಡ್ಲಿ? ಅವನಿಗೆ ಹೇಗ್ ಪ್ರಪೋಸ್ ಮಾಡ್ಲಿ? ಥ್ಯಾಂಕ್ ಯು ಸೋ ಮಚ್. ಏನಾಯ್ತು? ಕೆಟ್ಟ ಹೋಗಿದೆ. ಒಬ್ರು VIP ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡಬೇಕಿತ್ತು. ಸೊ ನಿಮ್ ಗಾಡಿಲಿ ಡ್ರಾಪ್ ಕೊಡ್ತೀರಾ? ಈ ಗಾಡಿ ಇರೋದೇ ನಿಮ್ಮಂಥವ್ರ ಸೇವೆಗೋಸ್ಕರ. ಬನ್ನಿ. ಥ್ಯಾಂಕ್ ಯು. ಎಲ್ಲಿ ಹೋಗ್ಬೇಕು ಅಂತ ಹೇಳಲೇ ಇಲ್ಲ. ಹೇಳ್ತೀನಿ ನಡೀರಿ. ಇಷ್ಟು ವಿಚಿತ್ರ ಅಲ್ವಾ? ನಾವ್ ಯಾವಾಗ್ಲೂ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ್ಲೇ ಮೀಟ್ ಆಗ್ತಿರ್ತೀವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ ಋಣದ ಭಾರ ನನ್ ಮೇಲೆ ತುಂಬಾನೇ ಇದೆ. ಅದನ್ನ ಋಣ ಅಂತ ಯಾಕೆ ಅನ್ಕೋತೀರಾ? ಅದ್ ನನ್ ಕರ್ತವ್ಯ ಅಂದ್ಕೊಂಡಿದ್ದೀನಿ. ಅದು ನಿಮ್ ದೊಡ್ಡ ಗುಣ. ಚಿಕ್ಕ ಸಹಾಯ ಮಾಡಿದ್ರು ಪ್ರತಿಫಲ ಬಯಸೋ ಈ ಜನಗಳ ನಡುವೆ ನೀವ್ ನಿಜವಾಗ್ಲೂ ಸ್ಟಾರ್ಗಳ ಜೊತೆ ಹೊಳೆಯೋ ಮೂನ್ ತರ ಡಿಫ್ರೆಂಟ್ ಆಗಿದ್ದೀರಾ. ಥ್ಯಾಂಕ್ಸ್ ಫಾರ್ ಯೋರ್ ಕಾಂಪ್ಲಿಮೆಂಟ್ಸ್. ಅಷ್ಟೇ ಅಲ್ಲ, ಆಕ್ಷನ್ ಕೂಡ ಸಖತ್ತಾಗೆ ಮಾಡ್ತೀರಾ. ನೀವೇನಾದ್ರೂ ಆಕ್ಟರ್ ಆದ್ರೆ ಸ್ಯಾಂಡಲ್ವುಡ್ ಏನು ಹಾಲಿವುಡ್ ಅಲ್ಲೇ ಸೂಪರ್ ಸ್ಟಾರ್ ಆಗ್ತೀರಾ. ನೀವು ನನ್ನ ತುಂಬಾ ಹೊಗಳ್ತಾ ಇದ್ದೀರಾ. ಇಷ್ಟಪಡೋರ್ನ ಹೊಗಳ್ತೆ ಬೇರೆಯವ್ರನ್ನ ಹೊಗಳಕ್ಕೆ ನನಗೆ ಲೂಸಾ? ಏನಂದ್ರಿ? ಸಹಾಯ ಮಾಡೋರ್ನ ಹೊಗಳ್ದೆ ಬೇರೆಯವ್ರನ್ನ ಹೊಗಳಕ್ಕಾಗತ್ತಾ ಅಂದೆ. ಗಾಡಿ ಆಗ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗ್ತಾನೆ ಇದೆ. ನೀವು ಇಳಿಯೋ ಸ್ಟಾಪ್ ಯಾವ್ದು ಅಂತ ಹೇಳಲೇ ಇಲ್ಲ. ಹಾ, ಆ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿ ನಿಲ್ಸಿ. ಅಲ್ಲ, ಓಕೆ. ಬನ್ನಿ ಹೋಗೋಣ. ನಾನಾ? ಹೌದು ರೀ, ನೀವೇ. ಬನ್ನಿ, ಒಬ್ರು VIP ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ನೋಡಿ, ನಂಗೆ ಬೇರೆ ಕೆಲಸ ಇದೆ. ನೀವು ಬಾಡಿಗೆ ಕೊಟ್ರೆ ಹೊರಡ್ತೀನಿ. ವೇಟಿಂಗ್ ಚಾರ್ಜ್ನು ಸೇರಿಸ್ಕೊಡ್ತೀನಿ. ಬನ್ನಿ ಹೋಗೋಣ.
ಇಲ್ಲಿ ಯಾರೋ VIP ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದರೆ ಹೌದು ಮಾಡಿಸ್ತೀನಿ. ಇಲ್ಲಿ ಯಾರೂ ಆ ಥರ ಕಾಣಿಸ್ತಿಲ್ಲ, ಯಾಕೆ ಇನ್ನೂ ಬಂದಿಲ್ವಾ? ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಇಲ್ಲ, ಎಲ್ಲಿ? ದೃಷ್ಟಿ ಇಟ್ಟು ನನ್ನ ಕಣ್ಣಲ್ಲಿ ನೋಡಿ, ಅವರೇ ಕಾಣಿಸ್ತಾರೆ. ಏನ್ರಿ ಇದೆಲ್ಲ? ಪ್ರೀತಿ. ತಪ್ಪು ಮಾಡ್ತಾ ಇದ್ದೀರಾ? ಇಲ್ಲ, ನನ್ನ ಮನ್ಸಿಗೆ ಸರಿ ಅನ್ಸಿದ್ದನ್ನೇ ಮಾಡ್ತಿದ್ದೀನಿ. ಪ್ರೀತಿ ಮಾಡುವಂತ ಕ್ವಾಲಿಟಿ ಏನ್ ಕಂಡ್ರಿ ನನ್ನಲ್ಲಿ? ನಿಮ್ ಒಳ್ಳೆತನ, ನಿಮ್ ಗುಣ, ನಿಮ್ ಧೈರ್ಯ, ನಿಮ್ ನಿಸ್ವಾರ್ಥ ಸೇವೆ, ಇದಕ್ಕಿಂತ ಒಳ್ಳೆ ಕ್ವಾಲಿಟೀಸ್ ಇನ್ನೇನ್ ಬೇಕು ಹೇಳಿ? ಹಣ ಬೇಕ್ರಿ, ಹಣ. ಉಸಿರಾಡೋ ಗಾಳಿ ಒಂದು ಬಿಟ್ಟು, ತಿನ್ನೋ ಅನ್ನಕ್ಕೆ, ಕುಡಿಯೋ ನೀರ್ಗೆ, ಇರೋ ಜಾಗಕ್ಕೆ, ಉಡೋ ಬಟ್ಟೆಗೆ, ತೊಡೋ ಒಡವೆಗೆ, ಕೊನೆಗೆ ಕಾಲ್ಗೆ ಹಾಕೋ ಚಪ್ಲಿಗೂ ಹಣ ಬೇಕ್ರಿ. ನೋಡಿ, ಹೊಟ್ಟೆ ಹಸ್ದಾಗ ತುತ್ತು ಅನ್ನ ಕೇಳುತ್ತೆ ಹೊರತು ಪ್ರೀತಿನಲ್ಲ. ದಣದಾಗ ಕುಡಿಯೋದಕ್ಕೆ ನೀರು ಕೇಳುತ್ತೆ ವಿನಃ ಪ್ರೇಮಿನಲ್ಲ. ಹೊಟ್ಟೆ ತುಂಬದ ಮೇಲೆ ಬರೋ ಎಂಟರ್ಟೈನ್ಮೆಂಟೇ ಈ ಪ್ರೀತಿ ಗೀತಿ ಎಲ್ಲ. ಸೂತ್ರ ಇಲ್ದಿರೋ ಗಾಳಿಪಟದ ಥರ ಆಗಿರೋ ನನ್ನ ಲೈಫ್ನ ನಂಬ್ಕೊಂಡು ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ. ನನಗೂ ನಿಮಗೂ ಆಕಾಶ ಭೂಮಿಯಷ್ಟು ಅಂತರ ಇದೆ. ಆ ಅಂತರಕ್ಕೆ ಏಣಿ ಹಾಕ್ತೀನಿ ಅನ್ನೋದು ಹುಚ್ಚುತನ. ಬಿಟ್ರೆ ಗುರುರಾಜ್ ನಾಯ್ಡು ಹರಿಕತೆನ ಚೆನ್ನಾಗೇ ಹೇಳ್ತೀರಾ. ನೋಡಿ, ನೀವು ನನ್ನನ್ನು ಹುಚ್ಚಿ ಅನ್ಕೊಳ್ಳಿ, ಮೆಂಟ್ಲ್ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ, ನಾನ್ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ನೀವು ನನಗ್ ಬೇಕು ಅಷ್ಟೇ. ಬನ್ನಿ ಹೋಗೋಣ. ರೇ ನಿಂತ್ಕೊಳ್ರಿ. ಏನ್ರಿ ಅನ್ಕೊಂಡಿದ್ದೀರಾ ನೀವು? ನನ್ನ ಅಂಗಡಿಲಿರೋ ವಸ್ತು ತರ ನೀವು ನಂಗೆ ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಾ? ನನ್ನ ಹಾರ್ಟಿನ ಆನ್ಸರ್ ಶೀಟ್ ನ ವ್ಯಾಲ್ಯೂಯೇಷನ್ ಮಾಡಿ ನೋಡಿ, ಆಗ ಗೊತ್ತಾಗತ್ತೆ ನನ್ನ ಪ್ರೀತಿ ಎಂಥದ್ದು ಅಂತ. ನನ್ನ ಪ್ರೀತಿ ಬಗ್ಗೆ ನಂಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ನನ್ನ ಪ್ರೀತಿ ಹೇಳ್ಕೋಬೇಕಿತ್ತು, ಹೇಳ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಅರೆ ಬನ್ರಿ. ಪ್ರೀ ಅಂತ ಕರೆಯಕ್ಕೆ ಎಷ್ಟು ಖುಷಿ ಆಗತ್ತಲ್ವಾ? ನಿಮ್ಮನ್ನ ನೋಡಿದ್ರೆ ನಗು ಬರುತ್ತೆ. ಅಲ್ಲ ರೀ, ಒಂದು ಹುಡುಗಿ ನಾಚಿಕೆ ಬಿಟ್ಟು ತನ್ನ ಪ್ರೀತಿನ ಹೇಳ್ಕೊಂಡ್ರೆ ಐ ಲವ್ ಯು ಟು ಅಂತ ಹೇಳಿ ಹಗ್ ಮಾಡಿ ಕಿಸ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಒಳ್ಳೆ ದೂರ್ವಾಸ್ ಮುನಿ ತರ ಆಡ್ತೀರಾ. ಏನು ಸೂತ್ರ ಇಲ್ದಿರೋ ಗಾಳಿಪಟ ತರ ಸಿಕ್ತಂಗ್ ಹಾರ್ತೀರಾ? ಈ ಸೂತ್ರ ಇಲ್ದಿರೋ ಪಟಕ್ಕೆ ಸೂತ್ರ ಕಟ್ಟಕ್ಕೆ ಅಂತಾನೆ ನಾನ್ ಬಂದಿರೋದು. ಆಗ ನನ್ ಸರ್ಕಲ್ ಬಿಟ್ಟು ಎಲ್ ಹಾರೋಗ್ತೀರಾ ಅಂತ ನಾನು ನೋಡ್ತೀನಿ. ಯಾರಪ್ಪ ಇಷ್ಟೊತ್ತಲ್ಲಿ ಫೋನು? ಎಸ್, ನನಗೆ ಗೊತ್ತಿತ್ತು ನೀವು ಫೋನ್ ಪಿಕ್ ಮಾಡ್ತೀರಾ ಅಂತ. ನನಗೆ ಗೊತ್ತು ನಿಮಗ್ ನನ್ನ ಮೇಲೆ ಕೋಪ ಇಲ್ಲ, ಪ್ರೀತಿ ಇದೆ ಅಂತ. ಇದ್ರೂ ಅದು ಬೂದಿ ಮುಚ್ಚಿರೋ ಕೆಂಡದ ಥರ ಇರುತ್ತೆ ಅಂತ ಆ ಬೂದಿನ ಹಾರಿಸಿ ನಿಮ್ ಸ್ವಚ್ಛ ಪ್ರೀತಿ ಕೊಡೋ ದಿನಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ಮಧ್ಯರಾತ್ರಿ ಫೋನ್ ಮಾಡಿ ನಿಮ್ ನಿದ್ದೆ ಭಂಗ ಮಾಡ್ದೆ ಅಂತ ಕೋಪ ಮಾಡ್ಕೋಬೇಡಿ. ನಾನ್ ನಿಮ್ ನೆನ್ಪಲ್ಲಿ ನಿದ್ದೆ ಮಾಡ್ದೆ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಿದ್ದೀನಿ ಗೊತ್ತಾ. ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಫೋನ್ ಮಾಡ್ದೆ. ಫೋನ್ ನಂಬರ್ ಹೆಂಗ್ ಸಿಕ್ತು ಅಂತನಾ? ನನಗ್ ಗೊತ್ತು ನೀವ್ ನಿಮ್ ನಂಬರ್ ಕೊಡಲ್ಲ ಅಂತ, ಅದಕ್ಕೆ ನಿಮ್ ವಿಸಿಟಿಂಗ್ ಕಾರ್ಡ್ನ ಅಬೇಸ್ ಮಾಡ್ಬಿಟ್ಟೆ. ನೋಡಿ, ನಾಳೆ ನಿಮ್ಗೋಸ್ಕರ KC ಲೇಔಟ್ ಅಲ್ಲಿರೋ ಪಾರ್ಕಲ್ಲಿ ಕಾಯ್ತಾ ಇರ್ತೀನಿ. ಬರ್ತೀರಾ ಅಲ್ಲ? ಬಂದೇ ಬರ್ತೀರಾ ಅಂತ ನಂಗೆ ಗೊತ್ತು. ಗುಡ್ ನೈಟ್. ಹಲೋ 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 ಹಲೋ. ಅಯ್ಯೋ ಕಟ್ಟ ಬಿಟ್ಟಿದೆ. ಆಹಾ, ಹುಡುಗಿರಲ್ಲಿ ಎಷ್ಟು ವಿಧ. ಒಬ್ಳು ಚಿನ್ನಕ್ಕೋಸ್ಕರ ಲವ್ ಮಾಡಿದ್ಲು, ಇನ್ನೊಬ್ಳು ನನ್ನ ಚಿನ್ನದಂತ ಹಾರ್ಟ್ಗೋಸ್ಕರ ಲವ್ ಮಾಡ್ತಿದ್ದಾಳೆ. ನನ್ನನ್ನು ಲವ್ ಮಾಡ್ತಿರೋ ನಿನ್ನ ನೋಡೋಕ್ಕೋಸ್ಕರ ನಾನು ಬಂದೇ ಬರ್ತೀನಿ. ಬಂದು ನನ್ನ ಹಾರ್ಟ್ನ ನಿನಗೆ ಗಿಫ್ಟಾಗಿ ಕೊಟ್ಟೇ ಕೊಡ್ತೀನಿ. ಇಷ್ಟು ದಿನ ಅವಳು ಬಿಟ್ಟೋದ್ಲು ಅಂತ ಕುಡಿತಾ ಇದ್ದೆ, ಆದರೆ ಈಗ ಇವಳು ಪ್ರೀತಿಯನ್ನು ಅಮೃತನ ಕುಡಿಸ್ತೀನಿ ಅನ್ನೋವಾಗ ಇದನ್ನ ನಾನು ಯಾಕೆ ಕುಡಿಲಿ? ಯಾರು ಇಲ್ವಲ್ಲಪ್ಪ, ಯಾಕೆ ಕುಡಿಲಿ? ಇನ್ಮೇಲೆ ನಾನು ಕುಡಿಯಲ್ಲ. ಅಯ್ಯೋ, ಆಣೆ ಇಡೋಕ್ಕೂ ಮುಂಚೆ ಒಂದು ಗುಟ್ಕು ಮಿಕ್ಬಿಟ್ಟಿದೆ, ಪೀರ್ಕೊಂಡ್ಬಿಡೋಣ. ಕುಡಿಯಲ್ಲ. ಪಾರ್ಕ್ ತುಂಬಾ
ಪಕ್ಷಿಗಳು. ಇದರಲ್ಲಿ ನನ್ನ ಕಾಗೆ ನನ್ನ ಪಕ್ಷಿ ಯಾವುದು ಅಂತ ಹೆಂಗ್ ಕಂಡುಹಿಡಿಯೋದು? ಫೋನ್ ಮಾಡ್ಬಿಡಣ. ನನಗ್ ಗೊತ್ತಿತ್ತು ನೀವ್ ಬಂದೇ ಬರ್ತೀರಾ ಅಂತ. ಅದಕ್ಕೆ ನಿಮ್ಗೋಸ್ಕರ ವೈಟ್ ಡ್ರೆಸ್ ಬ್ಲ್ಯಾಕ್ ಕೋಟ್ ಹಾಕೊಂಡು ಜಾತಕ ಪಕ್ಷಿ ತರ ಕಾಯ್ತಾ ಇದ್ದೀನಿ. ವೈಟ್ ಡ್ರೆಸ್ಸು ಬ್ಲ್ಯಾಕ್ ಕೋಟು, ವೈಟ್ ಡ್ರೆಸ್ಸು ಬ್ಲ್ಯಾಕ್ ಕೋಟು. ಅಯ್ಯೋ, ಬೆಣ್ಣೆ ಮುದ್ದೆಯಲ್ಲಿ ಮಾಡ್ದಂಗಿದ್ದಾಳಲ್ಲಪ್ಪ. ನಾನೇ ಇವಳಿಗೆ ಸರಿಯಾದ ಜೋಡಿ. ಅವಳು ಕೇಳಿ. ಈ ಬೆಣ್ಣೆ ತಿನ್ನೋ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಬೆಣ್ಣೆ ರಾಣಿ ನಾ ಬಂದೆ. ಬೆಣ್ಣೆ ರಾಣಿ ವೈಟ್ ಡ್ರೆಸ್ಸು ಬ್ಲ್ಯಾಕ್ ಕೋಟು ಬಂದು ತುಂಬ ಹೊತ್ತಾಯ್ತು ಅನ್ಸುತ್ತೆ. ಸಾರಿ, ತುಂಬ ಕಾಯಿಸ್ಬಿಟ್ಟೆ. ನಂಗೆ ಗೊತ್ತು ಕೋಪ ಬಂದಿದೆ ಅಂತ. ಕೋಪ ಬಂದಿದೆ. ನೀನು ಕೋಪದಲ್ಲೂ ತುಂಬ ಮುದ್ದ ಕಾಣಿಸ್ತೀಯ. ಇಷ್ಟು ದಿನ ಸಿಂಗಲ್ ಟ್ರ್ಯಾಕಲ್ಲಿ ಜರ್ನಿ ಮಾಡಿದ್ ಸಾಕು. ಸಿಂಗಲ್ ಬಾಡಿಗೆ ಮಿಂಗಲ್ ಆಗೋಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಇಷ್ಟು ದಿನ ಕೊಡಬೇಕು ಅಂತ ಬಚ್ಚಿಟ್ಕೊಂಡಿದ್ದನ್ನ ಈಗಲಾದ್ರೂ ಕೊಡ್ಬೋದಲ್ಲ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡಿರ್ಬಾರ್ದಮ್ಮ, ಬೇಗ ಕೊಡು. ಹೊಡೆದ್ಬಿಟ್ಟು ಎಲ್ಲೋ ಬಿಟ್ಲಪ್ಪ. ಹಾರ್ಟ್ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಏಟ್ ಕೊಡ್ತಿದ್ಯಲ್ಲ, ಇದು ನ್ಯಾಯನಾ? ಏನು ಒಳ್ಳೆ ಮಂಡ್ರಗಪ್ಪೆ ತರ ಇದೆಯಾ? ನನ್ ಹಾರ್ಟ್ ಬೇಕೇನೋ? ಇನ್ನೊಂದು ಏಟ್ ಹೊಡೆದ್ರೆ ನಿಮ್ ಮೌನಾಣೆ. ಪ್ರೀತಿಯಿಂದ ಪಾರ್ಕ್ ಕರೆದ್ಬಿಟ್ಟು ಹಿಂಗ ಅವಮಾನ ಮಾಡ್ತಿದ್ಯಲ್ಲ, ದಿಸ್ ಈಸ್ ಟೂ ಮಚ್. ಏನು? ನಾನ್ ನಿನ್ನ ಪಾರ್ಕ್ ಕರೆದ್ನ? ಯಾವಾಗ? ಮಿಡ್ ನೈಟ್ ಅಲ್ಲಿ. ಅಂದ್ರೆ 93426462 ನಂದೆ. ಮತ್ತೆ ಆ ವಿಸಿಟಿಂಗ್ ಕಾರ್ಡ್ ಅದು ನಂದೆ. ಸಾರಿ ಸರ್, ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ ನಂಬರ್ನ ಕರ್ಣನ್ ನಂಬರ್ ಅನ್ಕೊಂಡು ಸಿಕ್ಕಾಪಟ್ಟೆ ಹೊರಬಿಟ್ಟೆ. ಸಾರಿ. ಓಲ್ಡೇನ್ ಕರ್ಣಂಗು ನಿಂಗು ಏನು? ಅದೊಂದು ಬಿಗ್ ಸ್ಟೋರಿ ಸರ್. ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕರ್ಣ 24 ಕ್ಯಾರೆಟ್ ಗೋಲ್ಡ್. ಅವನ್ ಕ್ಯಾರೆಕ್ಟರ್ಗೆ ಫಿದಾ ಆಗ್ಬಿಟ್ಟಿದೀನಿ ಸರ್. ಅವನನ್ನ ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ತುಂಬಾ ಅಂದ್ರೆ ಎಷ್ಟು? ನನ್ ಪ್ರೀತಿನೂ ಈ ಭೂಮಿನೂ ಒಂದೇ ತಕಡಿಲ್ ತೂಗ್ಸಿದ್ರೆ ನನ್ ಪ್ರೀತಿ 1 ಪಟ್ ವೇಟ್ ಜಾಸ್ತಿ ಸರ್. ನನ್ನ ನಿಮ್ ತಂಗಿ ಅನ್ಕೊಂಡು ಪ್ಲೀಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ಸರ್. ನೋ, ಅಣ್ಣ ತಂಗಿ ತವರಿಗೆ ಬಾ ತಂಗಿ ಪಿಕ್ಚರ್ ನೋಡ್ಬಿಟ್ಟು ಸೆಂಟಿಮೆಂಟ್ ಆಗಿ ಲಾಕ್ ಮಾಡ್ತಾ ಇದ್ಯಾ? ನೋ, ನಾನ್ ನಿಮ್ಗೆ ಹೆಲ್ಪ್ ಮಾಡಲ್ಲ. ಕರ್ಣ ತುಂಬಾ ಇನ್ನೋಸೆಂಟು, ನೀನ್ ನೋಡಿದ್ರೆ ವೈಲೆಂಟು. ನಿಮ್ಮಿಬ್ಬರಿಗೆ ಏನಾದ್ರೂ ನಾನ್ ಕನೆಕ್ಷನ್ ಕೊಟ್ರೆ ಕರ್ಣ ಕರೆಂಟ್ ಹೊಡೋದಕ್ಕೆ ಕಾಗೆ ತರ ಆಗ್ಬಿಡ್ತಾನೆ. ಆಗೋದಿಲ್ಲ. ನಾನ್ ನಿಮ್ಗೆ ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ. ಇದೇ ನಿಮ್ ಕೊನೆ ಮಾತಾ? ಎಸ್, ಕೊನೆ ಅಂಡ್ ಲಾಸ್ಟ್. ಹೌದಾ? ಹಾಗಾದ್ರೆ ಇವಾಗ ಕೇಳಿ. ನಾಳೆ ಇದ್ದೇ ಪಾರ್ಕು ಇದ್ದೇ ಟೈಮು ಕರ್ಣ ಬರ್ತಾರೆ. ಬರ್ಬೇಕು. ನೀವು ಬರೋ ಹಂಗ್ ಮಾಡ್ಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಮಿನಿಟೇ ಡೆತ್ ನೋಟ್ ಬರ್ದು ನನ್ ಸಾವಗ್ ನೀವೇ ಕಾರಣ ಅಂತ ಪ್ರಾಣ ಬಿಡ್ತೀನಿ. ಒಬ್ಬ ಅಣ್ಣನ್ ಸ್ಥಾನದಲ್ಲಿ ನಿಂತು ತಂಗಿ ಲವ್ ಅನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಕ್ಕೆ ಬದುಕಿರ್ಬೇಕು ಹೇಳಿ? ಮತ್ತೆ ಜ್ಞಾಪಿಸ್ತಾ ಇದೀನಿ, ನಾಳೆ ಇದೇ ಪಾರ್ಕು ಇದೇ ಜಾಗ ಇದೇ ಟೈಮು. ಇಲ್ಲ ಅಂದ್ರೆ ಸೂಯಿಸೈಡ್. ಕಲ್ಪನಾ ರೇಂಜಲ್ಲಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳಲ್ಲಪ್ಪ. ಇವಳು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ನಾಳೆ ಒಂದು ಬಾಡಿ ಬೀಳೋದು ಗ್ಯಾರಂಟಿ. ಆಮೇಲೆ ನಾನು ಜೈಲಲ್ಲಿ ಎಣ್ಸೋದು ಗ್ಯಾರಂಟಿ. ಈಗ ಏನು ಮಾಡೋದು? ಅವಳು ಏನು ಅನ್ಕೊಂಡ್ಬಿಟ್ಟಿದ್ದಾಳೆ? ಏನು ಬ್ಲ್ಯಾಕ್ ಮೇಲ್ ಮಾಡ್ತಾಳಾ? ಮಾಡಲಿ. ಪಾಯ್ಸನ್ ಕುಡಿತಾಳಾ? ಕುಡಿಲಿ. ನಾನು ನಾಳೆ ಪಾರ್ಕಿಗೆ ಹೋಗಲ್ಲ. ಅದೇನಾಗುತ್ತೋ ಆಗಲಿ. ಅಪ್ಪ, ಪಾಯ್ಸನ್ ಕುಡಿದು ಪರಮಾತ್ಮನ ಪಾದ ಸೇರ್ಕೊಂಡ್ಬಿಟ್ರೆ ತಲೆ ತೊಳ್ಕೊಂಡ್ಬಿಡ್ಬೋದು. ಆದ್ರೆ ಅವಳು ಡೆತ್ ನೋಟ್ ನ ಬರೆದು ಡೆತ್ ನೋಟ್ ನಲ್ಲಿ ನಮ್ಮ ಡೆತ್ ಡೇನ ಫಿಕ್ಸ್ ಮಾಡ್ಬಿಡ್ತಾಳೆ ಕಣೋ. ಲೋ, ಆ ಚೈಲ್ಡ್ ಮಾತು ಕೇಳಿ ಯಾಕೋ ಭಯ ಪಡ್ತೀಯಾ? ಅಂತ ಹುಡುಗಿರ ಕಣೋ ಲೈಫ್ ಬಗ್ಗೆ ಯೋಚನೆ ಮಾಡದೆ ಅನಾಹುತ ಮಾಡ್ಕೊಳ್ಳೋದು. ಈ ಪ್ರೀತಿ ಆ ಏಜ್ ನಲ್ಲಿ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ ನೋಡು. ಕೋಪದ ಕೈಗೆ ಬುದ್ಧಿ ಕೊಟ್ಟು ಅನಾಹುತ ಆಗಕ್ ಮುಂಚೆ ಒಂಚೂರು ನಿಧಾನವಾಗಿ ಯೋಚನೆ ಮಾಡು. ನನ್ನ ಅನುಭವದ ಮಾತು ಹೇಳ್ತೀನಿ ಕೇಳು. ಒಂದು ಹುಡುಗಿ ಒಂದು ಹುಡುಗನಿಗೋಸ್ಕರ ಹಿಂದು ಮುಂದೆ ನೋಡದೆ ಸಾಯಕ್ಕೆ ಹೋಗ್ತಾಳೆ ಅಂತಂದ್ರೆ ಅವಳು ಅವನನ್ನ ಅಷ್ಟು ಪ್ರೀತಿಸ್ತಾಳೆ ಅಂತ ಅರ್ಥ. ಪ್ರೀತಿಗೋಸ್ಕರ ಹಠ ಮಾಡೋ ಹುಡುಗಿ ಪ್ರೇಮಿನ ಯಾವತ್ತೂ ಬಿಟ್ಕೊಡಲ್ಲ. ಅಂಥ ಸಂದರ್ಭ ಬಂದರೆ ಏನು ಬೇಕಾದರೂ ಮಾಡ್ಕೋತಾಳೆ. ಆ ಕ್ಯಾಟಗರಿಗೆ ಸೇರಿದವಳು ಇವಳು.
ನಾವು 100 ಜನ ಹುಡುಗಿರ್ ನೋಡ್ತಿದ್ರು ಯಾವ ಹುಡುಗಿ ನಮ್ಮನ್ನು ನೋಡ್ತಾ ಇದ್ದಾಳೆ ಅನ್ನೋದು ಇಲ್ಲಿ ಕೌಂಟ್ ಆಗುತ್ತೆ. ನೋಡು, ಅವಳು ನಿನ್ನ ತುಂಬ ಹಚ್ಕೊಂಡಿದ್ದಾಳೆ. ಅಂಥವಳನ್ನ ನೀನು ಮೆಚ್ಕೊಂಡ್ರೆ ತಪ್ಪೇನಿಲ್ಲ. ನಾಳೆ ನೀನು ಸುಮ್ಮನೆ ಪಾರ್ಕ್ ಹೋಗ್ಬಾ. ಸೋನು, ಸಾಯೋ ಅಧಿಕಾರ ಯಾರೇ ಕೊಟ್ಟಿದ್ ನಿನ್ಗೆ? ಸಾಯ್ತಾಳಂತೆ ಸಾಯ್ತಾಳೆ. ಸತ್ ಏನೇ ಸಾಧಿಸ್ತೀಯಾ? ಈಸಬೇಕು, ಇದ್ದು ಜಯಿಸಬೇಕು ಅಂತ ಕೇಳಿಲ್ವಾ? ಸಾಯ್ತಾಳಂತೆ ಸಾಯ್ತಾಳೆ. ನನ್ನೊಬ್ಬನ್ನೇ ಬಿಟ್ಟು ಸಾಯೋದಕ್ಕೆ ಹೇಗಾದ್ರೂ ಮನ್ಸು ಬಂತೆ ನಿನಗೆ? ನನಗೂ ಸ್ವಲ್ಪ ವಿಷಯ ಕೊಟ್ಬಿಡು, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ನೀನೇ ಇಲ್ಲ ಅಂದ್ಮೇಲೆ ನನಗಿಲ್ಲೇನೇ ಕೆಲಸ? I love you so much. ನೀಲಾಲಿ ಹಾಡಿದೆ ನನ್ನೆಲ್ಲ ಸಮಯಕ್ಕೂ ಮನಸಾಯ್ತು ನಿನ್ನದೇ. ಬಾನಲ್ಲಿ ಚಂದ್ರ ಚಂದ ಅದಕ್ಕಿಂತ ನೀನು ಅಂದ. ಕವಿ ಬರೆದ ಕಾವ್ಯ ಅಂದ ನನಗೆಂದು ನೀನೇ ಚಂದ. ಖಾಲಿ ಹೃದಯಕ್ಕೆ ನೀಲಾಲಿ ಹಾಡಿದೆ ನನ್ನೆಲ್ಲ ಸಮಯಕ್ಕೂ ಮನಸಾಯ್ತು ನಿನ್ನದೇ. ಹೇಳೋಕಾಗದ ರೀತಿ ತಿಳಿಸೋಕಾಗದ ಪ್ರೀತಿ ಕಲಿತೆ ನಿನ್ನಿಂದ ನಾನು ಏದೇನ. ಮುಳುಗೋ ಸೂರ್ಯನ ನೋಡಿ ಮನವಿ ಮಾಡಿದೆ ಕಾಡಿ. ತಡವಾಗಿ ಹೋಗು ಎಂದು ನೀನು ಪ್ರತಿದಿನ. ಕನಸೆಲ್ಲೋ ಕರೆದರೂ ನಾನಿನ್ನ ಕೈ ಸೇರೆ ಕೊನೆವರೆಗೂ ಆಸರೆ ಈ ಜೀವ ಇದ್ದರೆ. ಈ ಖಾಲಿ ಹೃದಯಕ್ಕೆ ನೀಲಾಲಿ ಹಾಡಿದೆ ನನ್ನೆಲ್ಲ ಸಮಯಕ್ಕೂ ಮನಸಾಯ್ತು ನಿನ್ನದೇ. ಮಲ್ಲಿಗೆ ಮಂಟಪದಲ್ಲಿ ನಿನ್ನ ಕೊರಳಿಗೆ ಮಾಲಯ ಹಾಕಿ ಕಣ್ಣೀರೇನೋರೆಸುವೆನು ನಿನ್ನವನಾದರೆ. ನಮ್ಮಿಬ್ಬರ ಪ್ರೀತಿಯ ನೋಡಿ ಬಾನಲ್ಲಿರೋ ಚಂದಿರ ಹಾಡಿ ಬೆಳದಿಂಗಳ ಕಳುಹಿಸಿದ ನಮ್ಮನ್ನು ಕಾಯಲು. ಮುಳ್ಳಾಗಿ ಕಾಯುವೆ ನನ್ನ ಸೇರೋ ಜಾನಿ ನನ್ನೆದೆಯ ಒಳವಿಗೆ ಚಿತ್ತಾರ ಚೆಲುವೆನೆ. ಖಾಲಿ ಹೃದಯಕ್ಕೆ ನೀಲಾಲಿ ಹಾಡಿದೆ ನನ್ನೆಲ್ಲ ಸಮಯಕ್ಕೂ ಮನಸಾಯ್ತು ನಿನ್ನದೇ. ಬಾನಲ್ಲಿ ಚಂದ್ರ ಚಂದ ಅದಕ್ಕಿಂತ ನೀನು ಅಂದ. ಕವಿ ಬರೆದ ಕಾವ್ಯ ಅಂದ ನನಗೆಂದು ನೀನೇ ಚಂದ. ಈ ಖಾಲಿ ಹೃದಯಕ್ಕೆ ನೀಲಾಲಿ ಹಾಡಿದೆ ನನ್ನೆಲ್ಲ ಸಮಯಕ್ಕೂ ಮನಸಾಯ್ತು ನಿನ್ನದೇ. ಏನ್ ಮೇಡಮ್, ಸಾಯೋ ಟೈಮಲ್ಲೂ ಡ್ರೀಮಾ? ನೀವು ಹೇಳಿದ ಟೈಮ್ ಮುಗಿದು ಅರ್ಧ ಗಂಟೆ ಆಯಿತು, ಅರ್ಧ ಬಾಟಲ್ ಪಾಯ್ಸನ್ ಖಾಲಿ ಆಗಿಲ್ಲ. ಯಾಕೆ, ಸಾಯಕ್ ಭಯನಾ? ಭಯನಾ?
ನಂಗ ನೋ ವೇ. ನನ್ ಸಾವನ್ನ ಪೋಸ್ಟ್ಪೋನ್ ಮಾಡಿದೀನಿ. ಯಾಕೆ? ಕಾನ್ಫಿಡೆನ್ಸ್ ನೋಡಿ. ಸತ್ರೆ ನಾನು ನಿಮ್ಮನ್ ಮತ್ತೆ ಪ್ರೀತಿಸಕ್ಕಾಗತ್ತಾ? ಮುಂದಿನ ಜನ್ಮದ ಬಗ್ಗೆ ಅಂತೂ ನನಗ್ ನಂಬಿಕೆ ಇಲ್ಲ. ಇರೋ ಈ ಜನ್ಮದಲ್ಲೇ ಪ್ರೀತಿ ಸತ್ಯಾಗ್ರಹ ಮಾಡಿ ಆದ್ರೂ ನಿಮ್ ಪ್ರೀತಿ ಪಡಿತೀನಿ. ಸತ್ಯಾಗ್ರಹನ? ಸತ್ಯಾಗ್ರಹ ಮಾಡಿದ್ರೆ ನ್ಯಾಯ ಸಿಗಬಹುದು, ಪ್ರೀತಿ ಸಿಗಲ್ಲ. ಹಾಗೇನಾದ್ರೂ ಆಗಿದ್ದಿದ್ರೆ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಅವ್ರವ್ರ ಹುಡುಗಿರ ಮನೆ ಮುಂದೆ ಹುಡುಗರು ಸತ್ಯಾಗ್ರಹ ಮಾಡ್ಕೊಂಡು ಕೂತಿರ್ತಿದ್ರು. ಭಗ್ನ ಪ್ರೇಮಿಗಳಾಗಿ ಬಾಟ್ಲ್ ಇಟ್ಕೊಂಡು ಅವ್ರವ್ರ ಜೀವನ ಹಾಳು ಮಾಡ್ಕೋತಾ ಇರಲಿಲ್ಲ. ನೋಡು, ಒಂದು ಕಾಫಿ ಕುಡಿಬೇಕಾದ್ರೂ ಕುಡಿಯೋ ಮನ್ಸಿದ್ರೆ ಮಾತ್ರ ಅದು ಟೇಸ್ಟಿ ಅನ್ಸುತ್ತೆ. ಬಲವಂತವಾಗಿ ಕುಡಿದ್ರೆ ಅದು ಟೇಸ್ಟ್ಲೆಸ್ ಅನ್ಸುತ್ತೆ. ಹಾಗೆ ಪ್ರೀತಿನೂ ಕೂಡ. ಪ್ರೀತಿಗೆ ಪ್ರೀತಿಸೋ ಮನ್ಸಿದ್ರೆ ಸಾಲದು, ಆ ಪ್ರೀತಿನ ಒಪ್ಕೊಳ್ಳೋ ಹೃದಯನೂ ಇರಬೇಕು. ಆ ಒಪ್ಕೊಂಡು ಹೃದಯ ತಾನಾಗೆ ಹುಡ್ಕೊಂಡು ಬರುತ್ತಲ್ಲ, ಅದು ನಿಜವಾದ ಪ್ರೀತಿ. ಹಾಗೇನಾದ್ರೂ ಆಗಿದ್ದಿದ್ರೆ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಅವ್ರವ್ರ ಹುಡುಗಿರ ಮನೆ ಮುಂದೆ ಹುಡುಗರು ಸತ್ಯಾಗ್ರಹ ಮಾಡ್ಕೊಂಡು ಕೂತಿರ್ತಿದ್ರು. ಭಗ್ನ ಪ್ರೇಮಿಗಳಾಗಿ ಬಾಟ್ಲ್ ಇಟ್ಕೊಂಡು ಅವ್ರವ್ರ ಜೀವನ ಹಾಳು ಮಾಡ್ಕೋತಾ ಇರಲಿಲ್ಲ. ಪ್ರೀತಿಗೆ ಪ್ರೀತಿಸೋ ಮನ್ಸಿದ್ರೆ ಸಾಲದು, ಆ ಪ್ರೀತಿನ ಒಪ್ಕೊಳ್ಳೋ ಹೃದಯನೂ ಇರಬೇಕು. ಅಂಕಲ್ ಬನ್ನಿ ಮನೆಗೆ ಹೋಗೋಣ. ಮನೆಗ? ಹೌದು, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಬರಲೇಬೇಕು, ಇಲ್ಲಾಂದ್ರೆ ನಿಮ್ ಜೊತೆ ನಾನು ಮಾತಾಡಲ್ಲ. ಸರಿ ಪುಟ್ಟ, ಕೋಪ ಮಾಡ್ಕೋಬೇಡ, ನಡಿ ಬರ್ತೀನಿ. ಇವರು ಅಂಕಲ್, ಇವರೇ ನಮ್ಮ ಮಮ್ಮಿ. ನಮಸ್ತೆ. ಹಾ, ನೆನ್ಪಾಯ್ತು. ಬನ್ನಿ ಬನ್ನಿ. ಚಿನ್ನು ನಿಮ್ ಬಗ್ಗೆ ಸಾಕಷ್ಟು ಹೇಳಿದಾಳು. ಗಾಯತ್ರಿ ಮಂತ್ರ ತರ ನಿಮ್ ಬಗ್ಗೆ ಹೇಳದೆ ಹೋದ್ರೆ ಅವಳಿಗೆ ಸಮಾಧಾನನೇ ಆಗಲ್ಲ. ತುಂಬಾ ಖುಷಿ ಆಯ್ತು ನಿಮ್ಮ ನೋಡಿ. ಹಾಯ್ ಡಾರ್ಲಿಂಗ್, ಇವತ್ತು ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ. ಗೆಸ್ಟಾ? ಹಾ, ಅವರು ನಮ್ಮಿಬ್ರಿಗೆ ತುಂಬಾ ಬೇಕಾದವರು. ತುಂಬಾ ಬೇಕಾದವ್ರಾ? ಯಾರೇ? ಹೇಳಿದ್ರೆ ಮಜಾ ಹೊರಟೋಗುತ್ತೆ. ಹಾಲ್ನಲ್ಲಿ ನಿನ್ಗೋಸ್ಕರ ಕಾಯ್ತಿದ್ದಾರೆ, ಬಾ. ಆ ಒಪ್ಕೊಂಡು ಹೃದಯ ತಾನಾಗೆ ಹುಡ್ಕೊಂಡು ಬರುತ್ತಲ್ಲ, ಅದು ನಿಜವಾದ ಪ್ರೀತಿ. ಹಾಯ್. ಏನು ಹಾಗ್ ನೋಡ್ತಾ ಇದ್ದೀರಾ? ನಂಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ, ನನ್ನ ನಿರೀಕ್ಷೆ ಸುಳ್ಳಾಗಲ್ಲ ಅಂತ. ನಿಮ್ಮ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಸ್ವರ್ಗನೇ ಭೂಮಿಗೆ ಬಂದಷ್ಟು ಖುಷಿ ಆಗ್ತಿದೆ. ಅಯ್ಯೋ, ನನ್ ಬುದ್ಧಿಗಿಷ್ಟು. ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಹಾಗೆ ನಿಲ್ಲಿಸ್ಕೊಂಡು ಮಾತಾಡಿಸ್ತಿದ್ದೀನಿ. ಜಸ್ಟ್ ಅ ಮಿನಿಟ್, ಬಿಸಿ ಬಿಸಿ ಸ್ಪೆಷಲ್ ಕಾಫಿ ಮಾಡ್ಕೊಂಡು ಬರ್ತೀನಿ. ಕೂತ್ಕೊಂಡು ಮಾತಾಡೋಣ, ಓಕೆ? ತರ್ತೀನಿ. ನಾನು ಸೋನು ಅಕ್ಕ ತಂಗಿ ಆದ್ರೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸೋನನ್ ಬಗ್ಗೆ ತುಂಬಾ ಹೇಳಿದಾಳೆ. ನಮ್ಮ ಸೋನು ಮಗು ಇದ್ದ ಹಾಗೆ. ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ಅದನ್ನ ಪಡೆಯೋರ್ಗು ಹಠ ಮಾಡ್ತಾನೆ ಇರ್ತಾಳೆ. ನಿಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾಳೆ, ಬೇಜಾರು ಮಾಡ್ಕೋಬೇಡಿ. ಹಾಗೇನಿಲ್ಲ ಬಿಡಿ. ಚಿನ್ನು ಏನಾದ್ರೂ ಒಂದು ಮಾಡ್ಕೋತಾನೆ ಇರ್ತಾಳೆ. ಒಂದ್ ನಿಮಿಷ, ನೀವು ಕೂತಿರಿ, ಬಂದೆ. ಹಾ, ಅಲ್ಲರಿ, ಮಾಯಾ ಬಜಾರ್ ಪಿಕ್ಚರ್ ಥರ ನಾನ್ ಕಾಫಿ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಮನೆಯಿಂದಾನೇ ಮಾಯ ಆಗ್ಬಿಟ್ಟಿದ್ದೀರಾ. ಯಾಕೆ? ಆಗ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಿಮ್ಮ ಮನೆಯಲ್ಲಿ ಒಂದು ಫೋಟೋ ಇತ್ತಲ್ಲ, ಆ ಫೋಟೋದಲ್ಲಿರೋ ವ್ಯಕ್ತಿ ಯಾರು? ಓ, ಅವ್ರಾ? ಅವರು ನಮ್ಮ ಅಕ್ಕನ್ ಗಂಡ, ಅಂದ್ರೆ ನನ್ ಭಾವ. ಅವರು ದೇವ್ರಂತ ವ್ಯಕ್ತಿ. ನಮ್ಮ ಅಕ್ಕನ್ ಎಷ್ಟು ಪ್ರೀತಿಸ್ತಿದ್ರು ಗೊತ್ತಾ? ನಾನ್ ನಿಮ್ಮನ್ ಪ್ರೀತಿಸ್ತೀನಲ್ಲ ಅಷ್ಟು. ನಮ್ಮ ಅಪ್ಪ ಅಮ್ಮನ್ ಕಳ್ಕೊಂಡ್ಮೇಲೆ ಅವರೇ ನಮ್ಮ ಅಪ್ಪ ಅಮ್ಮ ಅನ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಅವ್ರು ನನ್ನ ಸ್ವಂತ ಮಗಳ ಥರ ನೋಡ್ಕೋತಿದ್ರು.
ಅವ್ರಿದ್ದಷ್ಟು ದಿನ ಮನೆ ನಂದ ಗೋಕುಲ ತರ ಇತ್ತು. ಸಂತೋಷ ಅನ್ನೋದು ತುಂಬಿ ತುಳುಕ್ತಿತ್ತು. ಅದ್ಯಾರ್ ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ಯಾರೋ ಪಾಪಿಗಳು ಅವ್ರನ್ನ ಕೊಂದು ಬಿಟ್ರು. ಆ ಪಾಪಿ ಸಾವು ಕಾರಣ ಬೇರೆ ಯಾರೋ ಅಲ್ಲ, ನಾನೇ. ದೇವ್ರಂತ ನನ್ ಭಾವನ್ನ ಅನ್ಯಾಯವಾಗಿ ಕೊಂದ್ಬಿಟ್ಯಲ್ಲೋ ಪಾಪಿ. ಯಾರೋ ನೀನು? ನಿನಗೂ ಅವ್ರಿಗೂ ಏನ್ ದ್ವೇಷ? ಅವ್ರನ್ನ ಯಾಕೋ ಕೊಂದೆ? ನಮ್ಮ ಅಕ್ಕನ್ ಕುಂಕುಮ ಅಳಿಸ್ಬಿಟ್ಯಲ್ಲೋ, ಆ ಮಗುಗ್ ತಂದೆ ಇಲ್ಲ ಹಾಗೆ ಮಾಡ್ಬಿಟ್ಯಲ್ಲೋ, ನಮ್ ಸಂತೋಷನೇ ಕಿತ್ಕೊಂಡ್ಬಿಟ್ಯಲ್ಲೋ. ಕೀಚ್ಕ, ಆ ದೇವ್ರು ನಿನಗ್ ಒಳ್ಳೇದ್ ಮಾಡಲ್ಲ. ನಾಶ ಆಗೋಗ್ತ್ಯಾ, ನಾಶ ಆಗೋಗ್ತ್ಯಾ. ಯಾರೇ ದೇವ್ರು? ಆ ನಿಮ್ ಭಾವನ? ಅವನು ದೇವ್ರ? ದೇವ್ರ ಮುಖವಾಡ ಹಾಕೊಂಡ್ರು ದೆವ್ವ. ಅವನಿನ್ ಸಾಚ ಅಲ್ಲ, ಬೇರೆಯವ್ರ ಕತ್ಕುಯ್ಯೋ ನೀಚ. ಅವನು ಮನುಷ್ಯ ಅಲ್ಲ, ಮನುಷ್ಯತ್ವನ ಇಲ್ಲದೆ ಇರೋ ಮೃಗ. ನಾನು ಅವನನ್ನು ಕೊಂದೆ ಅಂತ ನೀನು ಕಣ್ಣೀರಿಡ್ತಾ ಇದೀಯ, ಆದ್ರೆ ಅವನಿಂದ ಎಷ್ಟು ಜನ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಅಂತ ಗೊತ್ತಾ ನಿನಗೆ? ಕೈ ಮುಗಿಯೋ ದೇವ್ರನ್ನೇ ಗರ್ಭಗುಡಿಯಿಂದ ಹೊರಗೆ ಹಾಕಿದ ಪಾಪಿ ಅವನು. ಈ ಭೂಮಿಲಿ ಅನ್ಯಾಯ, ಅಸತ್ಯ, ಅಧರ್ಮ ತಾಂಡವ ಆಡುವಾಗ ಅವತಾರ ಎತ್ತಿದ ಶ್ರೀಕೃಷ್ಣನ ಹಾಗೆ ಶಿಷ್ಟರಿಗೆ ನರನಾಗಿ, ದುಷ್ಟರಿಗೆ ಸಿಂಹನಾಗಿ ಅವರ ಅಟ್ಟಹಾಸನ ಮಟ್ಟ ಹಾಕಿ ಚಟ್ಟ ಕಟ್ಟಬೇಕು ಅಂತಲೇ ಹುಟ್ಟು ಬಂದವರು ನನ್ನ ತಂದೆ ನರಸಿಂಹ. ಸ್ವತಂತ್ರ ತಂದ್ಕೊಟ್ಟು ಗಾಂಧೀಜಿ ರಾಮ್ ರಾಜ್ಯದ ಕನ್ಸ್ಕೊಂಡ್ರು. ಆದರೆ ಬ್ರಿಟಿಷರ ದಬ್ಬಾಳಿಕೆ ನಿಂತ ಮೇಲೆ ನಮ್ಮವರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಗಾಂಧೀಜಿ ಕಂಡ ರಾಮ್ ರಾಜ್ಯದ ಕನಸು ಕನಸಾಗೇ ಉಳಿತು. ಅದ್ರ ಬದಲು ರಾವಣ ರಾಜ್ಯ ನಿರ್ಮಾಣ ಆಯಿತು. ಕೊಲ್ಲೋಕೊಬ್ಬ ಇದ್ದ ಮೇಲೆ ಕಾಯೋಕೊಬ್ಬ ಇರಲೇಬೇಕು. ಹಾಗೆ ರಾವಣ ಇದ್ದ ಮೇಲೆ ರಾಮನ ಆಗಮನ ಆಯಿತು. ರಾಮ ನರಸಿಂಹನಾಗಿ ರಾವಣನ ತಲೆ ಕಡಿಯೋದಕ್ಕೆ ಶುರು ಮಾಡಿದ್ರು. ನರಸಿಂಹ, ನರಸಿಂಹ!
संस्थापनार्थाय संभवामि युगे युगे ನೀನಲ್ಲೇ ಜಲಸಮಾಧಿ ಆಗಿ ಜಲಚರಗಳು ಮೃಷ್ಟಾನ್ನ ಆಗ್ತೀಯ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಸಾವು ನನ್ನ ಕೈಲಿ ಅಂತ ವಿಧಿ ಲಿಖಿತ ಇದ್ರೆ ತಪ್ಸಾರ ಯಾರು? ಆ ಹಿರಣ್ಯಕಶಿಪುನ ನರಸಿಂಹ ಎದೆ ಬಗ್ತಿದ್ದು ಪುರಾಣ. ಈ ಭುಜಂಗ ಈ ನರಸಿಂಹನ ಎದೆ ಬಗೆಯೋದು ಇತಿಹಾಸ ಆಗಲಿ. ನರಸಿಂಹ ದುಷ್ಟ ಶಿಕ್ಷಕ, ಶಿಷ್ಟ ಪರಿಪಾಲಕ. ಅದೇ ಈ ನರಸಿಂಹನ ಕಾಯಕ. ನನ್ನ ಕಾಯಕದಲ್ಲಿ ತಪ್ಪು ಮಾಡಿದವ್ರಿಗೆ ತಿದ್ಕೊಳ್ಳಕ್ಕೆ ಒಂದು ಅವಕಾಶ ಕೊಡ್ತೀನಿ. ತಿದ್ಕೊಂಡ್ರೆ ತಲೆ ಕಾಯ್ತೀನಿ, ತಿರುಗಿ ಬಿದ್ರೆ ತಲೆ ಕತ್ತರಿಸೋ ಪರಶುರಾಮನಾಗ್ತೀನಿ. ನೋಡು, ಸಾವಿಗೆ ನಾನು ಹೆದರಲ್ಲ. ಯಾಕಂದ್ರೆ ಆ ಸಾವಿಗೆ ನನ್ನ ಕಂಡ್ರ ಭಯ ಇದೆ. ಹೀಗಿರುವಾಗ ನೀನು ನನ್ನ ಸಾವನ್ನು ನೋಡೋದಕ್ಕೆ ಆಸೆ ಪಡ್ತಾ ಇದೀಯ. ಆದ್ರೆ ನಾನು ನೀನು ಬದಲಾಗೋದನ್ನ ನೋಡೋದಕ್ಕೆ ಆಸೆ ಪಡ್ತಾ ಇದ್ದೀನಿ. ನೋಡು, ಜಿದ್ದಲ್ಲಿ ಕಣಕ್ಕಂತ ಹೇಳಿದ್ರೆ ಪ್ರಾಣ ಹೋಗೋದು ಖಚಿತ. ಆದ್ರೆ ಅದೇ ಜನಗಳ ಕಷ್ಟಕ್ಕಂತ ನಿಂತ್ರೆ ಅವರ ಪ್ರೀತಿಯ ಉಚಿತ. ಸತ್ತ ಮೇಲೆ ಸಂಬಂಧಿಕರು ಕಣ್ಣೀರು ಹಾಕಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಆದ್ರೆ ಅದೇ ನಮ್ಮನ್ನ ಪ್ರೀತಿಸ್ತಾ ಇರೋ ಜನಗಳು ಕಣ್ಣೀರು ಹಾಕಿದ್ರೆ ನೀನು ದೇವರಾಗ್ತೀಯ. ಯೋಚನೆ ಮಾಡು, ಪ್ರಾಣನ ಪ್ರೀತಿನ. ಹಾ, ರಾಮನ್ ಪಾದ ಸೋಕಿ ಪಾಪ ಪರಿಹಾರ ಆಗಿ ಶಿಲೆ ಅಹಲ್ಯ ಆದ ಹಾಗೆ ಅವ್ರು ಒಳ್ಳೆತನದಿಂದ ಎಲ್ಲ ಕೆಟ್ಟವರು ಒಳ್ಳೆಯವರಾಗಿ ಬದಲಾಗ್ತಿದ್ರು. ಎಲ್ಲಿ ಯಾವುದೇ ತೊಂದರೆ ಆದರೂ ಅವರು ನ್ಯಾಯದೇವತೆ ಆಗಿ ಅಲ್ಲಿರ್ತಿದ್ರು. ಅಣ್ಣ ಅಣ್ಣ, ನನ್ನ ಆಟೋ ಸುಟ್ಟಾಕ್ಬಿಟ್ರಣ. ನನಗೆ ಅನ್ನ ಹಾಕತ್ತೆ ಅವನು ಸುಟ್ಟಾಕ್ಬಿಟ್ರಣ. ಅಣ್ಣ, ಈ ಹುಡುಗಿ ಇವನನ್ನ ಪ್ರೀತಿಸ್ತಾ ಇದ್ಲು, ಇವನು ಇವಳನ್ನ ಪ್ರೀತಿಸ್ತಾ ಇದ್ದ. ಇವರಿಬ್ಬರು ಪ್ರೀತಿನ ಈ ಹೆತ್ತವರು ವಿರೋಧಿಸ್ತಾ ಇದ್ರು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಈ ಆಟೋನ ಸುಟ್ಟಾಕಿದ್ದಾರೆ. ಇದು ನ್ಯಾಯನ ಅಣ್ಣ? ನಾನೊಬ್ಬ ಕೋಟ್ಯಾಧೀಶ್ವರ, ಇವನೊಬ್ಬ ಆಟೋ ಡ್ರೈವರು. ನನ್ನ ಮಗಳನ್ನ ಕಣ್ಣೆತ್ ನೋಡ್ತೀನಿ ಅಂದ್ರೇನೋ, ಲವ್ ಮಾಡ್ತೀನಿ ಅಂದ್ರೇನೋ, ಅದಕ್ಕೆ ತಕ್ಕ ಶಾಸ್ತಿ ಮಾಡಿದೀನಿ ಆಟೋ ಡ್ರೈವರ್ಗೆ. ಬಡವರಿಗೆ ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೇನೆ ನಮಗೆ ಅವ್ರಿಗೆ ಇರೋ ಅಂತರ ಗೊತ್ತಾಗೋದು. ಸ್ವಾಮಿ, ನಿಮ್ಮ ಹತ್ರ ಒಂದು 100 ಕೋಟಿ ಇರ್ಬೋದಾ? ಇಲ್ಲ 200 ಕೋಟಿ, 500 ಕೋಟಿನೇ ಇರ್ಬೋದು ಅಂತ ಅನ್ಕೊಳ್ಳಿ. ಆ 500 ಕೋಟಿನ ನಿಮ್ಮ ತಾಯಿ ಗರ್ಭದಿಂದ ಬರ್ಬೇಕಾದ್ರೆ ತಗೊಂಬಂದ್ರ? ಇಲ್ಲ. ಭೂಗರ್ಭದೊಳಗೆ ಹೋಗ್ಬೇಕಾದ್ರೆ ಏನಾದ್ರು 500 ಕೋಟಿನ ತಗೊಂಡು ಹೋಗ್ತೀರಾ? ಬರುವಾಗ್ಲೂ ಬೆತ್ತಲೆ ಬಂದಿದ್ದೀರಿ, ಹೋಗೋಗ್ಲೂ ಬೆತ್ತಲೆ ಹೋಗ್ತೀರಿ. ನಾವು ಸಂಪಾದನೆ ಮಾಡಿ ಅಲ್ಲಿಗೆ ಹೋಗುವಾಗ ತಗೊಂಡು ಹೋಗೋ ಒಂದೇ ಒಂದು ಆಸ್ತಿ ಅಂದ್ರೆ ನಾವು ಪ್ರೀತಿಸೋರ ಪ್ರೀತಿ ಮಾತ್ರ. ಅದಕ್ಕೆ ಆ ಪ್ರೀತಿನ ದೇವರು ಅಂತ ಕರಿತೀವಿ. ಅಂಥ ಪ್ರೀತಿಗೆ ನೀವು ಅವಮಾನ ಮಾಡಿದ್ರೆ ದೇವ್ರಿಗೆ ಅವಮಾನ ಮಾಡಿದ ಹಾಗೆ. ಇನ್ನು ಈ ಆಟೋ ಡ್ರೈವರ್ ನೋಡೋದಕ್ಕೆ ಸಿಂಪಲ್ ಆಗಿ ಕಾಣ್ತಾನೆ. ಈ ಸಿಂಪಲ್ ಹಾರ್ಟು ನಿಮ್ಮ ಶ್ರೀಮಂತಿಕೆಗಿಂತಲೂ ಗ್ರೇಟು. ನೀವು ದೇವರನ್ನ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀರಾ, ಆದ್ರೆ ಈ ಆಟೋದವರು ತಮ್ಮ ಆಟೋದಲ್ಲಿ ದೇವರನ್ನ ಕಾಣ್ತಾರೆ. ನೀವು ನಿಮ್ಮ ನೆಮ್ಮದಿಗೋಸ್ಕರ ಪೂಜೆ ಪುನಸ್ಕಾರಗಳಂತ ಮಾಡ್ತೀರಾ, ಆದ್ರೆ ಇವರು ತಮ್ಮ ಪ್ರಯಾಣಿಕರ ಸೇವೆಯಲ್ಲೇ ನೆಮ್ಮದಿ ಕಾಣ್ತಾರೆ. ಹೊತ್ತು ಮುಳುಗಿ ಕತ್ಲಾದ್ರೆ ಸಾಕು, ಇಡೀ ಪ್ರಪಂಚವೇ ಮಲಗಿರುತ್ತೆ. ಅಂಥ ಸಮಯದಲ್ಲಿ ಲಾಂಗು ಮಚ್ಚುಗಳು ಹಾರಾಡೋ ಸಮಯದಲ್ಲೂ ಕೂಡ ಪ್ರಯಾಣಿಕರ ರಕ್ಷಣೆ ಮಾಡಿ ಜೋಪಾನವಾಗಿ ಮನೆಗೆ ಸೇರಿಸ್ತಕ್ಕಂಥ ಹೃದಯ ಇರೋದು ಆಟೋ ಡ್ರೈವರ್ಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಬರೋದಕ್ಕೆ ಸಾಧ್ಯವೇ ಇಲ್ಲ. ತನಗೆ ಸಂಬಂಧ ಇಲ್ದಿರೋರ ಬಗ್ಗೆನೆ ಅಷ್ಟೊಂದು ಕಾಳಜಿ ತಗೊಳ್ಳೋ ಈ ಆಟೋ ಡ್ರೈವರ್ ತನ್ನ ಜೀವನಕ್ಕೆ ಬೆಳಕಾಗಿ ಬರೋಳ ಬಗ್ಗೆ ಎಷ್ಟು ಕಾಳಜಿ ತಗೋಬಹುದು. ನಿಜ ಹೇಳ್ಬೇಕಂದ್ರೆ ಇಂಥವ್ರ ಪ್ರೀತಿ ಸಿಕ್ಕಿದ್ದು ನಿಮ್ ಮಗಳ ಪುಣ್ಯ. ಕೋಟಿನ ಪಕ್ಕಕ್ಕಿಟ್ಟು ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ ನೋಡಿ. ಕೋಟಿ ಹಣದಿಂದ ನೀವು ಪ್ರೀತಿನ ಸೋಲಿಸಬಹುದು, ಆದ್ರೆ ಇಡೀ ಪ್ರೀತಿಯಿಂದ ಜನಗಳನ್ನೇ ಗೆಲ್ಲಬಹುದು. ಶ್ರೀಮಂತಿಕೆಯಿಂದ ನನಗೆ ಮದ ನೆತ್ತಿಗೆ ಏರಿತ್ತು. ಅದನ್ನ ನೀವು ಇಳಿಸ್ಬಿಟ್ರಿ ಅಣ್ಣ. ತಾವೇ ನಿಂತ್ಕೊಂಡು ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಡಿ. ಸರಿ, ನಿಮ್ಮಿಷ್ಟ. ಅಣ್ಣ, ಆಟೋದವರು ಅಂದ್ರೆ ಕೇವಲವಾಗಿ ನೋಡ್ತಾರೆ ಈ ಜನಗಳು. ಅಂತ ಆಟೋದವರ ಕೀರ್ತಿಯನ್ನು ಬೆಳಗ್ತಾ ಇರೋ ಸ್ಫೂರ್ತಿಯ ಜ್ಯೋತಿ ನೀವಣ್ಣ. ಈ ಜ್ಯೋತಿ ಯಾವಾಗ್ಲೂ ಬೆಳಗ್ತಿರ್ಬೇಕಣ್ಣ. ನಮ್ಮಂತವ್ರಿಗೆ ದಾರಿದೀಪ ಆಗ್ಬೇಕು. ನಾಳೆ ಆಚರಿಸ್ತಿರೋ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಿಮಗೊಂದು ಪುಟ್ಟ ಸನ್ಮಾನ ಇಟ್ಕೊಂಡಿದ್ದೀವಿ.
ದೊಡ್ಡ ಮನ್ಸು ಮಾಡಿ ತಾವು ಬರಬೇಕು. ನೋಡಿ, ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಈ ಕೈ ಯಾವತ್ತೂ ಮೇಲಿರುತ್ತೆ. ದ್ಯಾವ್ರನ್ನ ಕೇಳೋರು ಯಾರು? ನಮ್ ದುಡಿ ಮೇಲೆ ಅನ್ನ ತಿನ್ನೋರು, ಆ ಅನ್ನಕ್ಕೂ ಕಳ್ಳು ನೂರಾರು. ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ನಮ್ ಜೀವನಕ್ಕೆ ಆಟೋನೇ ದ್ಯಾವ್ರು, ಆ ದ್ಯಾವ್ರನ್ನ ಕೇಳೋರು ಯಾರು? ನಮ್ ದುಡಿ ಮೇಲೆ ಅನ್ನ ತಿನ್ನೋರು, ಆ ಅನ್ನಕ್ಕೂ ಕಳ್ಳು ನೂರಾರು. ಆಟೋಗೆ ನೂರಾರು ಆಪೋಸಿಟು, ಭಗವಂತ ಜೊತೆಗವ್ನೆ ನಮ್ ಸಪೋರ್ಟು. ಆಟೋಗೆ ನೂರಾರು ಆಪೋಸಿಟು, ಭಗವಂತ ಜೊತೆಗವ್ನೆ ನಮ್ ಸಪೋರ್ಟು. ಸಹಕಾರ ನಮಗೆಲ್ಲ ನಮ್ ನಿಯತ್ತು, ಅಪಕಾರ ಮಾಡೋರ್ಗೇನೆ ಸವಲತ್ತು. ಇಷ್ಟಕ್ಕೆ ಕರಿತಾರೆ ಆಟೋನ ಬಲ್ಜೋರು, ಕಷ್ಟಕ್ಕೆ ನಾವಾದ್ರೆ ಕಾಣಲ್ಲ ಕಣ್ಣೀರು. ನೀಯತ್ತು ನೀಯತ್ತು ಅನ್ನೋರು 3 ಹೊತ್ತು ಚಾಮುಂಡಿ ತಾಯಾನೆ, ಸುಳ್ಳಲ್ಲ ಈ ಮಾತು. ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ಟ್ಯೂಷನ್ಗೆ ರೇಷನ್ಗೆ ಆಟೋ ಬೇಕು, ಎಲೆಕ್ಷನ್ಗೆ ಪ್ರಚಾರ ಮಾಡಲೇಬೇಕು. ಟ್ಯೂಷನ್ಗೆ ರೇಷನ್ಗೆ ಆಟೋ ಬೇಕು, ಎಲೆಕ್ಷನ್ಗೆ ಪ್ರಚಾರ ಮಾಡಲೇಬೇಕು. ಕೋಟಿ ಕಾರಿದ್ದವಂಗೆ ಶೋಕಿ ಬೇಕು, ಟೈಟ್ ಆಗಿ ಬಿದ್ಮೇಲೆ ಆಟೋ ಬೇಕು. ಹಗಲಲ್ಲೂ ഇരുಳಲ್ಲೂ ನಿದ್ದೇನೆ ನಮಗಿಲ್ಲ, ಕನಸಲ್ಲೂ ಫೋನ್ ಮಾಡಿ ಬರ್ತೀವಿ ಚಳಿ ಇಲ್ಲ. ದುಡಿಮೇಲೆ ದುಡ್ಡಿನ ತಾಯಂತ ಬದುಕೋರು, ಒಂದಲ್ಲ ಒಂದಿನ ಎಲ್ರೂನು ಸಾಯೋರು. ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ನಮ್ ಜೀವನಕ್ಕೆ ಆಟೋನೇ ದ್ಯಾವ್ರು, ಆ ದ್ಯಾವ್ರನ್ನ ಕೇಳೋರು ಯಾರು? ನಮ್ ದುಡಿ ಮೇಲೆ ಅನ್ನ ತಿನ್ನೋರು, ಆ ಅನ್ನಕ್ಕೂ ಕಳ್ಳು ನೂರಾರು. ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ಹೇ ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ಆಟೋ 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 ನಮ್ಮನ ದ್ಯಾವ್ರು ಫೋಟೋ. ಏನಿದು? ಪೇಪರ್. ನಿಮ್ಮ ಕಣ್ಣು ಕಾಣ್ತಾ ಇರೋದು ಬರೀ ಪೇಪರ್.
ಆದ್ರೆ ನನ್ನ ಕಣ್ಣಿ ಕಾಣ್ತಾ ಇರೋದು ಆ ಹುಡುಗಿ ಭವಿಷ್ಯ. ಭವಿಷ್ಯ ರೂಪಿಸೋದಿಕ್ಕೆ ಸರ್ಟಿಫಿಕೇಟ್ ಭದ್ರ ಇದ್ರೆ ಸಾಲದು, ಸೂಟ್ ಕೇಸ್ ಭರ್ತಿ ಇರಬೇಕು. ಸೂಟ್ ಕೇಸ್. ಹಾಗಾದ್ರೆ ಅವರು ಕಷ್ಟಪಟ್ಟು ಓದಿ ತಗೊಂಡ್ರ ಸರ್ಟಿಫಿಕೇಟ್ಗೆ ಯಾವುದೇ ಬೆಲೆ ಇಲ್ವೇ? ನೀರಿಗೆ ಬಿದ್ರೆ ಮುದ್ರೋಗೋ, ಬೆಂಕಿಗಿಟ್ರೆ ಉರ್ದೋಗೋ, ಈ ಸರ್ಟಿಫಿಕೇಟ್ ಏನ್ರಿ ಬೆಲೆ? ಹಣ ಒಂದಿದ್ರೆ ಇಂಥ ಸರ್ಟಿಫಿಕೇಟ್ 1000 ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ನೀವು ಇದೇ ತರ ಇನ್ನೂ ಎಷ್ಟು ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿದ್ದೀರಾ? ಲೆಕ್ಕನೇ ಇಲ್ಲ. ನೀನು ಒಂದು ಸೂಟ್ ಕೇಸ್ ಇಲ್ಲಿ ತಳ್ಳು, ಕಾಲೇಜಿಗೆ ಬರಲಿಲ್ಲ ಅಂದ್ರೂ ಡಾಕ್ಟರ್ ಸರ್ಟಿಫಿಕೇಟ್ ನೀನು ಕೊಡ್ತೀವಿ. ಇಂಥ ಉನ್ನತವಾದ ಸ್ಥಾನದಲ್ಲಿ ಕುತ್ಕೊಂಡು ಅನಾಗರಿಕರ ತರ ವರ್ತಿಸ್ತಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಸಿಂಹ, ನರಸಿಂಹ, ಸೌಂಡ್ ಮಾಡಿದ್ರೆ ಸದ್ದಿಗೆ ಹೋಗ್ತೀಯಾ? ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಗಳನ್ನಾಗ ಮಾಡಬೇಕಾದ ನೀವೇ ಅವರ ಆಸ್ತಿಗಳಿಂದ ಸಿಂಹಾಸನ ಮಾಡಿಕೊಂಡು ಅವರ ಭವಿಷ್ಯವನ್ನ ಬ್ಲಾಕ್ ಹೋಲ್ ನಲ್ಲಿ ಹಾಕಿ ಮುಚ್ಚಾಕಿದ್ರಲ್ಲ. ನೀವೆಲ್ಲ ಮನುಷ್ಯರ. ದುಡ್ಡು ಕೊಡೋ ದಡ್ಡನಿಗೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಕೊಡೋದಾದ್ರೆ ರ್ಯಾಂಕ್ ಬಂದಿರೋ ಬಡವ ಏನ್ ಮಾಡ್ಬೇಕು? ವಿದ್ಯೆನೇ ಅವನ ಬಂಡವಾಳ. ಆ ವಿದ್ಯೆಗೆ ತಕ್ಕ ಬೆಲೆ ಸಿಗದಿದ್ರೆ ಆ ಬಡವ ಏನ್ ಮಾಡ್ಬೇಕು? ಇವತ್ತು ಎಸಿ ರೂಮಲ್ಲಿ ಕುತ್ಕೊಂಡು ಓದ್ದವ್ರೆಲ್ಲ ವಿದೇಶದಲ್ಲಿ ಗುಲಾಮ್ಗಿರಿ ಮಾಡ್ತಿದ್ದಾರೆ. ದೀಪದ ಕೆಳಗೆ ಕುತ್ಕೊಂಡು ಓದ್ದವ್ರೆ ಇವತ್ತು ದೇಶನ ಉದ್ಧಾರ ಮಾಡ್ತಿರೋದು, ದೇಶನ ಆಳ್ತಿರೋದು. ಒಂದ್ಸರ್ತಿ ಹೊರಗಡೆ ಇದ್ದವರೆಲ್ಲ ಒಳಗಡೆ ಬಂದ್ರೆ ನಿಮ್ಮ ದೇಹದಲ್ಲಿರೋ ಪ್ರಾಣಿಗಳೆಲ್ಲ ಹೊರಗಡೆ ಬರುತ್ತೆ. ಇದು ಕಾಲೇಜು, ವಿದ್ಯೆ ಕಲಿಯೋ ದೇವಾಲಯ. ಇದು ಸ್ಮಶಾನ ಆಗ್ಬಾರ್ದು. ಬರ್ತೀನಿ. ಹಾ, ಡಾಕ್ಟರ್ ಹೇಗಿದ್ದಾರೆ ಈ ಪೇಷಂಟು? ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೀವು ಸರಿಯಾದ ಸಮಯಕ್ಕೆ ಬ್ಲಡ್ನ ಅರೇಂಜ್ ಮಾಡದೆ ಹೋಗಿದ್ದಿದ್ರೆ ಅವ್ರ ಜೀವಕ್ಕೆ ಅಪಾಯ ಇರೋದು. ಅವರು ನಿಮ್ಮ ಮಗಳ? ಇಲ್ಲ, ಪೇಪರ್ನಲ್ಲಿ ಅವಳ ಬಗ್ಗೆ ಓದ್ದೆ. ಅಯ್ಯೋ ಅನ್ನಿಸ್ತು. ಬಾಳಿ ಬದುಕಬೇಕಾದ ಜೀವ ಅನ್ಯಾಯವಾಗಿ ಬಾಡಿ ಹೋಗುತ್ತಲ್ಲ ಅಂತ ಹೇಳಿ ಅವಳ ಕಷ್ಟಕ್ಕೆ ನೆರವಾದೆ. ರಿಯಲಿ ಯುವರ್ ಗ್ರೇಟ್ ಸರ್. ಕಷ್ಟದಲ್ಲಿ ಕರೆದಾಗ ದೇವರು ಕೂಡ ಮನುಷ್ಯ ರೂಪದಲ್ಲಿ ಬರ್ತಾನೆ ಅಂತ ಕೇಳಿದೆ. ಇವತ್ತು ಕಣ್ಣಾರಿ ನೋಡ್ತಾ ಇದ್ದೀನಿ. ಎಷ್ಟೋ ರೋಗಿಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗದೇನೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ರೋಗಿಗಳಾಗಿ ಒಳಗೆ ಬಂದವರು ಶವಗಳಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಅವ್ರಿಗೂ ನಿಮ್ಮಂತ ಹೃದಯವಂತರು ನೆರವಾದ್ರೆ ಅವ್ರ ಜೀವನದಲ್ಲೂ ಆಶಾಕಿರಣ ಮೂಡುತ್ತೆ. ನೊಂದು ಬಾಡು ಹೋಗಿರೋ ಜೀವಗಳು ಮತ್ತೆ ಚೇತರಿಸಿಕೊಳ್ಳುತ್ತವೆ. ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಿ ನೀವು? ನಮ್ಮ ಜೊತೆ ಬನ್ನಿ ಪ್ಲೀಸ್. ನೋಡಿ, ಜೀವಾಗಿದ್ರು ಶವಗಳ ರೀತಿ ಮಲಗಿರೋ ಈ ರೋಗಿಗಳನ್ನ, ಅವರ ನರಳಾಟಗಳನ್ನ. ಇವನೊಬ್ಬ ಬ್ರೈನ್ ಟ್ಯೂಮರ್ ಪೇಷಂಟು. ಡಿಸೀಸ್ ಬಿಗ್ನಿಂಗ್ ಸ್ಟೇಜಲ್ಲಿದ್ದಾಗಲೇ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದ್ದಿದ್ರೆ ಗುಣಪಡಿಸಬಹುದಾಗಿತ್ತು. ಆದ್ರೀಗ ಅದು ಬೆಳೆದು ದೊಡ್ಡ ಹೆಮ್ಮರವಾಗಿದೆ. ಇನ್ನವನಿಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ರು ಕೆಲವೇ ದಿನಗಳು, ಕೆಲವೇ ನಿಮಿಷಗಳು ಮಾತ್ರ ಬದುಕೋದಿಕ್ ಸಾಧ್ಯ. ಇನ್ನೆಲ್ಲ ದೇವರಿಗೆ ಬಿಟ್ಟಿದ್ದು. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಮತ್ತೆ ಇವನು ಕಿಡ್ನಿ ಪೇಷಂಟ್. ಪಾಪ ಆಕ್ಸಿಡೆಂಟ್ ಅಲ್ಲಿ ಒಂದು ಕಿಡ್ನಿ ಹೊಟ್ಟೋಯ್ತು. ಈಗಿರೋ ಒಂದು ಕಿಡ್ನಿನೂ ಡ್ಯಾಮೇಜ್ ಆಗಿದೆ. ಆಪರೇಷನ್ ಮಾಡಿ ಸರಿಪಡಿಸಬಹುದು, ಆದ್ರೆ ನಮ್ಮಲ್ಲಿ ಆ ಫೆಸಿಲಿಟೀಸ್ ಇಲ್ಲ. ಈ ಮಗು ಹಾರ್ಟ್ ಪೇಷಂಟು. ಆಟ ಆಡೋ ವಯಸ್ಸಿನಲ್ಲೇ ಆ ದೇವರು ಎಂತ ಶಿಕ್ಷೆ ಕೊಟ್ಟಿದ್ದಾನೆ ನೋಡಿ. ಈ ಮಗು ಹಾರ್ಟ್ ನಲ್ಲಿ ಚಿಕ್ಕ ಹೋಲಾಗಿದೆ. ಅದನ್ನ ಆಪರೇಷನ್ ಮಾಡಿ ಸರಿ ಮಾಡಬಹುದು, ಆದ್ರೆ ಅವರು ಆಪರೇಷನ್ ಮಾಡಿಸೋಷ್ಟು ಶಕ್ತಿವಂತರಲ್ಲ. ಹೀಗೆ ಒಂದಲ್ಲ ಒಂದು ರೋಗಗಳಿಂದ ನರಳ್ತಾನೆ ಇದ್ದಾರೆ. ಹೇಳಿ ಕೇಳಿ ಇದು ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಸರಿಯಾದ ಸವಲತ್ತುಗಳಿಲ್ಲ. ಎಲ್ಲಾ ಸವಲತ್ತಿರೋ ಆಸ್ಪತ್ರೆಗೆ ಹೋಗೋ ಶಕ್ತಿ ಇವರಿಗೆ ಖಂಡಿತ ಇಲ್ಲ. ಇರೋಷ್ಟು ದಿನ ರೋಗಿಯಾಗಿ ನರಳಿ ಸಾವಲ್ಲಿ ತನ್ನ ಅಂತ್ಯ ಕಾಣ್ತಾರೆ. ನೋಡಿ, ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಅವಸ್ಥೆನೇ ಹೀಗೆ ಸರ್. ಇವತ್ತು ಇವನೊಬ್ಬ, ನಾಳೆ ಇನ್ನೊಬ್ಬ, ನಾಡಿದ್ದು ಮತ್ತೊಬ್ಬ. ಹೀಗೆ ಹೆಣಗಳು ದಿನ ಹೋಗ್ತಾನೆ ಇರುತ್ತವೆ. ಬಡವರಿಗೆ ಕಾಯಿಲೆಗಳು ಬರಬಾರ್ದು ಸರ್.
ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀರಾ ತಾನೇ? ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿರೋದು. ಅಲ್ಲ ನೋಡಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ತುಂಬ ಒಳ್ಳೆಯದು. ಸಹಾಯ ಮಾಡ್ತೀನಿ ಅಂತ ಬೀದಿಗೆ ಬರೋದು ಯಾವ ನ್ಯಾಯ? ಅದೇನೋ ಹೇಳ್ತಾರಲ್ಲ, ರಾಜ ಹರಿಶ್ಚಂದ್ರ ಎಲ್ಲ ಮಾರ್ಕೊಂಡು ಕಡೆಗೆ ಸ್ಮಶಾನಕ್ಕಾದ, ಹಂಗಾಗುತ್ತೆ ನಿಮ್ಮ ಪರಿಸ್ಥಿತಿ. ಹರಿಶ್ಚಂದ್ರ ಸ್ಮಶಾನಕ್ಕಾದ್ರೂ ಅವರ ಹೆಸರು ಅಜರಾಮರವಾಗಿ ಉಳಿತು. ನಿರ್ಧಾರ ತಗೊಂಡಿದ್ದೀನಿ, ಹಿಂದೆ ಸರಿಯೋ ಮಾತೇ ಇಲ್ಲ. ನೋಡಿ, ಆಸ್ಪತ್ರೆ ಕಟ್ಸೋದೇನು ಹುಡುಗಾಟನಾ? ಅದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಗೊತ್ತಾ ನಿಮಗೆ? ಗೊತ್ತು. ಅದಕ್ಕೋಸ್ಕರ ನನ್ನ ಆಸ್ತಿ, ನನ್ನ ಸರ್ವಸ್ವನೆಲ್ಲ ಮಾರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಡೀ ಆಸ್ತಿನೆಲ್ಲ ಮಾರಿ ನೀವು ಎಲ್ಲಿರ್ತೀರಾ? ಇಡೀ ಕರ್ನಾಟಕದ ಜನವೇ ನನ್ನವರಾಗಿರುವಾಗ ನನಗೆಲ್ಲೂ ಜಾಗ ಸಿಗಲ್ವಾ? ನೋಡು, ನಾವು ಸತ್ತಾಗ ನಮ್ಮ ಹಿಂದೆ ಯಾವುದು ಬರಲ್ಲ. ನಮ್ಮ ಈ ಆಸ್ತಿ ಕೂಡ ನಮ್ದಲ್ಲ. ನಮ್ಮ ಹಿಂದೆ ಬರೋ ಒಂದೇ ಒಂದು ಆಸ್ತಿ ಅಂದ್ರೆ ಈ ನಮ್ಮ ಜನಗಳ ಪ್ರೀತಿ. ಅವರ ಪ್ರೀತಿನೇ ನನಗೆ ದೊಡ್ಡ ಆಸ್ತಿ. ನೋಡು, ನಾಳೆ ನಮ್ಮ ಹಾಸ್ಪಿಟ್ಲಿಗೆ ಬರೋ ಪ್ರತಿಯೊಬ್ಬ ಬಡ ರೋಗಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು. ಆ ನೊಂದಿರೋ ಮುಖದಲ್ಲಿ ನಗು ಕಾಣಬೇಕು. ಅವಾಗಲೇ ನಾನು ಹಾಸ್ಪಿಟ್ಲ್ ಕಟ್ಟಿಸಿದ್ದಕ್ಕೂ ಸಾರ್ಥಕ ಆಗೋದು. ಈ ಡಾಕ್ಯುಮೆಂಟ್ಸ್ನ ತಗೊಂಡು ಡೆವಲಪರ್ ಹತ್ರ ಕೊಡು, ಅವರು ದುಡ್ಡು ಕೊಡ್ತಾರೆ. ತಗೊಂಡೋಗಿ ಬ್ಯಾಂಕಲ್ಲಿ ಇಡು. ಈಗ ನಿಮ್ಮ ನಿರ್ಧಾರನ ಬದಲಾಯಿಸಕ್ಕಾಗಲ್ವಾ? ಈ ಸಿಂಹ ಒಂದ್ಸರ್ತಿ ನಿರ್ಧಾರ ತಗೊಂಡ್ಬಿಟ್ರೆ ಹಿಂದೆ ಇಡೋ ಮಾತೇ ಇಲ್ಲ. ಈ ಸಿಂಹನ ದೃಷ್ಟಿಯಲ್ಲಿ ಸೋಲು ಸಾವು ಎರಡು ಒಂದೇ. ಒಂದ್ಸರ್ತಿ ನಿರ್ಧಾರ ತಗೊಂಡ್ಮೇಲೆ ಮುಗ್ದೋಯ್ತು. ಹೇಳಿದಷ್ಟು ಮಾಡು. ಸರಿ. ಏನ್ ಮಾಡ್ತಾ ಇದ್ರಿ ಇಲ್ಲಿ? ಸರ್ 5 ಸ್ಟಾರ್ ಹೋಟ್ಲ್ ಕಟ್ಟಕ್ಕೆ ಪ್ಲಾನಿಂಗ್ ಆಗ್ತಾ ಇದಾರೆ. ಯಾರಪ್ಪನ ಮನೆ ಜಾಗ ಅಂತ ಪ್ಲಾನ್ ಮಾಡ್ತಿದ್ದೀರಾ? ನಿಮ್ಮಪ್ಪಂದ ಅಂದ್ಕೋ. ಏಯ್ ತೋರ್ಸೋ, ಈ ಪತ್ರಕ್ಕೆ ಸೈನ್ ಕೊಟ್ಬಿಟ್ರೆ ಈ ಇಡೀ ಪ್ರಾಪರ್ಟಿ ನಂದಾಗ್ಬಿಡುತ್ತೆ. ಹಾಗಂತ ನಾನು ಪುಕ್ಸಟ್ಟೆ ತಗೊಳಲ್ಲಪ್ಪ. ದುಡ್ಡು ಕೊಡ್ತೀನಿ. ನೋಡಿ, ಈ ಜಾಗದಲ್ಲಿ ನಾನು ಬಡವ್ರಿಗೋಸ್ಕರ ಒಂದು ಹಾಸ್ಪಿಟಲ್ ಕಟ್ಟಿಸ್ಬೇಕಂತ ಇದ್ದೀನಿ. ನಿಮ್ ದುಡ್ಡನ್ನ ನೀವೇ ಇಟ್ಕೊಂಡು ಒಳ್ಳೆ ಮಾತಿಂದ ಜಾಗ ಖಾಲಿ ಮಾಡಿ. ನಾನು ಯಾರು ಗೊತ್ತಾ? ಕಾಳಿಂಗ ಕಾಲಿಟ್ಟ ಜಾಗನ ಬಿಟ್ಕೊಡೋ ಮಾತೇ ಇಲ್ಲ, ತಿಳ್ಕೋ. ನಾನ್ಯಾರು ಗೊತ್ತಾ? ನರಸಿಂಹ. ಈ ಸಿಂಹನ ಸ್ವತ್ತಿನಲ್ಲಿ ಕಾಲಿಟ್ಟವ್ರನ್ನ ಖಾಲಿ ಮಾಡಿಸೇ ಬಿಡೋದಿಲ್ಲ. ಏಯ್, ಇಡೀ ಗೌರ್ಮೆಂಟೇ ನನ್ನ ಪಾಕೆಟ್ ಅಲ್ಲಿ ಇದೆ ಕಣ. ನನ್ನನ್ನು ಎದುರಾಕೋಬೇಡ. ಆ ಗೌರ್ಮೆಂಟ್ ನ ಎಲೆಕ್ಟ್ ಮಾಡಿರೋ ಜನರ ಪ್ರೀತಿ ನನ್ನ ಬೆನ್ನ ಹಿಂದಿದೆ. ನೀನು ಇದರ ಆಸೆನ ಇಟ್ಕೋಬೇಡ. ನನ್ನನ್ನು ಎದುರಾಕೊಂಡ್ರೆ ನೀನು ಆಸ್ಪತ್ರೆ ಕಟ್ಟೋದಕ್ಕಾಗಲ್ಲ. ನನ್ನ ಎದುರು ಹಾಕೊಂಡ್ರೆ ನಿನ್ ಸಮಾಧಿ ಕಟ್ಬಿಡ್ತೀನಿ. ಏಯ್, ನಾನೊಬ್ಬ ದೊಡ್ಡ ರೌಡಿ ಕಣ. ನನ್ನನ್ನು ಕಂಡ್ರೆ ಇಡೀ ಕರ್ನಾಟಕನೇ ನಡುಗುತ್ತೆ. ಏಯ್, ಹುಚ್ಚಂತರ ಮಾತಾಡ್ಬೇಡ್ವೋ. ನಿನ್ನ ರಕ್ಷಣೆ ಮಾಡೋಕೆ ನಿನ್ ಹಿಂದೆ 6 ಜನ ಇದ್ದಾರೆ. ಆದ್ರೆ ನನ್ನ ರಕ್ಷಣೆ ಮಾಡೋಕೆ ನನ್ನ ಆಪ್ತ ರಕ್ಷಕರು ಎಷ್ಟು ಜನ ಇದ್ದಾರೆ ಗೊತ್ತು ತಾನೆ? ಜಾಸ್ತಿ ಕೊಚ್ಕೋಬಿಡಮ್ಮ. ನೀನು ನಿಜವಾಗ್ಲೂ ಅಂತ ಧೈರ್ಯವಂತನೇ ಆಗಿದ್ರೆ ಈ ನಮ್ಮ ಹುಡುಗರನ್ನ ಮೊದಲು ಹೊಡೆದು ಆಮೇಲೆ ನಿನ್ನ ಪ್ರಾಪರ್ಟಿನ ಬಿಡಿಸ್ಕೋ ಹೋಗು. ಆ ಹುಡುಗರ ಜೊತೆಗೆ ನೀನು ಬಾ. ಈ ಸಿಂಹನ ಮೈ ಟಚ್ ಮಾಡಕ್ಕಾಗತ್ತೋ ನೋಡೇ ಬಿಡೋಣ. ಈ ಸಿಂಹ ಪಾಂಜಾಬ್ ಬಿಚ್ಚು ಹೊಡೆದ್ರೆ ಪಂಚರ್ ಹಾಕೊಳಕ್ಕೂ ದಿಕ್ಕು ದಶೆ ಇರಬಾರ್ದು. ಬಂಡ್ರೋ, ಹೊಡಿರೋ ನನ್ನ ಮಗನಿಗೆ.
ಕಾಳಿಂಗನ ಮೇಲೆ ಕೈ ಮಾಡ್ತೇನಲೇ. ಈ ಕಾಳಿಂಗ ಸರ್ಪ ಇದ್ದಂಗೆ ವಿಷ ಕಾರ್ದೆ ಬಿಡಲ್ಲ. ಆ ಕಾಳಿಂಗ ಸರ್ಪನ ಮರ್ದನ ಮಾಡೋ ಶ್ರೀಕೃಷ್ಣ ಕಣ ನಾನು. ಆಗಮಾರ್ಥಾಂತು ದೇವಾನಾಂ ಗಮನಾರ್ಥಂತು ರಕ್ಷಸಃ ಗುರುವೇ ಘಂಟಾರವಂ ತತ್ರ ದೇವತಃ ಜ್ವಾಲಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಅಪಸರ್ಪಂತು ದೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಃ ಯೇ ಭೂತಾ ವಿಘ್ನಕರ್ತಾರಾದ ಯೇ ಗಟ್ಟತ್ತು ಶಿವಾಜ್ಞೆಯ ಅಪಕ್ರಾಮಂತು ಭೂತೇದ್ಯ ತೇ ದೇಶೋ ಭೂಮಿಕಾರಕಃ ಸರ್ವೇಶಾನ ವಿರೋಧೇನ ಪೂಜಾ ಕರ್ಮ ಸಮಾರಭೆ ಪ್ರತ್ರತ್ರಯ ಧೃತಾಲು. ಹಣ ವಿಸ್ಕೊಂಡು ಬ್ಯಾಂಕಿಗೆ ಹಣ ಕಟ್ಟಕ್ಕೆ ಹೋಗಿ ನಾಪತ್ತೆ ಆಗ್ಬಿಟ್ಟವನೇ. ಫೋನ್ ಸ್ವಿಚ್ ಆಫ್ ಬರ್ತೈತೆ ಅಣ್ಣ. ಹಲೋ ಕಾಳಿಂಗ, ನಾನ್ ನಿನಗೆ ಅವತ್ತೇ ಹೇಳ್ದೆ ನನ್ನನ್ನ ಎದುರು ಹಾಕೊಂಡ್ರೆ ನೀನು ಆಸ್ಪತ್ರೆ ಕಟ್ಟಕ್ಕಾಗಲ್ಲ ಅಂತ. ಈಗೇನಾಯ್ತು? ನಿನ್ನ ನಿಯತ್ತಿನ ನಾಯಿ ತನ್ನ ನಿಯತ್ತನ್ನ ಮರೆತು ನನ್ನ ಬೋನ್ನಲ್ಲಿ ಈಗ ಮೂಳೆ ಕಡಿತಾ ಇದೆ. ನೋಡಿದ್ಯಾ, ದುಡ್ಡು ಯಾರನ್ನ ಹೇಗೆಲ್ಲ ಚೇಂಜ್ ಮಾಡ್ಬಿಡುತ್ತೆ ಅಂತ. ಈಗ ಅವನು ನಿನ್ನ ಶತ್ರು, ನನ್ನ ಶತ್ರುವಿನ ಶತ್ರು ನನಗೆ ಮಿತ್ರ. ಅವರು ಅವತ್ತು ಹೋದವರು ಮತ್ತೆ ಜೀವಂತವಾಗಿ ಬರಲೇ ಇಲ್ಲ. ಅವ್ರ ಕನಸು ನನಸಾಗಲೇ ಇಲ್ಲ. ಸಾರಿ, ನಿಜ ತಿಳ್ಕೊಳ್ದೇನೆ ನಿಮಗೆ ಏನೇನೋ ಅಂದ್ಬಿಟ್ಟೆ, ಕ್ಷಮಿಸಿ. ಹುತ್ತದೊಳಗೆ ನಾಗರ ಹಾವಿರುತ್ತೆ ಅಂತ ನಾವು ಹಾಲೆರಿತೀವಿ, ಆದರೆ ಎಷ್ಟೋ ಸಲ ಅದ್ರಲ್ಲಿ ಕೊಳಕ್ ಮಂಡಲ ಇರುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ನಿಜ ಹೇಳ್ತೀನಿ, ಅಂಥ ದೇವ್ರಂಥ ವ್ಯಕ್ತಿಯ ಮಗನಾಗಿ ಹುಟ್ಟಕ್ಕೆ ನೀವು ಪುಣ್ಯ ಮಾಡಿದ್ರಿ. ಅವ್ರ ಹೊಟ್ಟೆಲ್ ಹುಟ್ಟೋ ಸೌಭಾಗ್ಯ ನಾನು ಪಡ್ಕೊಂಬರ್ಲಿಲ್ಲ. ಅಪ್ಪ ಅಮ್ಮನ ಕಳ್ಕೊಂಡು ಎಲ್ಲೋ ಬಿದ್ದಿದ್ದು ನನ್ನನ್ನು ಕರ್ಕೊಂಡು ಬಂದು ಅಂಗೈಲಿ ಇಟ್ಕೊಂಡು ಸಾಕಿದ್ರು. ಹೆತ್ತವ್ರಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದ್ರು, ಕೈ ತುತ್ತು ಹಾಕಿದ್ರು. ಅವರು ಜನ್ಮ ಕೊಟ್ಟಿಲ್ಲ ಅನ್ನೋದೊಂದು ಬಿಟ್ಟರೆ ಅವರು ನನ್ನ ತಂದೆನೇ. ನಾನು ಚೆನ್ನಾಗಿ ಓದಬೇಕು ಅಂತ ಹೈಯರ್ ಸ್ಟಡೀಸ್ಗೆ ನನ್ನ ಫಾರಿನ್ ಕಳಿಸಿದ್ರು. ನಾನು ಕಷ್ಟಪಟ್ಟು ಓದಿ ಗೋಲ್ಡ್ ಮೆಡಲ್ ತೊಗೊಂಡು ಅವ್ರಿಗೆ ತೋರಿಸೋಣ ಅಂತ ಖುಷಿಯಾಗಿ ಬಂದೆ. ಅಷ್ಟರಲ್ಲಿ ಆ ಗೋಲ್ಡ್ ಮೆಡಲ್ ನೋಡೋಕ್ಕೆ ಅವರೇ ಇರಲಿಲ್ಲ. ಅವ್ರ ಸಾವಿನ ಸುದ್ದಿ ಕೇಳಿ ಅವ್ರ ಸಾವು ಸಹಜ ಅಲ್ಲ, ನಿಗೂಢ ಅನಿಸ್ತು. ಆ ನಿಗೂಢ ರಹಸ್ಯನ ಭೇದಿಸಿ ಅವ್ರ ಸಾವಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಅಂತ ಅವ್ರ ಸಾವಿನ ಜಾಡನ್ನು ಹಿಡಿದು ಬಂದೆ. ಅವ್ರ ಸಾವಿಗೆ ಕಾರಣ ಆದವರಲ್ಲಿ ನಿನ್ನ ಭಾವ ವಿಷಕಂಠ ಒಬ್ಬ. ಅವ್ರನ್ನ ಸಾಯಿಸೋ ಉದ್ದೇಶ ನನಗಿರಲಿಲ್ಲ. ಅವ್ರನ್ನ ಹಿಡ್ಕೊಂಡು ಕೇಳೋಣ ಅಂತ ಹೋದೆ. ಅಷ್ಟರಲ್ಲಿ ಈ ಅನಾಹುತ ಆಯಿತು. ಇನ್ನು ಉಳ್ಕೊಂಡಿರೋನು ಆ ಕಾಳಿಂಗ ಒಪ್ಪನೆ. ಇವಾಗ ಅವನು ಯಾವ ಹುತ್ತದಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀನಿ. ಸೊಳ್ಳೆಯು ಸಿಕ್ಕಿದ್ರೆ ಹುತ್ತ ಹೊಡೆದು ಹಾವು ಹಿಡಿತೀನಿ. ನನ್ನ ತಂದೆ ಸಾವಿನ ರಹಸ್ಯ ಅನ್ನೋ ವಿಷನ ಅವನ ಬಾಯಿಂದಲೇ ಬಿಡಿಸ್ತೀನಿ. ನಿಮ್ಮ ಧರ್ಮಯುದ್ಧದಲ್ಲಿ ನಾನು ನಿಮಗೆ ಸಾಥ್ ಕೊಡ್ತೀನಿ, ಕೊನೆವರೆಗೂ ಜೊತೆಗಿರ್ತೀನಿ, ಸಾವಲ್ಲೂ ಕೂಡ. ಅಯ್ಯೋ, ನಮ್ಮ ಕ್ಯಾಮ್ರಾ ಹೆಡ್ಡಿದೆ ಅಷ್ಟೇ, ಬ್ರೈನ್ ಒಳಗೆ ಬುದ್ಧಿನೇ ಇಲ್ಲ. ಅಲ್ಲ, ಕಾಂಟ್ರವರ್ಸಿ ಸಬ್ಜೆಕ್ಟ್ಗಳನ್ನೆಲ್ಲ ಶೂಟ್ ಮಾಡ್ಕೊಂಬಂದು ಕೊಟ್ರು ಟೆಲಿಕಾಸ್ಟ್ ಮಾಡಿ TRP ಹೆಚ್ಚಿಸ್ಕೊಳ್ಳೋದು ಬಿಟ್ಟು ಈ ಕಿತ್ತೋಗಿರೋ ರೋಡ್ನ ಶೂಟ್ ಮಾಡಕ್ಕೆ ಕಳ್ಸವನೆ. ಇದನ್ನು ಟೆಲಿಕಾಸ್ಟ್ ಮಾಡಿದ್ರೆ ಕಾರ್ಪೊರೇಷನ್ ಅವ್ರು ಟೆಂಡರ್ ಕರೆದು ಸರಿ ಮಾಡ್ಬಿಡ್ತಾರಾ? ಇವನು ಬುದ್ಧಿಗಿಷ್ಟು. ವಾ 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 ವಾ, ಯಾರಿದು? ಈ ಕಿತ್ತೋಗಿರೋ ರಸ್ತೆಯಲ್ಲಿ ನಡ್ಕೊಂಬರ್ತಿರೋ ಹಂಸವೇಣಿ? ಅಬ್ಬಾ ಬಾ 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 ಬಾ, ಏನು ಸ್ಟ್ರಕ್ಚರ್ ರೀ ನಿಮ್ಮದು! ಬ್ರಹ್ಮ ಖಾಲಿ ಕೂತಿದಾಗ ಸೃಷ್ಟಿ ಮಾಡಿರೋ ಮಾಸ್ಟರ್ ಪೀಸ್ ಥರ ಇದ್ದೀರಾ ನಿಜವಾಗ್ಲೂ. ನಿಮ್ಮನ್ನು ನೋಡಿದ್ರೆ ಕರೆಂಟ್ ಹೊಡೆದಂಗೆ ಆಗುತ್ತೆ ರೀ. ಇನ್ನು ಮುಟ್ಟಿಬಿಟ್ರೆ ಟ್ರಾನ್ಸ್ಫಾರ್ಮೇ ಸುಟ್ಟೋಗ್ಬಿಡ್ತೋ ಏನೋ. ಒಟ್ಟಿನಲ್ಲಿ ಮೈಕೈ ತುಂಬ್ಕೊಂಡು ಒಳ್ಳೆ ಮನ್ಮಥನ್ ರಾಣಿ ಇದ್ದಂಗೆ ಇದ್ದೀರ ರೀ. ಸೂಪರ್. ಇಷ್ಟು ದಿನ ಅದು ಇದು ಆಳು ಮೂಳು ಶೂಟ್ ಮಾಡ್ತಿದ್ದಿ, ಇವತ್ತಿ ಕ್ಯಾಮ್ರಾ. ಓಹೋ, ಕ್ಯಾಮ್ರಾ ಕಾಳು ಹಾಕ್ತಾ ಇದೆ. ಹಾಕ್ಲಿ ಅವನಿಗೆ ಚಕ್ಲಿ ತಿನ್ನಿಸ್ದೆ, ಇವನಿಗೆ ಕೋಡ್ಬಳೆ ತಿನ್ನಿಸ್ತೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಈ ಕಣ್ಣು ಕುಕ್ಕೋ ಸೌಂದರ್ಯ ನೋಡ್ತಾ ಇದ್ರೆ 5 ಎಕರೆ ಜಮೀನು ಹೋದ್ರೂ ಪರವಾಗಿಲ್ಲ ರೀ, ನಿಮ್ಮನ್ನ ಹಾಕಂಡ್ ಮಾಡ್ಲೇಬೇಕು. ಸಿನಿಮಾ, ಆ ಸಿನಿಮಾಗೆ ನೀವೇ ಹೀರೋಯಿನ್. ನಾನು ಹೀರೋಯಿನ್? ಏನ್ ನಾನಾ ಅಂತ ಕೇಳ್ತಾ ಇದ್ದೀರಾ? ನೀವ್ ಯಾವ್ದ್ರಲ್ಲಿ ಕಡಿಮೆ ಇದ್ದೀರಾ? ಏನ್ರಲ್ಲಿ ಕಡಿಮೆ ಇದ್ದೀರ್ರಿ? ಕತ್ರಿನಾ ಫೇಸು, ಐಶ್ವರ್ಯ ಐಸು, ದೀಪಿಕಾ ನೋಸು, ಬಿಪಾಸ ಲಿಪ್ಸು, ಸನಿಲಿಯೋ ಕಲರು, ನಮಿತಾ ಸ್ಟ್ರಕ್ಚರು. ಒಬ್ಬ ಹೀರೋಯಿನ್ಗೆ ಇದಕ್ಕಿಂತ ಜಾಸ್ತಿ ಇನ್ನೇನ್ರಿ ಬೇಕು? ನೀವೇ ನನ್ನ ಸಿನಿಮಾಗೆ ಫಿಕ್ಸು.
ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂದ್ರೆ ಏನೇನೋ ದಾನ ಮಾಡ್ಬೇಕು ಅಂತ ಹೇಳ್ತಾರೆ. ದಾನ ಮಾಡಿದ್ರೆ ದೇವ್ರಿಗೆ ಹತ್ರ ಆಗ್ತೀವಂತೆ. ಆ ದೇವ್ರದ್ದು ಒಂದ್ಸರಿ ನಿಮ್ಮ ಮೇಲೆ ದೃಷ್ಟಿ ಬಿದ್ದರೆ ಸಾಕು, ಸ್ಯಾಂಡಲ್ವುಡ್ ಆಡೋ ಸೂಪರ್ ಸ್ಟಾರ್ ಆಗ್ಬಿಡ್ತೀರಿ. ಬನ್ನಿ ಅಶೋಕ ಭಟ್ಲ ರೂಮ್ ನಂಬರ್ 6 ಹೋಗಿ ನಿಮ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ಬಿಡ್ತೀನಿ. ಅಂದಂಗೆ ನಿಮ್ಮ ಹೆಸರು ಗೊತ್ತಾಗಿಲ್ಲ. ಚಂಚಲ. ಆಹಾ, ಚಂಚಲ ಎಷ್ಟು ಚೆನ್ನಾಗಿದೆ ರೀ. ನಿಮ್ಮ ಹೆಸರು ಕೇಳ್ತಾ ಇದ್ರೆ ಮನಸ್ಸೆಲ್ಲ ಚಂಚಲವಾಗ್ತಾ ಇದೆ. ನಿಮ್ಮನ್ನ ನೋಡ್ತಾ ಇದ್ರೆ ವಿಲ್ವಿಲ ಅಂತ ಒದ್ದಾಡ್ತಾ ಇದ್ದೀರಿ. ಏನಂದ್ರಿ? ಅದೇ ಆಯ್ತಾ, ಹೆಸರು ಚೆನ್ನಾಗಿದೆ ಎಂದೆ. ಹೋಗೋಣ. ಟ್ಯಾಕ್ಸಿ. ಎಲ್ಲಿಗೆ ಸರ್? ಇದು ಅಶೋಕ್ ಹೋಟ್ಲಿಗೆ ಬರ್ತೀಯಾ? ಬಾಡಿಗೆ ಕೊಡ್ತೀರಾ ಅಂದ್ರೆ ಭಗವಂತನ ಹತ್ರನೇ ಕರ್ಕೊಂಡು ಹೋಗ್ತೀನಂತೆ. ಇನ್ ಅಶೋಕ ಹೋಟ್ಲಿ ಯಾವ ಲೆಕ್ಕ? ಹತ್ಕೊಳ್ಳಿ ಸರ್. ಒಟ್ಟು ತರಲೇ ಇದ್ದಂಗ ಅವನೇ. ಚಂಚಲ ಬಾ ಕೂತ್ಕೋ. ಈ ಡಬ್ಬಾ ಟ್ಯಾಕ್ಸಿಲ್ ನಾನ್ ಬರಲ್ಲ, ಬೇರೆ ಟ್ಯಾಕ್ಸಿಲ್ ಹೋಗೋಣವಾ? ಡಬ್ಬಾ ಟ್ಯಾಕ್ಸಿನ? ಏಯ್, ನನಗ ಅವಮಾನ ಆದ್ರೂ ಓಕೆ, ನನ್ ಟ್ಯಾಕ್ಸಿಗೆ ಅವಮಾನ ಮಾಡ್ತಿದ್ಯಾ? ಲೇ, ನಿನ್ ಮುಖ ಸ್ವಲ್ಪ ತೋರ್ಸೆ. ಯಾವ ಕ್ವೀನ್ ಎಲಿಜಬೆತ್ ರಾಣಿ ನೀನು ಅಂತ ನೋಡ್ಕೊಂಡ್ಬಿಡ್ತೀನಿ. ನೀನ ಇವ್ರು ಗೊತ್ತಾ? ಗೊತ್ತಾ? ಅಯ್ಯೋ ಸರ್, ಪ್ರೀತಿಸಿ ಮದುವೆ ಆಗಿ ಸ್ವರ್ಗದ ಬಾಗಲ್ ತಟ್ಟಣ ಅಂತ 10,000 ಚಿನ್ನನ ಕೃಷ್ಣಪ್ಪ ಮಾಡ್ಬಿಟ್ಲು ಸರ್. ಇಲ್ಲ, ಇವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಇವ್ರು ನೋಡ್ತಿರೋದೇ ಮೊದಲನೇ ಸಲ. ಮೊದಲನೇ ಸರ್ತಿನ? ಲೈ, ತೊಡೆ ಮೇಲೆ ಕೂಡಿಸ್ಕೊಂಡು ಡ್ರೈವಿಂಗ್ ಹೇಳ್ಕೊಟ್ನಲ್ಲೇ. ನಿನ್ ಬಟ್ಟೆಗಿರ್ಲಿ, ನಿನ್ನ ಒಳ ಉಡುಪುಗಳಿಗೂ ನಾನೇ ಬಿಲ್ ಕೊಟ್ನಲ್ಲೇ. ಅಷ್ಟೇ ಸತ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಕನ್ಫ್ಯೂಸ್ ಮಾಡ್ಕೊಂತೀರಂತ ಕಾಣುತ್ತೀರಿ. ಒಬ್ಬ ಮನುಷ್ಯನ ತರನೇ ಪ್ರಪಂಚದಲ್ಲಿ 7 ಜನ ಇರ್ತಾರೆ, ಗೊತ್ತಾ? ನಿಮ್ಮ ಹೆಸರು ಚಂಚಲ ಅಲ್ಲ? ಅಯ್ಯೋ, ಇವಳು ಚಂಚಲ ಅಲ್ಲ ಸರ್. ಇವಳು ಬರೀ ಮನ್ಸ್ ಬದಲಾಯಿಸ್ತಾಳೆ ಅನ್ಕೊಂಡೆ, ಆದ್ರೆ ಹೆಸರು ಬದಲಾಯಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಳು ಚಂಚಲ ಅಲ್ಲ, ಕಿಲ ಕಿಲ. ಏಯ್, ಚಂಚಲ ಕೋಕಿಲ. ಯಾವ್ದೋ ಒಂದು ಕಿಲ ಕಿಲ. ಮಿಸ್ ಚಂಚಲ, ಇವ್ನು ಮೆಂಟ್ಲು ಅನ್ಸುತ್ತೆ. ಬೇರೆ ಟ್ಯಾಕ್ಸಿಗೆ ಹೋಗೋಣ. ಹೌದು, ಯಾರೋ ಮೋಸ ಮಾಡಿ ಮೈಂಡ್ ಅಪ್ಸೆಟ್ ಆಗಿರ್ಬೇಕು. ಮೋಸ ಮಾಡ್ಬಿಟ್ಟು ಕರುಣೆ ತೋರಿಸ್ತಾ ಇದ್ದೇನೆ ನಿನ್ನ ಮಕ್ಕ ನಾಯಿ ನೆಕ್ಕ. ಬಾ ಚಂಚು, ಬನ್ನಿ. ಏಯ್, ಹೋಗ್ತಾ ಇದ್ಯಾ? ಹೋಗು ಹೋಗು. ಕುದುರೆ ಕೊಬ್ಬಿದೆ, ಸವಾರಿ ಮಾಡೋಣ ಅಂತ ಹೋಗ್ತಾ ಇದ್ಯಾ? ನನ್ನ ಹತ್ರ ಚಿನ್ನ ಕಿತ್ಕೊಂಡ್ಲು, ನಿನ್ನ ಹತ್ರ ಉಡ್ದಾರಾನು ಬಿಡಲ್ಲ. ಮುಗಿದ್ರೆ ಎಂಜಿಲು ವೇಸ್ಟು. ಕರ್ಣ ಹುಡುಕ್ತಿರೋ ಆ ಕಾಳಿಂಗ ಇವನೇ ಇರ್ಬೋದಾ? ಎಸ್, ಯು ಆರ್ ರೈಟ್. ಇವನೇ ಆ ಕಾಳಿಂಗ. ಇವನ್ ಹುತ್ತ ಎಲ್ಲಿ ಅಂತ ಪತ್ತೆ ಮಾಡಿ ಕರೆಕ್ಟಾಗಿ ಪೊಂಗಿ ಊದಿದ್ರೆ ಯಾವ ಪಾತಾಳದಲ್ಲಿ ಇದ್ರ ಎದ್ದು ಬರ್ತಾನೆ. ಇವನಿರೋ ಜಾಗನ ನಾನ್ ಎಲ್ಲೋ ಹೌದಾ? ಹಾಗಿದ್ರೆ ಅವನು 100% ಅಲ್ಲ. ಮಾತಾಡ್ತೀನಿ. ಯಾರು ಅವನು? ಏಯ್, ನನ್ನ ಮಗನೇ, ನನ್ನ ಮನೆ ಗೇಟ್ನೇ ಹೊಡ್ಕೊಂಡು ಬರೋಷ್ಟು ಧೈರ್ಯನೇನೋ ನಿನಗೆ? ಈಗ ತಾನೇ ಭೂಮಿಗೆ ಬಿದ್ದಿರೋ ಹಸುಳೆ ತರ ಇದೆಯಾ? ಯಾರೋ ನೀನು? ಯಮಧರ್ಮ. ಏನೋ ಯಮಧರ್ಮನ? ಲೇ, ಇವನೆಲ್ಲ ಹಾದಿ ತಪ್ಪ ಬಂದಿದ್ದಾನೆ ಅಂತ ಕಾಣುತ್ತೆ. ಈ ನನ್ನ ಮಗನಿಗೆ ಯಮಲೋಕದ ದಾರಿ ತೋರಿಸ್ರೋ.
ನರಸಿಂಹ ನೀನು ನರಸಿಂಹ ನೀನು ನರಸಿಂಹ ನರಸಿಂಹ ಹಾ ಅದೇ ನರಸಿಂಹನ ಮಗ. ಹೇಳೋ, ನಮ್ ತಂದೆನ ಏನ್ ಮಾಡ್ದೆ? ಅವ್ರನ್ನ ಯಾಕೆ ಕೊಂದೆ? ಕಮ್ ಆನ್, ಸ್ಪೀಕ್ ಔಟ್. ಏಯ್ ಬೇಡ ಬೇಡ, ಹೇಳ್ತೀನಿ. ನನಗೂ ನಿಮ್ಮ ತಂದೆಗೂ ಒಂದು ಪ್ರಾಪರ್ಟಿಗೋಸ್ಕರ ಗಲಾಟೆ ಆಯಿತು. ನಿಮ್ಮ ತಂದೆ ನನ್ನ ಮೇಲೆ ಕೈ ಮಾಡಿದ್ರು. ನನಗೆ ಎಲ್ಲರ ಮುಂದೆನೂ ಅವಮಾನ ಆಗೋಯ್ತು. ಹೇಗಾದರೂ ಮಾಡಿ ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳಬೇಕು ಅಂತ ಯೋಚನೆ ಮಾಡಿದೆ. ಅದೇ ಸಂದರ್ಭಕ್ಕೆ ಅವರ ಆಪ್ತ ಮಿತ್ರ ವಿಷಕಂಠ ಬ್ಯಾಂಕ್ಗೆ ಹಣ ಕಟ್ಟೋದಕ್ಕೆ ಅಂತ ಹೋಗ್ತಾ ಇರುವಾಗ ನಾನು ಅವನನ್ನು ಭೇಟಿ ಮಾಡಿದೆ. ಅವನ ಮನಸ್ಸನ್ನ ಕೆಡಿಸ್ದೆ. ಅವನು ಸ್ವಾರ್ಥಿಯಾದ. ಆಸ್ಪತ್ರೆ ಕಟ್ಟೋದಕ್ಕೆ ಅಂತ ನಡೀತಿದ್ದ ಪೂಜೆ ಅರ್ಧಕ್ಕೆ ನಿಂತೋಯ್ತು. ಅದೇ ಖುಷಿಲಿ ನಾನು ವಿಷಕಂಠ ಕೂತ್ಕೊಂಡು ಮಾತಾಡ್ತಿರೋವಾಗ ಆಸ್ಪತ್ರೆ ಕಟ್ತಾನ, ಆಸ್ಪತ್ರೆ, ಅದು ಈ ಕಾಳಿಂಗನ ಎದುರಾಕೊಂಡು. ಈ ಕಟ್ಲಿ ನೋಡೋಣ, ಕಟ್ಲಿ. ಅದೇನೋ ಹೇಳ್ತಾರಲ್ಲ, ನಮ್ಮನೆ ಟೀಕ್ ಡೋರ್ನ ಕೊಟ್ಬಿಡೋದಂತೆ. ಒಂದ್ ಕೋಲ್ ಹಿಡ್ಕೊಂಡು ಬೆಳಗ್ಗೆವರೆಗೂ ನಾಯಿನ ಓಡಿಸ್ತಾ ಇರೋದಂತೆ. ಹಂಗಾಯ್ತು ಇವನ್ ಕತೆ. ಅಲ್ಲ, ಇಡೀ ಆಸ್ತಿನ ಮಾರಿ ಆಸ್ಪತ್ರೆಗೆ ಕಟ್ಸಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಅದು ಪುಕ್ಸಟೆ ಬಡವ್ರಿಗೆ. ನೋಡಪ್ಪ, ಏನ್ ಬರುತ್ತೆ ಲಾಭ ಅಲ್ವಾ? ಅಲ್ಲ, ಬಡವರಿಂದ ನಮ್ಗೇನಾದ್ರೂ ಹೊಟ್ಟೆ ತುಂಬುತ್ತಾ? ಬಡವರಾಗಿ ಹುಟ್ಟಿರೋದು ಅವ್ರ ತಪ್ಪು. ಅವ್ರು ಮಾಡಿದ ಕರ್ಮಗಳು. ಆ ಕರ್ಮ ತೊಳೆಯೋದಿಕ್ಕೆ ಈ ಅಪ್ಪ ಇಡೀ ಆಸ್ತಿನೇ ಕೊಟ್ಬಿಡ್ತಾನಂತೆ. ಇದೆಲ್ಲಿ ನ್ಯಾಯ ಹೇಳಿ? ಏನ್ ಬುದ್ಧಿ ಹೇಳೋದು ಅವ್ರಿಗೆ? ಅದೇ ಅಲ್ಲ, ಅವನ್ ರೋಡ್ ಬರೋದು ಅಲ್ದೆ ಅವ್ನ್ ನಂಬ್ಕೊಂಡಿದ್ದೆ ನಾನು, ನನ್ನನ್ನು ರೋಡ್ ತರ್ತಾ ಇದ್ದ ಅಲ್ವಾ? ಮತ್ತೆ ಅದೇನೋ ನೀವು ಬುದ್ಧನ್ ತರ ಬಂದ್ರಿ. ನನಗೆ ಜ್ಞಾನೋದಯ ಆಯ್ತು. ನನ್ನ ಹಣನು ಸೇಫು. ಐ ಆಮ್ ವೆರಿ ಹ್ಯಾಪಿ. ಶಬಾಷ್ ಶಬಾಷ್. ದೇವ್ರ ಮೆಚ್ಚೋ ಅಂತ ಕೆಲ್ಸನೇ ಮಾಡಿದ್ದೀರಾ. ಅಯ್ಯೋ ಪಾಪಿಗಳ, ನಿಮ್ಗೆ ಯಾಕ್ರೋ ಬಂತು ಇಂಥ ದುರ್ಬುದ್ಧಿ? ದೇವ್ರಂತ ಮನುಷ್ಯನ್ಗೆ ದೆವ್ವಗಳ ತರ ಕಾಟ ಕೊಡ್ತಾ ಇದ್ದೀರಲ್ಲ, ನಿಮ್ಗೆ ಒಳ್ಳೆ ಸಾವು ಬರುತ್ತಾ? ಜೀವನದುದ್ದಕ್ಕೂ ನೀನ್ ಮಾಡಿರೋ ಪಾಪ ಕರ್ಮಗಳಿಗೆ ಹುಟ್ಟಿಸ್ತವನ್ ಬಲಿ ಕೊಟ್ಟೆ. ಕೈ ಹಿಡಿದು ಸಪ್ತಪದಿ ತುಳಿದೊಳಗೂ ಬಲಿ ಕೊಟ್ಟೆ. ಈ ಉಳ್ಕೊಂಡಿರೋದು ನಿನ್ ಮಗ ಒಬ್ಬ. ಇವನ್ಗೂ ಮೈ ತುಂಬಾ ಕಾಯಿಲೆ ತುಂಬಿಕೊಂಡು ಸಾವಿನ ಕುಣಿಕೆಯಲ್ಲಿ ತೂಗುಯ್ಯಾಲೆ ಆಡ್ತಾ ಇದ್ದಾನೆ. ಇಷ್ಟಾದ್ರೂ ನಿಂಗೆ ಒಳ್ಳೆ ಬುದ್ಧಿ ಬಂದಿಲ್ಲ ಅಂದ್ರೆ ನಿನಗೆ ಘೋರವಾದ ಸಾವು ಬಂದು ನರಕದಲ್ಲೂ ಜಾಗ ಇಲ್ಲದೆ ಅಂತರ್ಪಿಶಾಚಿ ತರ ಅಲಿಬೇಕಾಗತ್ತೆ. ನೋಡು, ನೀನ್ 4 ಜನಕ್ಕೆ ಒಳ್ಳೇದ್ ಮಾಡದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡಕ್ ಹೋಗ್ಬೇಡ. ಈ ಹಣ ಆ ಪುಣ್ಯಾತ್ಮ ಹಾಸ್ಪಿಟಲ್ ಕಟ್ಬೇಕು ಅಂತಿರೋ ಹಣ. ಅದರಲ್ಲಿ ನಿನ್ ಮಗನಂತ 100,000 ರೋಗಿಗಳ ಭವಿಷ್ಯ ಇದೆ, ಜೀವನ ಇದೆ. ಹೀಗ್ಲಾದ್ರೂ ನೀನು ನಿನ್ ತಪ್ಪನ್ನ ತಿದ್ದುಕೊಂಡು ನೀನ್ ಒಳ್ಳೇದ್ ಮಾಡಿದ್ರೆ ಆ ದೇವ್ರು ನಿನಗೆ ನಿನ್ ಮಗನ್ಗೆ ಒಳ್ಳೇದ್ ಮಾಡ್ತಾನೆ. ನೀನು ಅವನಿಗೋಸ್ಕರನಾದ್ರೂ ಬದಲಾಗು, ಒಳ್ಳೆ ಮನುಷ್ಯನಾಗು. ಮನೇಲಿ ಯಾರಿಲ್ಲ. ಅವನು ಎಲ್ಲಿ ಹೋಗಿರ್ತಾನೆ ಅಂತ ನನಗೆ ಗೊತ್ತು. ನಡಿ ಹೋಗೋಣ. ಬಾ ಕೂತು. ಈ ಸಿಂಹನ ದೃಷ್ಟಿಯಲ್ಲಿ ಸಾವು ಸೋಲು ಎಲ್ಲ ಒಂದೇ. ದೇವ್ರೆ, ಹಾಸ್ಪಿಟಲ್ ಕಟ್ಟೋದಕ್ಕೆ ಪ್ರೇರಣೆ ಕೊಟ್ಟೋನು ನೀನೆ. ಈಗ ನನ್ನ ಕೈನ ಕಟ್ ಹಾಕ್ತಾರೋನು ನೀನೆ. ಯಾಕೆ? ನಾನೇನ್ ತಪ್ಪು ಮಾಡಿದ್ದೀನಿ ಅಂತ? ನಾನು ಹಾಸ್ಪಿಟಲ್ನ ಕಟ್ಟಿಸ್ತೀನಿ ಅಂತ ಎಷ್ಟೊಂದು ಜನ ಆಸೆಯಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆ ನಾನು ಏನಂತ ಉತ್ತರ ಕೊಡ್ಲಿ? ವಿಷ ಕಂಟು ಶತ್ರು ಆಗಿದ್ದಿದ್ರೆ ಅವನು ಎದೆನ ಬಗ್ದು ಹಣ ತಿರ್ತಿದ್ದೆ. ಆದ್ರೆ ಅವನು ಮಿತ್ರ, ಪ್ರಾಣ ಮಿತ್ರ. ಸ್ನೇಹಿತನ ಮೇಲೆ ಕೈ ಎತ್ತೋದಕ್ಕೆ ಮನಸ್ಸೇ ಬರ್ತಿಲ್ಲ. ಈ ಕೈ ಶತ್ರುಗಳ ರಕ್ತ ಹರಿಸಿದೆ. ಮಿತ್ರರ ಕಣ್ಣೀರು ಒರೆಸಿರೋ ಈ ಕೈಯಿಂದ ಅವನ ಮೇಲೆ ಕತ್ತಿ ಎತ್ತೋದಕ್ಕೆ ಕೈಗೆ ಬಲನೇ ಬರ್ತಿಲ್ಲ. ನಂಬಿಕೆನ ದೇವರು ಅಂತಾರೆ, ನಂಬಿದವನ್ನ ಸ್ನೇಹಿತ ಅಂತಾರೆ. ಅಂತ ಸ್ನೇಹಿತನ ನಂಬಿಸಿ ಕತ್ತು ಕುಯ್ದ್ರೆ ಯಾರನ್ನ ನಂಬಲಿ?
ಅವನೀಗ ಹೊತ್ಕೊಂಡು ಹೋಗಿರೋದು ಬರೀ ಹಣನಲ್ಲ, ನೊಂದವರ ಮುಖದಲ್ಲಿ ನಗು ತರಿಸ್ಬೇಕು ಅನ್ನೋ ಆಸೆಯಿಂದ ಹಾಸ್ಪಿಟಲ್ ಕಟ್ಟಿಸ್ಬೇಕಂತ ಇದ್ದ ನನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿರೋ ಈ ನನ್ನ ಪ್ರಾಣನ. ಈಗ ಇದು ದೇವ್ರಿಲ್ದಿರೋ ಗರ್ಭಗುಡಿ ಇದ್ದ ಹಾಗೆ. ದೇವ್ರಿಲ್ದಿರೋ ಗರ್ಭಗುಡಿಗೆ ಯಾವ ಬೆಲೆನೂ ಇಲ್ಲ, ಯಾವುದೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಜನಗಳಿಗೆ ಏನಾದರೂ ನಮ್ಮ ವಿಚಾರ ಗೊತ್ತಾಗೋಗ್ಬಿಟ್ರೆ ಅಷ್ಟೇ. ಸ್ವಲ್ಪ ದಿವಸ ನಾವು ಯಾರ ಕಣ್ಗೂ ಕಾಣದೇ ಇರೋದೇ ಒಳ್ಳೇದು. ನಮ್ಮ ದುರಾದೃಷ್ಟ, ಅವ್ರ ಕಾಲಿಗೆ ಬಿದ್ದು ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೂ ನಮ್ಮ ಕೈಲಾಗ್ಲಿಲ್ಲ. ಜನಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆ ಕ್ಷಣದಲ್ಲಿ ನಾವಲ್ಲಿದ್ರೆ ಕ್ಷೇಮ ಅಲ್ಲ ಅಂತ ನಾವಲ್ಲಿಂದ ಮರೆಯಾಗ್ಬಿಟ್ವಿ. ಇಷ್ಟೇ ನಡೆದಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡ್ತಾ ಅವರ ಹಣನ ಜೋಪಾನವಾಗಿಟ್ಟಿದ್ದೀನಿ. ಇದನ್ನ ತಗೊಂಡು ಹೋಗಿ ಅವರ ಕನಸನ್ನ ನೀನು ನನಸು ಮಾಡು. ಅದನ್ನ ಅವರ ಆತ್ಮ ಕಣ್ತುಂಬ ನೋಡಿ ಮುಕ್ತಿ ಹೊಂದಲಿ. ಅವ್ರಿಗಿದ್ದ ದೊಡ್ಡ ಮನಸ್ಸೇ ನಿನಗೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸ್ಬಿಡು. ದ್ಯಾವ್ರನ್ನ ಕೇಳೋರು ಯಾರು?